5 ವರ್ಷದವರೆಗೆ ಕೊಟ್ಟಿದ್ದಿದೆ. ಸೊ ಈ ಯೋಜನೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಅಥವಾ ನಿಯಮಬದ್ಧಗೊಳಿಸುವಿಕೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂದ್ರೆ ಏನು? ಔಪಚಾರೀಕರಣ ಅಥವಾ ಫಾರ್ಮಲೈಸೇಷನ್ ಅಂದ್ರೆ ಏನು? ಯಾರ ಹೇಳ್ರಿ? ಫಾರ್ಮಲೈಸೇಷನ್ ಅಥವಾ ಔಪಚಾರೀಕರಣ ಅಥವಾ ಮೈಕ್ರೋ ಎಂಟರ್ಪ್ರೈಸಸ್ ಅಂದ್ರೆ ಯಾವ? ಕಿರು ಆಹಾರ ಸಂಸ್ಕರಣಾ ಘಟಕಗಳು ಅಂದ್ರೆ ಯಾವ? ಕಿರು ಆಹಾರ ಸಂಸ್ಕರಣಾ ಘಟಕಗಳು ಅಂದ್ರೆ ಯಾವ್ಯಾವ? ಎಂತವು? ಕರೆಕ್ಟ್ ಹೇಳಿದ್ರು. ಈಗೆಲ್ಲ ನಾವೆಲ್ಲ ಹಳ್ಳಿ ಒಳಗೆಲ್ಲ ಬಂದಿರ್ತೀವಿ, ಎಲ್ಲ ಗೊತ್ತಿರುತ್ತೆ. ಯಾರೋ ಅವರು ಮನೆಯಲ್ಲಿ ಹಪ್ಪಳ ಮಾಡ್ತಿರ್ತಾರೆ, ಅರಿಶಿಣ ಪುಡಿ ಮಾಡ್ತಿರ್ತಾರೆ, ಶೇಂಗಾ ಚಟ್ನಿ ಮಾಡ್ತಿರ್ತಾರೆ. ಅವ್ರಿಗೇನ ನಾಲೆಜ್ ಇದು ಏನು ಸರ್ಟಿಫಿಕೇಟ್ ಇರಲ್ಲ, ಏನೂ ಇರಲ್ಲ, ಸಿಸ್ಟಮೆಟಿಕ್ ಆಗಿ ಮಷಿನ್ಸ್ ಇರಲ್ಲ, ಏನೂ ಇರಲ್ಲ. ಬಟ್ ಕ್ವಾಲಿಟಿ ಇದ್ದಿರ್ತದೆ. ಹಪ್ಪಳ ಗಿಪ್ಪಳ ಆಗಲಿ, ಉಂಡೆ ಆಗಲಿ, ಕರದಂಟಾಗಲಿ ಇಂಥವೆಲ್ಲ ಮಾಡ್ತಿರ್ತಾವೆ. ಸಂಜೆ ಕೆಲಿಗೆ ಹೋಗ್ತಿರ್ತೀವಿ, ಮಿರ್ಚಿ ಬಜಿ ತಿಂತಿರ್ತೀವಿ, ಕೆಲವೊಂದು ಗಿರ್ಮಿಟ್ ತಿಂತಿರ್ತೀವಿ. ಅಲ್ಲೇ 4-5 ಮಂದಿ ಮಾಡ್ತಿರ್ತಾರೆ, ಮತ್ತು ನಾವು ಅಲ್ಲೇ ಹೋಗ್ತೀವಿ. ಯಾಕೆ? ಕ್ವಾಲಿಟಿ ಇರ್ತದೆ. ಸೊ ಅವರಿಗೆ ಮ್ಯಾಗೆ ಬರೋಕ್ಕೊಂದು ಆಸೆ ಇರಲ್ಲ, ಹೌದಿಲ್ಲ? ಅವ್ರ ಮೇಲೆ ಒಂದು ಇಚ್ಛೆ ಇರುತ್ತೆ, ನಾನು ಮ್ಯಾಗೆ ಬರಬೇಕು. ಎಲ್ಲೋರಾಗ ಅವ್ರು ನೋಡ್ತಿರ್ತಾರೆ, ಅಮೂಲ್ ಗಿಮೂಲ್ ಅವೆಲ್ಲ ದೊಡ್ಡ ದೊಡ್ಡ ಕಂಪ್ನಿ ಇದಾವಲ್ಲ, ಅಂಥದ್ದು ನಂದು ಒಂದು ಆಸೆ ಆಗ್ಬೇಕನ್ನೋದು, ನನ್ನ ಪ್ರಾಡಕ್ಟ್ ಒಂದು ಮ್ಯಾಗೆ ಹೋಗ್ಬೇಕು ಅಂತ ಆಸೆ ಇರುತ್ತಾ? ಹೌದಲ್ಲ? ಅಂಥವ್ರಿಗೆ ಮೇಲೆ ತರುವಂಥ ಒಂದು ಯೋಜನೆ ಫಾರ್ಮಲೈಸೇಷನ್. ನನ್ನ ಹತ್ರ ಏನೂ ಇಲ್ಲ, FSSAI ಸರ್ಟಿಫಿಕೇಟ್ ಇಲ್ಲ, ಎಜುಕೇಷನ್ ಇಲ್ಲ, ಯಾವುದೇ ಇಂಡಸ್ಟ್ರಿ ಸರ್ಟಿಫಿಕೇಟ್ ಇಲ್ಲ, ಯಾವುದೂ ಇಲ್ಲ, GST ಇಲ್ಲ, ದೊಡ್ಡ ಇಂಡಸ್ಟ್ರಿನೂ ಇಲ್ಲ ನನ್ನ ಬಳಿ. ಅಂಥವ್ರಿಗೆ ತರುವಂಥದ್ದು ಫಾರ್ಮಲೈಸೇಷನ್. ಇನ್ಫಾರ್ಮಲ್ ಇದ್ದಿದ್ದು ಫಾರ್ಮಲನ್ನು ಮಾಡುವಂಥ ಇದಕ್ಕೇನು ಇದರಲ್ಲಿ 18 ವರ್ಷ ಆದ್ರೆ ಸಾಕು. ಯಾವುದೇ ನಿಮ್ಗೆ GST ಬೇಕು, ಅದು ಬೇಕು, 108 ಬ್ಯಾಂಕ್ ಲೋನ್ ತೊಗೋಬೇಕಾದ್ರೆ ಅದು ಕೊಡಿ, ಇದು ಕೊಡಿ ಅಂದ್ರೆ ಏನು ಬೇಕೇ ಇಲ್ಲ ಇದಕ್ಕೆ. ಅಂಥ ಯೋಜನೆ. ಯಾಕಂದ್ರೆ ನಿಮಗೆಲ್ಲ ಈಗ ಐಡಿಯಾ ಬಂತು. ಈಗ ನೀವು ಎಲ್ಲ ಊರಾಗೆಲ್ಲ ತಿರುಗಾಡ್ತಿರ್ತೀರಿ, ದಿನ ಚಹಾ ಕುಡಿಯೋಕೆ ಹೋಗ್ತಿರ್ತೀರಿ, ಕಾಫಿ ಅಲ್ಲೇ ಅಲ್ಲಿ ನೋಡ್ತಿರ್ತೀರಿ. ಆಕಿಗೆ ಮುದುಕಿಗೆ ಅವು ಇವು ಕೇಳೋಣ ಏನಂತಾವು, ಯಾಕೆ ಬೇಕು ನೀನು ದೊಡ್ಡ ಅದೇ ಬುಟ್ಟ್ಯಾಗ, ಕರಿ ಬುಟ್ಟ್ಯಾಗ ಅದೇ ವರ್ಷದಲ್ಲಿ ಇದು ಮಾಡಿರ್ತದೆ, ಅದೇ ತಿಕ್ತಿರ್ತದೆ, ಅದೇ ಕಿಟ್ಲಿ ಇದ್ದಿರ್ತದೆ, ಜಂಗ್ ಹಿಡ್ದಿರ್ತದೆ, ನೀನು ಸಿಸ್ಟಮೆಟಿಕ್ ಮಾಡ್ಬೋದಲ್ಲೆಲ್ಲ ಏನಂತಾಳೆ ಮುದುಕಿ. ನನಗೆ ಯಾರಪ್ಪ ಲೋನ್ ಕೊಡೋರು, ನನಗೆ ಯಾರು ದುಡ್ಡು ಕೊಡೋರು, ಎಲ್ಲಿ ಅಡ್ಡಾಡ್ಬೇಕು ಇಲಾಖೆ ಅಂತಾಳೆ. ಹೌದಿಲ್ಲ? ಸೊ ಅಂಥವ್ರಿಗೆ ಒಂದು ನೀವು ದಾರಿ ತೋರಿಸ್ಬೇಕು ಅವ್ರಿಗೆ ಅಷ್ಟೇ. ನೀವೇನು ಲೋನ್ ದುಡ್ಡು ಕೊಡ್ರಿ ಏನೂ ಇಲ್ಲ. ನಿಮ್ಮ ಭಗವಂತ ನಿಮ್ಮ ಒಂದು ಈಗ ಮುಂಜಾಳೆಲ್ಲ ಫುಲ್ ಇತ್ತು ಚೇರ್, ಈಗ ಚೇರ್ ಖಾಲಿ ಆಗ್ಯದ. ಯಾಕೆ? ನಿಮ್ಮನ್ನೇ ಯಾಕೆ ಉಳಿಸ್ಕೊಂಡಿದ್ದಾರೆ ಪರಮಾತ್ಮ? ನಿಮ್ಮಿಂದ ಏನೋ ಬಯಸ್ತಾ ಇದ್ದಾರೆ, ಒಳ್ಳೆತನ ಬಯಸ್ತಾ ಇದ್ದಾರೆ ನಿಮ್ಮಿಂದ ಒಂದು 4 ಜನರಿಗೆ ಸಹಾಯ ಆಗ್ಬೋದು ಅನ್ನೋ ಭಾವನೆಯಿಂದ ಭಗವಂತನೇ ಎಲ್ಲರಿಗೂ ಇಲ್ಲಿ ಕೂಡಿಸಿದ್ದಾರೆ. ಸೊ ನೀವೇನು ಈ ನಾಲೆಜ್ ಅನ್ನ ಜನರಿಗೆ ಕೊಡಿ. ಸೊ ಇವೆಲ್ಲ ಯೋಜನೆ ಗುರಿ ಮೇಲೆ ತರದಾಯ್ತು, ಇದು ಆಯಿತು. ಸೊ ಯೋಜನೆ ಘಟಕಗಳು, ಈ ಯೋಜನೆಯಲ್ಲಿ ವಿವಿಧ ಘಟಕಗಳಿದಾವೆ. ಯಾರ್ಯಾರಿಗೆ ಈ ಯೋಜನೆ ಸೌಲಭ್ಯಗಳು ಪಡೆಯಬಹುದು? ವೈಯಕ್ತಿಕವಾದವರು ಪಡಿಬೋದು, ಇಂಡಿವಿಜುವಲ್ ಗುಂಪಿನವರು, FPOದವ್ರು ಬಂದಿದ್ದೀರಿ, SHG ಸ್ವಸಹಾಯ ಸಂಘ, ಕೋಆಪರೇಟಿವ್ಸ್, ಈಗ ಮಾವು ಬೆಳೆಗಾರ ಬಳಗದಿರಿ, ಇವರೆಲ್ಲ ಈ ಯೋಜನೆ, ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು, ಅವರು ಸಹಿತ ಈ ಯೋಜನೆ ಲಾಭವನ್ನು ಪಡಿಬಹುದು. ಈ ಯೋಜನೆಯಲ್ಲಿ ಈಗ ಮಾನದಂಡ ಹೇಳಿದೆ, ಕೋಆಪರೇಟಿವ್ ಸಂಸ್ಥೆ, ಸರ್ಕಾರೇತರ ಸಂಸ್ಥೆ, ಈಗ ಮಾಲೀಕತ್ವ, ಇವರ ಓನರ್ ಇದ್ದರೂ ಸಹಿತ, ಪ್ರೊಪ್ರೈಟರ್ಶಿಪ್ ಇದ್ದರೂ ಸಹಿತ, ಪಾರ್ಟ್ನರ್ಶಿಪ್ ಅವರು ಬರ್ತಾರೆ. 18 ವರ್ಷ ಆದರೆ ಸಾಕಿದ್ರಲ್ಲಿ. ಮೊದಲು ODOP ಅಂತೇಳಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾನ್ಸೆಪ್ಟ್ ಇತ್ತು. ನಮ್ಮ ಧಾರವಾಡಕ್ಕೆ ಯಾವುದು ಏನು ಕೊಟ್ಟಿದ್ರು? ಮಾವು ಕೊಟ್ಟಿದ್ರು. ಅವಾಗ ಏನಿತ್ತು, ನೀವು ಯಾವುದೋ ಹೊಸ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಾವಿನ ಮೇಗೆ ಸಂಬಂಧಪಟ್ಟಂತ ಮಾತ್ರ ಮಾಡಬೇಕಿತ್ತು. ಬಟ್ ಈಗ ಅದನ್ನು ಸರಳೀಕರಣ ಮಾಡಿ ನೀವು ಏನು ಬೇಕಾದರೂ ಮಾಡ್ಬೋದು. ನಿಂಬೆ ಮ್ಯಾಗ ಇಲ್ಲಿ ಮಾಡ್ಬೋದು,
ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ತಯಾರು ಮಾಡ್ಬೋದು, ಉಪ್ಪಿನಕಾಯಿ ತಯಾರು ಮಾಡ್ಬೋದು, ಏನು ಬೇಕಾದ್ದು ಮಾಡ್ಬೋದು. ಸೊ ಈ ಯೋಜನೆಯಡಿಯಲ್ಲಿ ಏನಪ್ಪ ಅಂದ್ರೆ 35% ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ, ಅಂದರೆ 35%ದಲ್ಲಿ 60% ಕೇಂದ್ರ ಸರ್ಕಾರದ್ದು, 40% ರಾಜ್ಯ ಸರ್ಕಾರದ್ದು, 35% ಒಟ್ಟಾರೆ ಸೇರಿ ಕೊಡುವಂಥದ್ದು. ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಕಳೆದ ವರ್ಷದಿಂದ 15% ಎಡಿಷ್ನಲ್ ಬೆನಿಫಿಟ್ ಯಾವ ರಾಜ್ಯದಲ್ಲಿ ಕೊಡಲ್ಲ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇದ್ದೀವಿ. ಅಂದರೆ 50%, ಮ್ಯಾಕ್ಸಿಮಮ್ ಎಷ್ಟು 15 ಲಕ್ಷ, ಸೆಂಟ್ರಲ್ ಸ್ಟೇಟ್ ಸೇರಿ 10 ಲಕ್ಷ, ಅಡಿಷ್ನಲ್ ನಮ್ಮ ಸ್ಟೇಟ್ ಗೌರ್ಮೆಂಟ್ 5 ಲಕ್ಷ ಕೊಡ್ತಾ ಇದೆ, ಒಟ್ಟು 15 ಲಕ್ಷ. ಈಗ 30 ಲಕ್ಷ ಲೋನ್ ಮಾಡಿದರೆ ಸಬ್ಸಿಡಿ ಎಷ್ಟು? 50 ಲಕ್ಷ ಮಾಡಿದರೆ 15, ಮ್ಯಾಕ್ಸಿಮಮ್ 15. ಸೊ ಕಂಪಲ್ಸರಿ ಇಲ್ಲಿ ಬ್ಯಾಂಕ್ ಲೋನ್ ಮಾಡಬೇಕು, ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ. ಈಗ ನೀವು ಯಾವುದೇ ಯೂನಿಟ್ 1 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು, ನೀವು ಮಾಡಬೇಕಾದ್ರೆ ಕಂಪಲ್ಸರಿ ಬ್ಯಾಂಕ್ ಲೋನ್ ತೊಗೋಬೇಕು. ಎವ್ರಿಥಿಂಗ್ ಈಸ್ ಆನ್ಲೈನ್ದಲ್ಲಿ ಅರ್ಜಿ ಸಲ್ಲಿಸಬೇಕು. ಸರ್ ಮತ್ತು ಎಜುಕೇಷನ್ ಏನು ಬೇಡ ಅಂತೀರಿ, 18 ವರ್ಷ ಅಂತ ಹೇಳ್ತೀರಿ, ಆನ್ಲೈನ್ ಹ್ಯಾಂಗೆ ಸಬ್ಮಿಟ್ ಮಾಡಬೇಕು? ನೀವೇನು ಮಾಡೋದು ಬೇಕಾಗಿಲ್ಲ. ನಮ್ಮ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತೇಳಿ ನಿಮ್ಮ ಫ್ರೀಲ್ಯಾನ್ಸರ್ಸ್, ರಿಟೈರ್ಡ್ ಆಫೀಸರ್ಸ್ ಆಗಿರ್ಬೋದು, ಗ್ರ್ಯಾಜುಯೇಟ್ಸ್ ಆಗಿರ್ಬೋದು, ಯಾರು ಬ್ಯಾಂಕ್ ಆಫೀಷಿಯಲ್ಸ್ ರಿಟೈರ್ಡ್ ಆಗಿರ್ಬೋದು, ಅವರನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡಿರ್ತೀವಿ. ಅವರಿಗೊಂದು CFTRS, ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು, ಅವ್ರ ವತಿಯಿಂದ ಒಂದು 2 ದಿವಸ ಟ್ರೈನಿಂಗ್ ಕೊಡಿಸಿರ್ತೀವಿ. ನಂತರ ಒಂದು ಸ್ಮಾಲ್ ಟೆಸ್ಟ್ ಇರ್ತದೆ. ನಂತರ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನೀನು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಆಗೋಕ್ಕೆ ಅರ್ಹರದಿ ಅಂತೇಳಿ ಕೊಡ್ತಾರೆ. ಅವರಿಗೆ ಯೂಸರ್ ID ಪಾಸ್ವರ್ಡ್ ಕೊಡ್ತಾರೆ. ಅವರು ನಿಮಗೆ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ. ನೀವು ಮನಸ್ಸು ಮಾಡಿದ್ರೆ, ನಾವೊಂದು ಈಗ ಉಪ್ಪಿನಕಾಯಿ ಘಟಕ ಮಾಡ್ಬೇಕಂತ ಹೇಳಿ ನಾ ಮಾಡಿದ್ದೀನಿ ಅಂತೇಳಿ ಇಲ್ಲೊಬ್ರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಇದ್ರಲ್ಲ, DRP ಇದ್ರಲ್ಲ, ಎಲ್ಲೋದ್ರು ಈಗ ಇದ್ರು ಅವರು ಜಿಲ್ಲೆಗೆ ಸುಮಾರು ಒಂದು 15 ಜನ ನಿಮ್ಮ ಜಿಲ್ಲೆಯಲ್ಲೂ ಇದ್ದಾರೆ. ಇನ್ನೂ ಹೆಚ್ಚಿಗೆ ಆಗೋಕ್ಕೂ ಚಾನ್ಸ್ ಇದೆ, ಯಾರು ಬೇಕಾದವರು ಆಗ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ನಿಮಗೆ ಹ್ಯಾಂಡ್ ಹೋಲ್ಡ್ ಅಂದರೆ ಅವನಿಗೆ ಈಗ ನನಗೆ ಒಂದು ಉಪ್ಪಿನಕಾಯಿ ಘಟಕವನ್ನು ತಯಾರು ಮಾಡಬೇಕಾಗ್ಯದ ಅಂತ ಹೇಳಿದ್ರಾಯ್ತು. ಅವ ಏನು ಮಾಡ್ತಾನೆ, ನಿಮ್ಗೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ, ನಿಮ್ಮ ID ಇದು ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಎಲ್ಲ ಕಲೆಕ್ಟ್ ಮಾಡ್ತಾನೆ. ಕಲೆಕ್ಟ್ ಮಾಡಿ ಆನ್ಲೈನ್ದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾನೆ. ಅರ್ಜಿಯನ್ನು ಸಲ್ಲಿಸಿ ಲೋನ್ ಆಗಂಗೆ ನೋಡ್ಕೊಳ್ತಾನೆ. ನೀವೇನು ಬ್ಯಾಂಕಿಗೆ ಓಡಾಡೋದು ಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಅವನು ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿ ನಿಮ್ಮ ಘಟಕವನ್ನು ಪ್ರಾರಂಭ ಮಾಡಿ GST FSSAI ಸರ್ಟಿಫಿಕೇಟ್ ಒದಗಿಸ್ಕೊಡ್ತಾನೆ. ಅವನಿಗೆ ನಾವು ಇಂಥದ್ದು ಒಂದು ಮಾಡಿಕೊಟ್ರೆ 20,000 ರೂಪಾಯಿ ನಾವು ಕೊಡ್ತೀವಿ ಗೌರ್ಮೆಂಟ್ದವರು. ಸೊ ಮನಸ್ಸು ಮಾಡ್ಬೇಕಷ್ಟೇ. ಸೊ ಅದಕ್ಕೆ ನೀವು ಯಾರಾದರೂ ಈಗ ಉದ್ಯೋಗ ಇಲ್ಲ ಅಂತಾರಲ್ಲ, ಯಾರಾದರೂ ಗ್ರ್ಯಾಜುಯೇಟ್ಸ್ ಕಂಪ್ಯೂಟರ್ ನಾಲೆಜ್ ಇತ್ತಂದರೆ DRP ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಆಗೋಕ್ಕೆ ಪ್ರೇರೇಪಿಸ್ರಿ. ಅವರಿಗೆ JDFEC ಕೃಷಿ ಇಲಾಖೆಗೆ ಅರ್ಜಿ ಡಿಗ್ರಿ ಸರ್ಟಿಫಿಕೇಟ್ ವಿತ್ ಅದಕ್ಕೆ ಒಂದು ಲೆಟ್ರ್ ಕೊಟ್ಟು ನನಗೊಂದು ಕಾಪಿ ಹಾಕಿದ್ರಾಯ್ತು. ನಾವು ಟ್ರೈನಿಂಗ್ ಅರೇಂಜ್ ಮಾಡ್ತೀವಿ, ನಿಮಗೆ ಆನ್ಲೈನ್ದೇ ಟ್ರೈನಿಂಗ್ ಕೊಡಿಸ್ತೀವಿ. DRP ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ಬೋದು. ಒಂದು 10 ಮಾಡಿದ್ರೆ 2 ಲಕ್ಷ ರೂಪಾಯಿ. ಅದೇನು 30 ಲಕ್ಷದ ಪ್ರಾಜೆಕ್ಟ್ ಮಾಡಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಬೆಳಗಾವಿಯಿಂದ ಏರ್ಪೋರ್ಟ್ಲಿಂದ ರೋಡ್ಲಿಂದ ಬರ್ತಾ ಇರ್ತೀರಿ. ಅಲ್ಲಿ ಬೆಳಗಾವಿ ಏರ್ಪೋರ್ಟ್ ಒಳಗೆ ಮೇನ್ ರೋಡಿಗೆ ಕನೆಕ್ಟ್ ಆಗಾಗ ನೀವು ನೋಡ್ರಿ, ಬ್ಯಾಸಿಗೆ ಅದು ಶಾವ್ಗಿ ಒಣಾಕ್ ಹಾಕಿರ್ತಾರೆ ನೋಡಿರಿ. ಎಲ್ಲಿ ಹಾಕಿರ್ತಾರೆ? ರೋಡ್ ಬಗ್ಗಲಿಕ್ಕೆ ಇದ್ದಿರ್ತದೆ. ಅದೇ ಗಾಡಿ ತಿರುಗಾಡ್ತಾವ, ಧೂಳು ಬೀಳ್ತದೆ. ನಾಳೆ ಶಾವ್ಗಿ ಮನ್ಯಾಗ ಮಾಡ್ರಿ, ಕೆಳಗಿಟ್ಟು ಕರ್ರಗಾಗಿ ಹಾಲಿಗೆ ಕೂತಿರ್ತದೆ. ಯಾಕೆ ಇದೆಲ್ಲ? ಸೊ ಅದ್ರ ಬದಲಾಗಿ ಅವ್ರಿಗೊಂದು ಸೋಲಾರ್ ಡ್ರೈಯರ್ ಆಗಲಿ, ಅಥವಾ ಗ್ಲಾಸ್ ಪ್ಲ್ಯಾಟ್ಫಾರ್ಮ್ ಆಗಲಿ ಡ್ರೈ ಮಾಡೋಕೆ, ಅಥವಾ ಎಲೆಕ್ಟ್ರಿಕಲ್ ಡ್ರೈಯರ್, ಅಥವಾ ಪ್ಲಾಸ್ಟಿಕ್ದು ಸೋಲಾರ್ ಡ್ರೈಯರ್, ಇಂಥವು ಎಷ್ಟು ಹಾರ್ಡ್ಲಿ ಇಟ್ ಕಾಸ್ಟ್ 80,000 ಟು ಸೆಲ್ಕೋದವ್ರು ಮೊನ್ನೆ ಒಂದು ಎಕ್ಸಿಬಿಷನ್ ಹೇಳಿದ್ರು 80,000, 1 lakh, 2 lakh ಅಂಥದ್ದು ಕೊಟ್ಟರೆ 2 ಲಕ್ಷ ಲೋನ್ ಮಾಡಿಕೊಟ್ರೆ 1 ಲಕ್ಷ ಸಬ್ಸಿಡಿ, 1 ಲಕ್ಷ ಅದು ಅಪ್ ಟು 10 ಲ್ಯಾಕ್ವರೆಗೆ. ಯಾವುದು ಇದು ಏನು ಇವು ಬ್ಯಾಂಕ್ದವರು ದೇ ವಿಲ್ ನಾಟ್ ಗಿವ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಸಹಿತ ಕೇಳಲ್ಲ. ಸೊ ನೀವು ಅರ್ಜಿ ಹಾಕುವಾಗ ಅವನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿ ಕೇಳ್ತಾರೆ,
ಯಾವ ಬ್ಯಾಂಕಿಗೆ ಅರ್ಜಿ ಹಾಕ್ತೀರಿ, ಲೋನ್ ಯಾವ ಬ್ಯಾಂಕ್ಲಿಂದ ಬೇಕಂತೇಳಿ ನೀವು 2 ಬ್ಯಾಂಕ್ ಹೆಸರು ಕೊಡಬೇಕು. ಒಂದು ಯಾವುದಾರೆ ನಿಮ್ಮ ಇಷ್ಟ, ಕೋಆಪರೇಟಿವ್ ಬ್ಯಾಂಕ್, DCC ಬ್ಯಾಂಕ್ ಇರ್ಬೋದು, ವಿತ್ ಯಾವ್ದು IFSC ಕೋಡ್ ಇದ್ದಿರ್ತಲ್ಲ ಅವು ಬ್ಯಾಂಕಿಂದು ನೀವು ಕೊಡ್ಬೋದು. ಈಗ ಸ್ಟೇಟ್ ಬ್ಯಾಂಕ್ ಅದು ಕೊಡ್ಬೋದು, ಕೆನರಾ ಬ್ಯಾಂಕ್. ಈಗ ಸ್ಟೇಟ್ ಬ್ಯಾಂಕ್ದಲ್ಲಿ ಅರ್ಜಿಯನ್ನು ರಿಜೆಕ್ಟ್ ಆಗಿದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಗೋ ಟು ಕೆನರಾ ಬ್ಯಾಂಕ್. ಸೊ ಅರ್ಜಿ ಯಾಕೆ ರಿಜೆಕ್ಟ್ ಮಾಡ್ತಾರೆ ಅಂತೇಳಿ ಅವರು ನಿಮಗೆ ಆನ್ಲೈನ್ದಲ್ಲೇ ದೇ ವಿಲ್ ಗಿವ್ ದ ರೀಸನ್. ಆ ರೀಸನನ್ನು ದಿಲ್ಲಿ ತನಕ ರಿಫ್ಲೆಕ್ಟ್ ಆಗುತ್ತೆ. ಮಿನಿಸ್ಟ್ರಿಗೆ ಹೋಗುತ್ತೆ, ನಮ್ಗೆ ಹೋಗುತ್ತೆ, ಅವ್ರ ಹೆಡ್ ಆಫೀಸಿಗೆ ಹೋಗುತ್ತೆ. ಜಿನೈನ್ ರೀಸನ್ ಇತ್ತಂದ್ರೆ ಓಕೆ, ಫೇಕ್ ರೀಸನ್ ಇತ್ತಂದ್ರೆ ಅಗೇನ್ ಅವ್ರಿಗೆ ಚಾರ್ಜ್ ಮಾಡ್ತಾರೆ, ಪ್ರಾಬ್ಲಮ್. ಸೊ ಆದ ನಂತರ ನಿಮಗೆ ಯಾವುದು ಮಷಿನ್ ಬೇಕು ಅನ್ನೋದು ವಿತ್ ಇನ್ವಾಯ್ಸ್ ಅಥವಾ ಕೊಟೇಶನ್ ಬ್ಯಾಂಕ್ದವರಿಗೆ ಅರ್ಜಿ ಮುಖಾಂತರ ಕೊಡಬೇಕು. ನನಗೆ ಈ ಕಂಪ್ನಿದು ಬೇಕು, ಇಷ್ಟ ಆಗುತ್ತೆ. ಬ್ಯಾಂಕ್ದವರು ಆ ಕಂಪ್ನಿಗೆ DD ಕಳಿಸ್ತಾರೆ, ಮಷಿನ್ ನಿಮ್ಮ ಮನೆಗೆ ಬರ್ತದೆ. ನನ್ನ ಸಬ್ಸಿಡಿ ನಿಮ್ಮ ಬ್ಯಾಂಕ್ದಲ್ಲಿ ಅಕೌಂಟಿಗೆ ಒಂದು ಮಿರರ್ ಅಕೌಂಟ್ ಅದು ಕ್ರಿಯೇಟ್ ಮಾಡ್ತಾರೆ, ಅಲ್ಲಿ ಬಂದು ಕೂಡ್ತದೆ ನಿಮ್ಮ ಕೈಯಾಗ. ನಾವು ಕೊಡೋಲ್ಲ ಸಬ್ಸಿಡಿ 3 ವರ್ಷದ ತನಕ ಅಲ್ಲೇ ಬ್ಯಾಂಕ್ದೊಳಗೆ ಇರ್ತದೆ. ಕೈಯಾಗ ಕೊಟ್ರೆ ಬ್ಯಾಂಕ್ಲಿಂದ ಮನೆಗೆ ಬರಟ್ಲೆ ಹೋಗಿರ್ತಾವೆ. ಅದಕ್ಕೆ ಸೋ ಸಿಸ್ಟಮೆಟಿಕ್ಲಿ ಡಿಸೈನ್ ಮಾಡಿದ್ದಾರೆ. ಇಂಥದ್ದು ಯಾರು ಜಿನೈನಾಗಿ ಮಾಡ್ಬೇಕಂತೀವಲ್ಲ ಅಂಥವ್ರಿಗೆ ಭಾಳ ಅನುಕೂಲ ಇದೆ ಸರ್ ಇದು. ಸೊ ನೀವು ಯಾರು ಮಾಡ್ತಿರ್ತಾರೆ ನೋಡಿ, ಬಡವರು ಪಾಪ ಗಂಡಿರಲ್ಲ, ಹುಡುಕ ಗಂಡಿರ್ತಾವೆ, ಹೌದಲ್ಲ, ಪಾಪ ಅಂಗುಕಲಿದ್ದಿರ್ತಾವೆ, ವಿಧವೆಯರು ಇರ್ತಾರೆ, ಮುದುಕಿಯರು ಇರ್ತಾರೆ, ತಾಯಿ ತಂದೆ ಬಿಟ್ಟು ಹೋಗಿರ್ತವೆ. ಈಗ ಪರಿಸ್ಥಿತಿ ಹಂಗೆ ಆದ. ಈಗ ನನ್ನ ಮಗ ಎಲ್ಲಿ ಅಮೇರಿಕಾ, ಮಗಳಲ್ಲಿ ಅಲ್ಲಿ ಫಾರಿನ್. ನಾವು ತಾಯಿ ತಂದೆ ದಿಕ್ಕಿರಲ್ಲ. ಇಲ್ಲಿ ಒಬ್ಬ ಯಾರಿಗಾರು ನರ್ಸಿಗೆ ಬಿಟ್ಟು ಹೋಗ್ತಾರೆ. ಬೆಂಗಳೂರದೊಳಗಂತೂ ತೀರಾ ಇಲ್ಲಿ ಮಗ್ಗದ ಮನೆಯವರು ಬಂದು ನೀರು ಕೊಡ್ತೀರಿ. ಅಲ್ಲಿ ಬೆಂಗಳೂರದೊಳಗೆ ಸತ್ತಾಗ ಅಳಾಕತ್ರ ಡೋಂಟ್ ಡಿಸ್ಟರ್ಬ್ ಅಂತಾರೆ ಬಂದು. ಇಲ್ಲ, ಇಟ್ಸ್ ಅ ಫ್ಯಾಕ್ಟ್ರಿ. ಭಾಳ ಹರಿವಲ್ಲದ ಲೈಫು. ನಮ್ಮ ಫ್ಲ್ಯಾಟ್ ಮುಂದೆ ಒಬ್ಬರು ತಾಯಿಗೆ ಅವರಿಬ್ಬರು ಮಕ್ಕಳು, ಹೆಣ್ಮಕ್ಳು ಫಾರಿನ್, ಆ ನರ್ಸಿಗೆ ಇಟ್ಟು ಬಿಟ್ಟಿದ್ರು. ಏನು ಪ್ರೀತಿ ಇರಲಿಲ್ಲ, ನೀವು ಏನು ಕೊಟ್ಟರು ಎದಕ್ಕೆ ಬರ್ತದ? ನರ್ಸ್ ಏನು ಮಾಡಿದ್ರು ಏನಾಯ್ತು? ಮಕ್ಕಳ ಪ್ರೀತಿ ಇರಲಿಲ್ಲ ಅಂದರೆ ರೋಗ ಬರೇ ಇದರ್ಲಿಂದ ಬರಲ್ಲ. ಅದು ಹುಡುಗಿ ತೊಗೊಂಡ್ರೆ ರೋಗ ಹೋಗಲ್ಲ. ಶಾಂತಿ ಬೇಕು, ಪ್ರೀತಿ ಬೇಕು. ಆ ರೋಗ ಗುಳಿಗೆ ಜಸ್ಟ್ ಒಂದು ಇದು ಸಮಾಧಾನ. ಹುಡುಗಿ ತೊಗೊಂಡಿನ ಪ್ರೀತಿ ವಿಶ್ವಾಸ ಇರ್ತದೆ ನೋಡ್ರಿ. ಯಾರಿಗೆ ಆರಾಮಿರ್ಲಾರ್ದ ಜರ ಕೈ ತಿಕ್ಕ್ರಿ, ಏನಾಗಲ್ಲ ತೋರ, ಧೈರ್ಯ ಆಗಿರೋ ಅಂದಾಗ ಧೈರ್ಯ ಐತಿ, ಏನೂ ಆಗಲ್ಲ. ಕೊರೋನಾ ಬತ್ತು, ಒಬ್ರು ಏನಾಗಲ್ಲ ತೋರ್ಲೆ, ನಿನ್ಗೆ ಏನೂ ಆಗಲ್ಲ ಅಂತಂದ್ರೆ ಅವರೆಲ್ಲ ಬದುಕ್ಯಾರ. ಸತ್ಯಲೆ ನಿನ್ನ ಹತ್ತಾರ, ಸತ್ಯ ಬಿಟ್ಟು ಆ ಪರಿಸ್ಥಿತಿ. ನಮ್ಮೊಬ್ಬರು ನಮ್ಮ ಸಿಂಗಿಯವರು ಜೋಗೂರು ಅಂತ ಹೇಳಿದವ್ರು, ಅವ್ರ ಬಿಸ್ನೆಸ್. ಅವ್ರು ಕೊರೋನಾ ಆಗಿದ್ರು, ಹುಬ್ಬಳ್ಳಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಫೋನ್ ಮಾಡಿದ್ರು, ನಾ ಫೋನ್ ಮಾಡಿದ್ದೆ, ಏನು ರೀ ಜೋಗರು, ಏನು ರೀ ಹೆಂಗೆ ಆರಾಮಂದ? ಏನು ಆರಾಮ್ ಸರ್, ಕೊರೋನಾ ಆಗಿ ಮಕ್ಕಳು ಇದೀಗ ಏನು ಆಗಲ್ಲ ರೀ, ಧೈರ್ಯ ತಗೋರಿ, ಏನಾಗಲ್ಲ. ಸಾವಂತ್ರ ಖಂಡಿತ ಎಲ್ಲರೂ ಬರೋದು. ಹೆದರಿ ಏನು ಮಾಡಬೇಡಿ. ಹೆದರಿಲ್ಲ ಸರ್, ದಿನ ಒಂದು ಮಗ್ಗಲಕ್ಕೆ ಒಂದು ಹೆಣ ಹೋಗಾಕತ್ತಾವ, ನನಗೇನು ಅನ್ಸಲ್ಲಾಗ್ಯದ, ಆರಾಮಾಗಿ ಬರ್ತೀನಿ ಅಂಥವ್ರು ಬದುಕಿ ಬಂದಾರ. ಯಾರದು ನೋಡ್ಸ ಎದಿ ಹೊಡೆದು, ಹೌದಾ? ಸೊ ಇದು ನಮ್ಮಲ್ಲಿ ಸಾವಂತ್ರ ನಿಶ್ಚಿತ. ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದಟ್. ಸಾವಿಗೆ ನಾವು ಅಂಜಬಾರ್ದು, ಅದಕ್ಕೆ ಪ್ರಿಪೇರ್ ಆಗಬೇಕು. ಬಟ್ ಕೆಟ್ಟ ಸಾವು ಬರಬಾರ್ದು, ಅದು ಬೆಳ್ಕೋಬೇಕು. ಆಕ್ಸಿಡೆಂಟ್ ಆಗಿ, ಕಾಲು ಕಟ್ಟಾಗಿ, ಬೇರೆಯವ್ರಿಗೆ ವಜ್ಜಾಗಿ, ರೋಗ ಬಂದು ಸಾಯ್ತು ಅಂಥೋಗಿಂತ ಬೆಳ್ಕೋಬೇಕು. ಅದು ಇದು. ಸೊ ಇದು ಯಾಕೆ ಹೇಳ್ತೀನಿ ಅಂದರೆ, ಪುಣ್ಯ ಮಾಡಬೇಕು. ಎಂಥ ಪುಣ್ಯ ಮಾಡಿದ್ನು ಸ್ವಾಮಿ, ಕೂತಲ್ಲೇ ಜೀವ ಮಕ್ಕೊಂಡಿದ್ರು ಮುಂಜಾನೆ ನಾ ತೀರು ಹೋದ್ರಪ್ಪ, ಏನೂ ಆಗಿಲ್ಲ ನೋಡು ಯಾರಿಗೆ. ಅಂಥ ಪುಣ್ಯದ ಸಾವು ಅಂತೀರಲ್ಲ, ಪುಣ್ಯ ಎಲ್ಲಿದ್ದು ಬಂತು? ಪುಣ್ಯ ಯಾವುದೋ ಏನೋ ಸಂದರ್ಭದಲ್ಲಿ ನಾವು ಸಹಾಯ ಮಾಡಿರ್ತೀವಿ, ಹೌದಿಲ್ಲ? ಸಹಾಯ ಅಂದರೆ ಏನದು? ದಾನ ಧರ್ಮ ಅಂದ್ರೆ ಏನು? ಬರೇ ಜೋಳ ಕೊಡೋದು, ರೊಕ್ಕ ಕೊಡೋದು ಅದಕ್ಕನ್ನಲ್ಲ. ಒಂದು ಒಳ್ಳೆ ಮಾತು ಹೇಳ್ರಿ, ಒಬ್ಬ ಕೆಟ್ಟವನಿಗೆ ಹಾದಿ ತೋರಿಸಿ, ಅಥವಾ ಯಾರಿಗೂ ಗೊತ್ತಿರಲ್ಲ ಅವ್ರಿಗೆ ಹಾದಿ ತೋರಿಸಿ, ಅದೊಂದು ಪುಣ್ಯ. ಕಲ್ಲು ಬಿದ್ದು ತೆಗೆದು ಹೋಗಿದೆ, ಅದೊಂದು ಪುಣ್ಯ. ಇಂಥವು ನಿಮಗೆ ಕಾಪಾಡ್ತಾವೆ. ನಾಳೆ ಏನೋ ಆಗ್ತಿರ್ತದೆ. ಈಗ ಬಕೆಟ್ದಲ್ಲಿ ಕರೆಂಟ್ ಇದ್ದು ನೀರಿನ ಹಾಟು ಇಟ್ಟಿರ್ತೀರಿ, ಈ ಸಣ್ಣ ಹುಡುಗಿ ಏನೋ ಕೈ ಎದ್ದಾಗ ಕರೆಂಟ್ ಹೋಗಿಬಿಟ್ಟಿರ್ತಾವೆ. ದೇವ್ರು ಉಳಿಸುತ್ತ. ನೀವು ಮಾಡಿದ ಪುಣ್ಯ ಎಲ್ಲ ಈ ಕಡೆ ಆಗ್ತಿರ್ತಾರೆ. ನೀವು ಮಾಡಿದ ಒಳ್ಳೆತನ ಯಾರಿಗೆ ದಾನ ಮಾಡ್ಕೊತೋರಿ,
ಕೊಟ್ಕೋತ ಬರ್ತಾನೆ. ಮೆಡಿಕಲ್ ಸೀಟ್ ನಿಮ್ಮ ಮಕ್ಕಳಿಗೆ ಫ್ರೀಯಾಗಿ ಸಿಗ್ತಾವೆ, ಎಲ್ಲೂ ಜಾಬ್ ಫ್ರೀಯಾಗಿ ಸಿಗ್ತವೆ. ಸೊ ಇಂಥವೆಲ್ಲ ನಾ ಹೇಳಿದ್ದು ನಾ ಒಬ್ರು 4 ಮಂದಿಗೆ ಹೇಳ್ರಿ, ಅದು ನಿಮ್ಗೆ ಒಳ್ಳೆ ಕೆಲಸನೇ. ಸೊ ಇಲ್ಲಿ ಇದರಲ್ಲಿ ವೈಯಕ್ತಿಕವಾದವರು ಗುಂಪಿನವರು ಸಹಿತ ಈ ಒಳಗೆ ಇದು ಇದೆ. 30 ಲಕ್ಷದವರೆಗೆ ನೀವು ಪ್ರಾಜೆಕ್ಟ್ ಮಾಡಿದ್ರೆ 15 ಲಕ್ಷ ನಾವು ಸಬ್ಸಿಡಿ ಕೊಡ್ತೀವಿ. ಒಂದು ಫ್ಯಾಮಿಲಿಗೆ ಒಂದೇ ಗಂಡ ಹೆಂಡತಿ ಮಕ್ಕಳು. ಸೊ ಬ್ರದರ್ಸ್ ತೊಗೋಬೋದು, ಬೇರೆಯವ್ರು ತೊಗೋಬೋದು, ಬಟ್ ಒಂದು ಫ್ಯಾಮಿಲಿಗೆ ಒಂದು ಕೊಡುವಂಥದ್ದು. ಸೊ ಇದರಲ್ಲಿ ಈಗ ಆಲ್ರೆಡಿ ನೀವು ಬೇರೆ ಯೋಜನೆಯಲ್ಲಿಯೂ ಸಹಿತ ಲೋನ್ ತೊಗೊಂಡಿದ್ರು ಸಹಿತ ನೀವು ಇದರಲ್ಲಿ ಪಡೆದುಕೊಳ್ಳಬಹುದು. ಅಲ್ಲಿ ತೊಗೊಂಡು ಯಾವ ಸರ್ಕಾರಿ ಯೋಜನೆ ಇಲ್ಲಿ ಅಲ್ಲಿಯೂ ತೊಗೋಬೋದು. ಅಥವಾ ಈಗ ಆಲ್ರೆಡಿ ನೀವು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಾಡ್ತಾ ಇದ್ದೀರಿ, ಹಿಂದೆ ಯಾವುದೋ ಕಾರಣಕ್ಕೆ ಅದು ಕ್ಲೋಸ್ ಆಗಿದೆ, ನೀವು ರಿನ್ಯೂ ಮಾಡ್ಬೇಕಂತ ಮಾಡಿದ್ದೀರಿ, ಅದಕ್ಕೂ ಸಹಿತ ಇದರಲ್ಲಿ ಅನುಕೂಲ ಇದೆ. ಸೊ ಇವು ಇಷ್ಟೇ ಬೇಕಾಗಿದ್ದು. ಅದಕ್ಕೆ ಪ್ಯಾನ್ ಕಾರ್ಡ್ ಅವು ಇವು ಅವೆಲ್ಲ ನಮ್ಮ ಕೇಳ್ತಾರೆ, ನೀವು ಅದು ಹೇಳಿದ್ರೆ ಸಾಕು ಅವರಿಗೆ. ಒಂದು ವೇಳೆ ನೀವು ಸ್ವಂತ ಜಾಗ ಇದ್ರೆ ಲೀಸ್ ಕರಾರು ಪತ್ರ ಕೊಡ್ರಿ. ಸೊ ಇದು ಫ್ಲೋ ಆಗೋದು ಆನ್ಲೈನ್ದಲ್ಲಿ. ಇದರಲ್ಲಿ ಯಾವುದು ಬರಲ್ಲ, ಆಹಾರ ಸಂಸ್ಕರಣೆಯಲ್ಲಿ ಯಾವುದು ಬರಲ್ಲ. ನೀವು ಸುಮ್ಮನೆ ಅದು ಹೊರಗಿಂದ ಏನು ಇವು ಕ್ಯಾಶ್ಯೂ ತಂದು ಹೊರಗಿನ ತಂದು ಸುಮ್ಮನೆ ಪ್ಯಾಕ್ ಮಾಡಿ ಕೊಡೋದಲ್ಲ. ಒಂದು ಹಂತದ ಸಂಸ್ಕರಣೆ ಆಗಿರ್ಬೇಕು. ಈಗ ಅರಿಶಿಣ ಪುಡಿ ಆಗಿರ್ಬೇಕು, ಜೋಳ ಹಿಟ್ಟಾಗಿರ್ಬೇಕು, ಕಡ್ಲಿ ಪುಟಾಣಿ ಆಗಿರ್ಬೇಕು, ಏನು ರವಾ ಆಗಿರ್ಬೇಕು, ಇಂಥವೆಲ್ಲ ಬರ್ತಾವೆ. ಈಗ ಫಿಶ್, ಮೀನು ಡ್ರೈ ಆಗಿದ್ದು ಮಾಡು, ಸುಮ್ಮನೆ ಫ್ರೆಶ್ ತಂದು ಮಾರುವಂಥದ್ದು ಇದಕ್ಕಲ್ಲ. ಈಗ ಬೇಕ್ರಿ ಯೂನಿಟ್ಗೆ ಬೇಕ್ರಿಯಲ್ಲಿ ತಾವು ಉತ್ಪಾದನೆ ಮಾಡಿ 4 ಮಂದಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರಬೇಕು, ಅಂಥದಕ್ಕೆಲ್ಲ ಇದು ಬರ್ತದೆ. ಈವನ್ ಈಗ ದನಗಳ ಮೇವು ನೀವು ಮಾಡ್ತಿರಲ್ಲ, ಸೈಲೇಜ್ ಅಲ್ಲ, ಇದು ಮಿಕ್ಸಿಂಗ್ ಯೂನಿಟ್, ಅದಕ್ಕೂ ಸಹಿತ ಇದರಲ್ಲಿ ಕೊಡೋಕೆ ಅವಕಾಶ ಇದೆ. ಸೊ ನೆಕ್ಸ್ಟ್ ಕಮ್ಸ್ ಸ್ವಸಹಾಯ ಸಂಘಗಳಿಗೆ ಮಹಿಳಾ SHG ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದಿರ್ತಾರೆ. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಹಿಳೆಯರಿಗೆ ಸಹಿತ ಈ ಯೋಜನೆಯಲ್ಲಿ ನಾವು 40,000 ರೂಪಾಯಿ ಸೀಡ್ ಮನಿ ಅಂಥೇಳಿ ನಾವು ಪ್ರತಿಯೊಬ್ಬ ಮಹಿಳೆ ಯಾರು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಕೊಂಡಿರ್ತಾರೋ ಅವರಿಗೆ ನಾವು ಫ್ರೀಯಾಗಿ ಅವ್ರ ಫೆಡರೇಷನಿಗೆ ಕೊಡ್ತೀವಿ. ಫೆಡರೇಷನ್ದವ್ರು ಏನು ಮಾಡ್ತಾರೆ, ಅವ್ರ ಇಂಟರ್ನ್ ಲೋನ್ ಅಂಥೇಳಿ ಅವರಿಗೆ ಸರ್ಕ್ಯುಲೇಟ್ ಆಗುತ್ತದೆ. ನಾವು 40,000 ರೂಪಾಯಿ ಕೊಟ್ಟಿದ್ದು ವಾಪಸ್ ಕೊಡೋಂಗಿಲ್ಲ. ಒಂದು ಸಂಘಕ್ಕೆ 10 ಜನರಿಗೆ ನಾವು ಕೊಡ್ತೀವಿ, ಅಂದರೆ ಮ್ಯಾಕ್ಸಿಮಮ್ 4 ಲಕ್ಷವರೆಗೆ ಒಂದು ಸಂಘಕ್ಕೆ ಕೊಡ್ತೀವಿ. ಇದನ್ನು ನೀವು ವಾಪಸ್ಸಾಗಿ ನಮಗೆ ಕೊಡುವಂಥದ್ದಿಲ್ಲ. ಯಾವುದೇ ಹಿಟ್ ತೊಗೊಳೋದಾಗಿರ್ಬೋದು, ಸ್ಮಾಲ್ ಮಷೀನ್ಸ್ ತೊಗೋಬೇಕಾಗಿರ್ಬೋದು, ಅದು ಕೊಡ್ತೀವಿ. ಅಲ್ಲಿ ಒಬ್ಬ ಮಹಿಳೆ 40,000 ರೂಪಾಯಿ ಪಡೆದುಕೊಂಡು, ಇಲ್ಲ ಸರ್ ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀನಿ, ವೈಯಕ್ತಿಕವಾಗಿ ಅದು 50% ಸಬ್ಸಿಡಿ ತೊಗೋಬೇಕಂತ ಮಾಡಿದ್ದೀನಿ ಅಂತಂತರೂ ಅವಳು ಅದಕ್ಕೂ ಅರ್ಹಳು. ಅಲ್ಲೂ ಸಹಿತ ಶಿ ಕ್ಯಾನ್ ಅಪ್ಲೈ. ಮತ್ತು ಸ್ವಸಹಾಯ ಸಂಘದವ್ರು ಗುಂಪಾಗಿ, ಸರ್ ಇಲ್ಲ ಸರ್ ನಾವು ಈ ಲಾಭ ತೊಗೊಂಡಿವಿ ಅಂದ್ರೆ ನಾವು ಗುಂಪಾಗಿ ಮಾಡ್ತೀವಿ ಚಟುವಟಿಕೆ ಅಂತ ಹೇಳಿದ್ರು, ಅಲ್ಲಿಯೂ ಸಹಿತ 50% ಅವರು ತೊಗೊಳಕ್ಕೆ ಅಲ್ಲಿ ಅರ್ಹರಿರ್ತಾರೆ. ಸೊ ಈಗ ಸಾಮಾನ್ಯ ಮೂಲಭೂತ ಸೌಕರ್ಯ, ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಈಗ ಮಾವು ಬೆಳೆಗಾರ ಬಳಗದೀರಿ, ಇಷ್ಟೆಲ್ಲ ಹೇಳಿದ್ವಿ, ಮಾತಾಡಿದ್ರಿ. ಸುಮಾರು ಎಷ್ಟು 500-600 ಜನ ರೈತರಿದ್ದಾರೆ. ಈಗ ಮಾವು ಬೆಳೆಗಾರ ಬಳಗದಿಂದ ಸಾಮಾನ್ಯ ಈಗ ಎಲ್ಲ ಪ್ರೊಸೆಸಿಂಗ್ ಯೂನಿಟ್, ಕ್ಲೀನಿಂಗ್, ಗ್ರೇಡಿಂಗ್, ಸಾರ್ಟಿಂಗ್, ಲ್ಯಾಬ್, ಕೋಲ್ಡ್ ಸ್ಟೋರೇಜ್, ಗೋಡೌನ್ ಯಾಕೆ ಮಾಡ್ಬೋದು, 35% ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಇದರಲ್ಲಿ ಅಪ್ ಟು 3 ಕೋಟಿವರೆಗೆ ನಾವು ನಿಮಗೆ ಒದಗಿಸೋಕೆ ರೆಡಿ ಇದ್ದೀವಿ ಈ ಯೋಜನೆಯಲ್ಲಿ. ನಾಟ್ ಓನ್ಲಿ ಇಂಡಿವಿಜುವಲಿಗೆ ಬರಲ್ಲ, ಇಲ್ಲಿ ಎನಿ SHG ಗ್ರೂಪ್ಸ್ ಆಗಿರ್ಬೋದು, FPO ಆಗಿರ್ಬೋದು, ಎನಿ ಸಂಘ ಸಂಸ್ಥೆ ಆಗಿರ್ಬೋದು, ಅವರು ಇದನ್ನು ಮಾಡಲಿಕ್ಕೆ ತೆಗೆದುಕೊಳ್ಳಬಹುದು. 35% ಸಬ್ಸಿಡಿ. ಸರ್ ಗ್ರೌಂಡ್ ಇರಬೇಕು ಸರ್, ಇಲ್ಲೆಲ್ಲ ನಿಮಗೆ ಪ್ರಾಬ್ಲಮ್. ನಾಳೆ ಎಲ್ಲ ಕಟ್ಟದ ಮ್ಯಾಗ ಕೊಡು ಅಂದ್ರೆ ಅವ್ರ ಬ್ಯಾಂಕ್ ಮೇಲೆ ಡಿಪೆಂಡ್ ಸರ್. ಇಂಡಸ್ಟ್ರಿಯಲ್ ಕನ್ವರ್ಷನ್ ಈಸ್ ಬೆಸ್ಟ್. ಅಥವಾ ಇಲ್ಲ, ಈಗ ಲಾಸ್ಟ್ ಇದು ಆಗಿದೆ ಅಲ್ರಿ,
ಹಾಂ ಎಣ್ಣೆ ಆಗಿದ್ರೆ ಸಾಕು, ಇಂಡಸ್ಟ್ರಿಯಲ್ ಕನ್ವರ್ಷನ್ ಬೇಕಲ್ಲ, ಎಣ್ಣೆ ಆಗಿದ್ರೆ ಸಾಕು, ಬ್ಯಾಂಕ್ದವರು ದೇ ಆರ್ ಪ್ರೊವೈಡಿಂಗ್. ಮತ್ತು ಇನ್ನೂ ಈಗ ಲಾಸ್ಟ್ ಬಜೆಟ್ದಲ್ಲಿ ಒಂದು ಅನೌನ್ಸ್ ಆಗಿದೆಯಲ್ಲ, ಅಪ್ 2 ಎಕರೆವರೆಗೆ ನೀವು ಹೊಲ ಇತ್ತಂದ್ರೆ ಅದಕ್ಕೇನು ಬೇಕಾಗಿಲ್ಲ ಅಂತೇಳಿ ಆಗಿದೆ ಅದು. ಇದು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳಿ ನಾವು ಯೂನಿವರ್ಸಿಟಿಗೆ ಸೇಮ್ ಇದು ಸಾಮಾನ್ಯ ಮೂಲಭೂತ ಸೌಕರ್ಯ ಈ ಅಡಿಯಲ್ಲೇ ಬರುತ್ತೆ. ಅದು ಯೂನಿವರ್ಸಿಟಿಗೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಈಗ ಧಾರವಾಡ ಯೂನಿವರ್ಸಿಟಿಗೆ ಅರೌಂಡ್ ಸೆಂಟ್ರಲ್ ಗೌರ್ಮೆಂಟ್ 100% ಸಬ್ಸಿಡಿ ಫ್ರೀಯಾಗಿ ಅರೌಂಡ್ 3 ಕೋಟಿವರೆಗೆ ಕೊಟ್ಟಿದ್ದೀವಿ. ಇಲ್ಲಿ ಅರಿಶಿಣದ್ದು, ದೆನ್ ಮ್ಯಾಂಗೋ, ದೆನ್ ಅದರ ಚಿಲ್ಲಿದು 3 ಪ್ರೊಸೆಸಿಂಗ್ ಲೈನ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಇದೆ. ತಾವು ಯಾರೇ ಅಲ್ಲಿ ಹೋಗಿ ಅದರ ಫೆಸಿಲಿಟಿಯನ್ನು ಉಪಯೋಗ ಮಾಡ್ಕೋಬೋದು. ಜೋಳ ಹೋಯ್ತೀವಲ್ಲ ಗಿರಣಿಗೆ, ನಿಮ್ಗೆ ರವೆ ಬೇಕಾದ್ರೆ ರವೆ ತೊಗೊರಿ, ಹಿಟ್ಟು ಬೇಕಾದ್ರೆ ಹಿಟ್ಟು, ಆ ಟೈಪ್ ಕಾಮನ್ ಇನ್ಕ್ಯುಬೇಷನ್ ಅವ್ರು ಟ್ರೈನಿಂಗು ಕೊಡ್ತಾರೆ. ನಿಮಗೆ ಪ್ರಾಡಕ್ಟ್ ಒಯ್ದು ನೀವು ಪ್ರೋಸೆಸ್ ಮಾಡಿಕೊಂಡು ಬರುವಂಥದ್ದು ಅದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಅವರು ದೇ ವಿಲ್ ಹೆಲ್ಪ್. ನಮ್ಮದೊಂದೇ ರಾಜ್ಯ 14 ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಸ್ ನಾವು ಕೊಟ್ಟಿದ್ದೀವಿ. ಎಲ್ಲ ರಾಜ್ಯದಲ್ಲಿ ಬರೀ 1-2 ಆಗಿದ್ದಾವೆ. ಎಲ್ಲ ಯೂನಿವರ್ಸಿಟಿಗೆ ನಾವು ಫಸ್ಟಿಗೆ ಬಂದಾಗ ಬರೀ ಈ ಕಾಮನ್ 5 ಬರೀ ಬೆಂಗಳೂರು ಯೂನಿವರ್ಸಿಟಿ ಇದ್ದು. ನಾನು ಧಾರವಾಡ ಯೂನಿವರ್ಸಿಟಿ ವಿ ಸಿಗೆ ಫೋನ್ ಮಾಡಿ, ರಾಯಚೂರು ವಿ ಸಿಗೆ ಫೋನ್ ಮಾಡಿ, ಸರ್ ತಗೋರಿ ನಂಬಲ್ಲಿ ಯಾವ ಇಲ್ಲ, ಬರೀ ಎಲ್ಲ ಈ ಕಡೆ ಅದಾವ. ಓಡಾಡಿ ಬಿಜಾಪುರದೊಳಗೆ ಚಾಲು ಮಾಡಿದ್ವಿ, ಧಾರವಾಡದೊಳಗೆ ಚಾಲು ಮಾಡಿದ್ವಿ. ಮಾಡಿ ಬಿಜಾಪುರದ ಲಾಸ್ಟ್ ಆಯಿತು, ಅಲ್ಲಿಗೆ ಸಬ್ಸಿಡಿನ ತೆಗೆದುಬಿಟ್ರು. 35% ಮಾಡಿಬಿಟ್ರು. 100% ಇತ್ತು ಸರ್. ದೇ ಆರ್ ವರ್ಕಿಂಗ್. ನಾವು ಸೂಪರ್ವೈಸರ್ ಮಾಡ್ತೀವಿ ಸರ್. ದೇ ಆರ್ ವರ್ಕಿಂಗ್. ಅದೇ ವಿ ಆರ್ ಫಾಲೋಯಿಂಗ್. ಈಗ ಇಮಿಡಿಯೇಟ್ಲಿ ಇನಾಗ್ರೇಷನ್ ಆಗುತ್ತೆ. ಥರ್ಡ್ ಪಾರ್ಟಿ ಅವರಿಗೆ O&Mಗೆ ರನ್ ಮಾಡೋಕೆ ಕೊಡ್ತಾ ಇದ್ದಾರೆ. ಜನವರಿ ಅಲ್ಲ, ನೆಕ್ಸ್ಟ್ ಮಂತ್ ಡಿಸೆಂಬರ್ ಆಗುತ್ತೆ. ಇಟ್ ವಿಲ್ ಬಿ ಸ್ಟಾರ್ಟೆಡ್. ಆ್ಯಂಡ್ ಎನಿಬಡಿ ನೀವು FPOದವರು ಅಥವಾ ಯಾರ್ಯಾರು ಇಂಡಿವಿಜುವಲ್ ಅವ್ರು ಟೆಂಡರ್ ಕರೆದ್ರೆ O&M ಆಪರೇಷನ್ ಮ್ಯಾನೇಜ್ಮೆಂಟಿಗೆ ನೀವು ಬಾಡಿ ಎಸ್ ಅಲ್ಲಿ ನೋಡಿ ಸರ್, ಆ ಯೂನಿಟ್ ಏನಿದೆ, ಪ್ರೊಸೆಸಿಂಗ್ ಲೈನ್ ಏನಿದೆ ಅದ್ರ ಮೇಲೆ ಡಿಪೆಂಡ್. ಮ್ಯಾಂಗೋ ಅಂತೂ ಇದೆ, ಅದು ಟೆಂಡರ್ ಕರೀತಾರೆ ಪೇಪರ್ದಲ್ಲಿ. ನೆಕ್ಸ್ಟ್ ಕಮ್ಸ್ ಮಾರ್ಕೆಟಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್. ಇದೊಂದು ಇಂಪಾರ್ಟೆಂಟ್ ಘಟಕ. ಈಗೆಲ್ಲ ನೀವು ಮಾರ್ಕೆಟ್ದೊಳಗೆ ಎಲ್ಲ ನೋಡ್ತೀರಿ. ಈಗ ಧಾರವಾಡ ಪೇಡ ಅದ, ಇದು ಕುಂದ ಅದ, ಎಲ್ಲ ಅದ. ನಾವು ಧಾರವಾಡದಲ್ಲಿ ಬೆಳಿತೀವಿ ಅಂತ ಹೇಳ್ತೀವಿ. ಧಾರವಾಡ ಮ್ಯಾಂಗೋ, ಧಾರವಾಡ ಮ್ಯಾಂಗೋದು ಏನೋ ಇದು ಅದ, ಬ್ರ್ಯಾಂಡ್ ಇದೆ ನಮಗೆ. ಮಾಡಿರಿ ಸರ್. ಅದಕ್ಕೆ ಇದರಲ್ಲಿ ತಗೊಳ್ರಿ ಬೆನಿಫಿಟ್. ಯಾಕಂದರೆ ಈಗ ನೋಡಿರಿ, ಈಗ ಕೋಲಾರದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಬಾಂಗ್ಲಾದೇಶ್, ಪಾಕಿಸ್ತಾನ, ಆಲ್ ಓವರ್ ವರ್ಲ್ಡ್ ಎಲ್ಲ ಟೊಮೆಟೊ ಹೋಗುತ್ತೆ, ಎಲ್ಲ ಹೋಗುತ್ತೆ. ನಾ ಹೇಳಿದ್ನಲ್ಲ, ₹2 ಇದ್ದಾಗ ರೋಡಿನ ಹೋಗಿತ್ತಾರೆ. ಕೆಚ್ಚಪ್ಪು ಮತ್ತೆ ಬರೋದು ನೀವು ನೋಡ್ರಿ. ಸಾಯಂಕಾಲ ಎಲ್ಲ ಎಲ್ಲರೇ ಗೋಬಿ ಮಂಚೂರಿ ತಿನ್ನಾಗ ಇಟ್ಟು ಬಾಟಲ್ ಕೆಚ್ಚಪ್ ಸಾಸ್ ಹಾಕ್ತಾರೆ. ನಾವು ₹2 ಕೊಟ್ಟು ತೊಗೊಂಡು ಹೋಗಿ ಮತ್ತೆ ₹100 ಬಾಟಲ್ ಅದೇ ಆಗಿ ಬರ್ತವೆ. ಅದಕ್ಕೆ ನಮ್ಮದು ಮ್ಯಾಂಗೋ ನಮ್ಮ ಇರೋದು ನಾವೇ ಪ್ರಾಡಕ್ಟ್. ಈಗ ಎಕ್ಸ್ಪೋರ್ಟದಲ್ಲಿ ಗುಜರಾತ್ ಈಸ್ ಫಸ್ಟ್. ಯಾಕಂದರೆ ಗುಜರಾತೀಸ್ ಎಲ್ಲ ಕಂಟ್ರಿಯಲ್ಲಿದ್ದಾರೆ. ಅವರು ಲಿಂಕ್ ಇದೆ, ಅವರು ಯಾರು ಬಿಟ್ಟು ಕೊಡೋದು ಇಲ್ಲ. ಅದು ಹಿಡನ್ನೋದು ನೀವು ಇಂಡಿವಿಜುವಲ್ ಮಾಡ್ತೀರಲ್ಲಿ ಮತ್ತು ಅವನ ಥ್ರೂನೇ ಹೋಗಬೇಕು. ಹ್ಯಾಂಗೆ ಹೋದ್ರೆ ಮತ್ತು ಅವನ ಥ್ರೂನೇ ಅಲ್ಲಿ ಲಿಂಕ್ ಎಲ್ಲ ಕಡೆ. ಅದೇ ಹೇಳ್ತೀನಲ್ಲ, ನೀವು ಎಲ್ಲ ಕಡೆ ಮತ್ತೆ ನೀವು ಬೇರೆಯವನಿಗೆ ಎಕ್ಸ್ಪೋರ್ಟ್ ಹಿಡಿದ್ರು ಅವನಿಗೆ ಹಿಡಿಬೇಕು. ಈಗ ನೋಡ್ರಿ, ಇದರಲ್ಲಿ ಮಾರ್ಕೆಟಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್ದಲ್ಲಿ ಗುಂಪಿನವ್ರಿಗೆ ಸ್ವಸಹಾಯ ಸಂಘ ಇರ್ಬೋದು, SHG ಇರ್ಬೋದು, FPO ಇರ್ಬೋದು, ನಿಮ್ಮ ಲೀಗಲಿ ರಿಜಿಸ್ಟರ್ಡ್ ಗ್ರೂಪ್ಸ್ ಇರ್ಬೋದು, ಅವರಿಗೆ ಮಾಡೋಕ್ಕೆ ಅನುಕೂಲ. ಇದರಲ್ಲಿ 50% ಸಬ್ಸಿಡಿಯನ್ನು ನಾವು ಕೊಡ್ತೀವಿ. 50% ಸಬ್ಸಿಡಿ. ಸೊ ಇದರಲ್ಲಿ 50% ಎದಕ್ಕೆ ಈಗ ನಿಮ್ಮದು ಬ್ರ್ಯಾಂಡಿಂಗ್ ಹೆಂಗಿರಬೇಕು, ನಿಮ್ಮ ಪ್ಯಾಕೇಜಿಂಗ್ ಹೆಂಗಿರಬೇಕು, ಎಲ್ಲೆಲ್ಲಿ ನೀವು ಮಾರ್ಕೆಟ್ ಮಾಡ್ಬೇಕಂತ ಮಾಡಿದ್ದೀರಿ, ಅಡ್ವರ್ಟೈಸ್ ಎಲ್ಲಿ ಮಾಡ್ತೀರಿ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ದಲ್ಲಿ ಮಾಡ್ತಿರೋ, ಅಮೆಝಾನ್ದಲ್ಲಿ ಮಾಡ್ತಿರೋ, ಹೊರ ರಾಜ್ಯಕ್ಕೆ ಹೋಗಿ ಮಾಡ್ತಿರೋ, ಇವೆಲ್ಲ ಸಮಗ್ರವಾದಂಥ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಬೇಕು. ಸರ್ ಯಾರು ಮಾಡಬೇಕು ಪ್ರಾಜೆಕ್ಟ್ ರಿಪೋರ್ಟ್? ನೀವೇನು ಮಾಡೋದು ಬೇಕಾಗಿಲ್ಲ.
ಯಾರಿಗಾರ ಒಬ್ಬ ಕನ್ಸರ್ನ್ಡ್ ಇದ್ದಿರ್ತಾನಲ್ಲ, ಎಕ್ಸ್ಪರ್ಟ್ ಇದ್ದಿರ್ತಾರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರಿಗೆ, ಅವರಿಗೆ ನೀವು ಹೈಯರ್ ಮಾಡ್ಕೊಳ್ರಿ, ಅವರಿಗೆ ನಾವು ದುಡ್ಡು ಕೊಡ್ತೀವಿ. ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಡೋರಿಗೆ ನಾವು ದುಡ್ಡು ಕೊಡ್ತೀವಿ. ಹೌದು, ಅದಕ್ಕೆ ಅದು ಬ್ರ್ಯಾಂಡ್ ಮಾಡಿರಿ. ನಿಮಗೆ ಸಪೋಸ್ 1 ಕೋಟಿ ಅಥವಾ 2 crores ನಿಮ್ಮ ಪ್ರಾಜೆಕ್ಟ್ ಕಾಸ್ಟ್ ಇತ್ತು, ವಿಲ್ ಪ್ರೊವೈಡ್ ಯು 1 crore rupees, 50% ಡೈರೆಕ್ಟ್ಲಿ. ಈಗ ಭೀಮಾ ಪಲ್ಸಸ್ ಅಂತೇಳಿ ತೊಗರಿ ಮಂಡಳಿ ಇದೆ ಅಲ್ಲ ಗುಲ್ಬರ್ಗ, ಅವರು ದೇ ಹ್ಯಾವ್ ಟೇಕನ್ ನಮ್ಮದು 1.8 ಕೋಟಿ ಕೊಟ್ಟಿದ್ದೀವಿ ಅವರಿಗೆ. ದೆನ್ ದಾವಣಗೆರೆ ಮತ್ತು ಚಿತ್ರದುರ್ಗ ಫೆಡರೇಷನ್ದವರು ದೇ ಹ್ಯಾವ್ ಸೀಮಿ ಬ್ರ್ಯಾಂಡ್ ಮಾಡಿದ್ದಾರೆ, ಮಿಲ್ಲೆಟ್ ಅದು ರೈತ ಉತ್ಪಾದಕ ಫೆಡರೇಷನ್ ಅವರು, ಅವರಿಗೂ ದೇ ಹ್ಯಾವ್ ಪ್ರೊವೈಡೆಡ್ 1.5 ಕೋಟಿ. ಸೊ ನೀವು ಮಾವು ಬೆಳೆಗಾರದವರು ಯು ಕ್ಯಾನ್ ಸಾಮಾನ್ಯ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ತೊಗೊಳ್ರಿ, ಮಾರ್ಕೆಟಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್ ತೊಗೊಳ್ರಿ. ಅದರಲ್ಲಿ ಇದು ಇದ್ದಿರ್ತಾವೆ ಏನೇನು ಕಾಂಪೊನೆಂಟ್, ಹೇಗೆ DPR, ಅದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ಕನ್ಸಲ್ಟೆಂಟ್ ಇರ್ತಾರೆ, ನೀವು ಹೈರ್ ಮಾಡ್ಕೊಳ್ರಿ, ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಪ್ರೊವೈಡ್ ಯು ಟ್ರೈನಿಂಗ್, ತರಬೇತಿನೂ ಸಹಿತ ಕೊಡ್ತೀವಿ ಫ್ರೀಯಾಗಿ. 3 ದಿವಸ ತರಬೇತಿ, ಬಂದು ಹೋಗೋ ಖರ್ಚು ಎಲ್ಲ, ಹೇಗೆ ಕ್ಲೀನಿಂಗ್, ಹೇಗೆ ಫುಡ್ ಪ್ರೊಸೆಸಿಂಗಲ್ಲಿ ನೀವು ಹೇಗೆ ಆಗಬೇಕು, ಏನೇನು ಬೇಕಾಗ್ತಾವೆ ರಿಕ್ವೈರ್ಮೆಂಟು, ಏನೇನು ಸರ್ಟಿಫಿಕೇಷನ್, ಯೂನಿವರ್ಸಿಟಿ ಅಸೋಸಿಯೇಷನ್ ವಿತ್ ಆಲ್ CFTRI ನಾಲೆಜ್ ಪಾರ್ಟ್ನರ್ ಅಂತಿದ್ದಾರೆ, ಅವ್ರ ಜೊತೆಯಾಗಿ. ಸೊ ಇದೆಲ್ಲ ಸಮಗ್ರವಾದಂಥ ಒಂದು ಯೋಜನೆ ಇದೆ. ಈ ಯೋಜನೆ ದಯಮಾಡಿ ತಾವು ಲಾಭ ಪಡೆದುಕೊಳ್ಳಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ನೊಂದು, ಯು ಕ್ಯಾನ್ ಕನ್ವರ್ಜ್ ವಿತ್ ಅದರ್ ಸ್ಕೀಮ್ಸ್. ಈ PMFME ಯೋಜನೆ ಇದೆಯಲ್ಲ, ಈಗ ಸಪೋಸ್ ನೀವು ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತೇಳಿ ಇನ್ನೊಂದು ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟ್, ಅಲ್ಲಿ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡ್ತಾರೆ. ಗೋಡೌನಿಗೆ ಅವ್ರಿಗೆ ಪ್ರೊಸೆಸಿಂಗಿಗೆ ಕೊಡಲ್ಲ, ಗೋಡೌನಿಗೆ, ಕೋಲ್ಡ್ ಸ್ಟೋರೇಜ್ಗೆ ಅದಕ್ಕೆಲ್ಲ ಕೊಡ್ತಾರೆ. ಸೊ ಅದ್ರ ಜೋಡಿ ನೀವು ಪ್ರೊಸೆಸಿಂಗ್ ಯೂನಿಟ್ ಹಾಕಿದ್ರೆ ಇವೆರಡು ಕ್ಲಬ್ ಮಾಡ್ಕೋಬೋದು. ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಸ್ಕೀಮ್ ಇದ್ದಿರ್ತದೆ, ಬಟ್ ಒಂದೇ ಯೂನಿಟಿಗಲ್ಲ. ಈಗ ಸಪೋಸ್ ನೀವು ಮೆಣಸಿನ್ಕಾಯಿ ಖಾರ ಮಾಡೋದು ಇಲ್ಲಿ ತೊಗೊಂಡಿರ್ತೀವಿ, ಅಲ್ಲಿ ಬೇರೆ ತೊಗೊಳ್ರಿ. ಹೀಗೆ ಒಂದೇ ಯೂನಿಟ್ ಇದರಲ್ಲಿ ರನ್ ಆಗಲಿ, ಬಟ್ ತೊಗೊಂಡು ನೀವು ಕನ್ವರ್ಜ್ ಮಾಡ್ಬೋದು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ನೊಂದು ಕಪೆಕದಿಂದ ನಾವು ಹೊಸದಾಗಿ ಇದು ಮಾಡ್ತಾ ಇದ್ದೀವಿ. ಏನು, ಲಾಸ್ಟ್ ಇಯರ್ಲಿಂದ ವಿ ಆರ್ ಇಂಪ್ಲಿಮೆಂಟಿಂಗ್ ಎಕ್ಸ್ಪೋರ್ಟರ್ಸಿಗೆ. ಈಗ ಎಕ್ಸ್ಪೋರ್ಟರ್ ಹೆಚ್ಚಿಗೆ ಫೆಸಿಲಿಟೇಟ್ ಮಾಡ್ಬೇಕಂತ ಹೇಳಿ, ಈಗ ಎಕ್ಸ್ಪೋರ್ಟರ್ಸ್ ಇದ್ದೀರಿ, ಇಲ್ಲೆಲ್ಲ ಇದ್ದೀರಲ್ಲ, ಈಗ ಎಕ್ಸ್ಪೋರ್ಟರ್ಸಿಗೆ ಪ್ಯಾಕ್ ಹೌಸಸ್, ಅಕ್ರಿಡೇಟೆಡ್ ಪ್ಯಾಕ್ ಹೌಸ್ ನೀವು ಉಪಯೋಗ ಮಾಡಿ ಫಾರಿನ್ ಕಂಟ್ರೀಸ್ ಕಳಿಸ್ಬೇಕಾಗ್ತದೆ. ಈಗ ಅಕ್ರಿಡೇಟೆಡ್ ಪ್ಯಾಕ್ ಹೌಸ್ದಲ್ಲಿ ನೀವು ಪ್ಯಾಕ್ ಮಾಡಿ ಕಳಿಸ್ಬೇಕಾದ್ರೆ ಅವ್ರು ಚಾರ್ಜ್ ಮಾಡ್ತಾರೆ. ಆ ಚಾರ್ಜಿಗೆ ನಾವು 50% ಕೊಡ್ತೀವಿ. 50,000 ಮಾಡಿದ್ರೆ 25,000 ರೂಪಾಯಿ ನಾವು ಕೊಡ್ತೀವಿ. ಒಂದಾಯ್ತು. ಜೊತೆಗೆ ಈಗ ಟೆಕ್ನಾಲಜಿ, ನಿಮಗೇನೋ ಫುಡ್ ಪ್ರಾಡಕ್ಟ್ಸಲ್ಲಿ ಟೆಕ್ನಾಲಜಿ ಬೇಕಾಗಿರ್ತದೆ. ಈಗ ನಿಮಗೆ ಈಗ ರವೆ ಎಲ್ಲ ಮಾಡಿರ್ತೀರಿ, ಈಗ ರೆಡಿ ಟು ಕುಕ್, ರೆಡಿ ಟು ಈಟ್ ಬಂದಿದ್ದಾವೆ. ಈಗ ಪ್ಲೇನ್ದಲ್ಲೇ ಬಿಸಿನೀರು ಅಂಥದ್ದು ನೀವು ಜೋಳದಿಂದ ನುಚ್ಚು ಮಾಡೋದಾಗಲಿ, ಯಾವುದೇ ಟೆಕ್ನಾಲಜಿ, ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿ ಅಂತ ತೊಗೊಂಡ್ರೆ ಅದಕ್ಕೆ ನಾವು ಚಾರ್ಜ್ ಕೊಡ್ತೀವಿ. 50% ಚಾರ್ಜ್. ಅದು ಒಂದು ಸಪೋಸ್ 1 ಲಕ್ಷ ಆದರೆ 50,000 ನಾವು ಕೊಡ್ತೀವಿ. ಸೆಕೆಂಡ್, ನೆಕ್ಸ್ಟ್ ಲ್ಯಾಬ್ ಟೆಸ್ಟಿಂಗ್. ಈಗ ನೀವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಕಂಪಲ್ಸರಿ ಯು ನೀಡ್ ಲ್ಯಾಬ್ ಟೆಸ್ಟಿಂಗ್. NABL ಅಕ್ರಿಡೇಟೆಡ್ ಲ್ಯಾಬ್ದಲ್ಲಿ ಟೆಸ್ಟ್ ಮಾಡಿಸ್ತೀರ. ಆ ಟೆಸ್ಟಿಂಗ್ ಚಾರ್ಜ್ ಇದೆಯಲ್ಲ, ದೇರ್ ಆಲ್ಸೋ ವಿ ಪೇ ಯು 50%. ಈಗ ನೀವು ಎಕ್ಸ್ಪೋರ್ಟ್ ಮಾಡಿರ್ತೀರಲ್ಲ, ವಿತ್ ಎಕ್ಸ್ಪೋರ್ಟ್ ಆರ್ಡರ್, ಇಫ್ ಯು ಆಲ್ರೆಡಿ ಪೇಡ್, ಈಗ ನೀವು ಹಿಂದೆಲ್ಲ ಕೊಟ್ಟಿದ್ರೆ ಮಾರ್ಚಿಂದ ಈ ಕಡೆ, ಯು ಕೈಂಡ್ಲಿ ಸಬ್ಮಿಟ್ ನನಗೆ ಇದು ಏನು ರಿಸಿಪ್ಟ್ ವಿತ್ ಅಕೌಂಟ್ ಡೀಟೇಲ್ಸ್ ಕೊಡಿ. ಯಾರು ಎಕ್ಸ್ಪೋರ್ಟರ್ ಇದ್ದರೆ ನಿಮ್ಮ ಅಕೌಂಟಿಗೆ 50% ಡೈರೆಕ್ಟ್, ನೀವು ಮುಖಾನೂ ನೋಡಿರಲ್ಲ, ಏನೂ ಇಲ್ಲ, ವಿಲ್ ಡೈರೆಕ್ಟ್ಲಿ ಕೊಟ್ಟು ಬಿಡ್ತೀವಿ. ಬರೋದು ಬೇಕಾಗಿಲ್ಲ, ಏನೂ ಇಲ್ಲ. ಸೊ ಯು ಯುಟಿಲೈಸ್ ದಿಸ್ ಫೆಸಿಲಿಟಿ. ಅಪಾರ್ಟ್ ಫ್ರಮ್ ದ್ಯಾಟ್ ಮುಂಜಾನೆ ಹೇಳಿದ್ರು ಅವರು, ಏನು ಹೇಳಿದ್ರು, ಈಗ ವಿದೇಶಗಳಿಗೆ, ಬೇರೆ ಬೇರೆ ಕಂಟ್ರೀಸಿಗೆ ಇವು ಸರ್ಟಿಫಿಕೇಟ್ಸ್ ಬೇಕಾಗ್ತವೆ. ಗ್ಯಾಪ್ ಸರ್ಟಿಫಿಕೇಟ್ ಆಗಿರ್ಬೋದು, ಇವು ಸರ್ಟಿಫಿಕೇಟ್ ತೊಗೊಳಕ್ಕೂ ಸಹಿತ ನಾವು ನಿಮಗೆ ಅದಕ್ಕೂ ಸಹಿತ ಅಸಿಸ್ಟ್ ಮಾಡ್ತೀವಿ. 50% ಪ್ರೊವೈಡ್ ಅಸಿಸ್ಟೆನ್ಸ್. ವುಮನ್ಸ್ ಅವ್ರು ಇದ್ರೆ SC ST ವುಮನ್ಸ್ 75, ಜನರಲ್ ಇದ್ರೆ 50%. ಸೊ ಇಷ್ಟೆಲ್ಲ ಸಮಗ್ರವಾದಂಥದ್ದು ತಾವು ಇದರ ಫೆಸಿಲಿಟಿಯನ್ನು ಉಪಯೋಗ ಮಾಡಿಕೊಳ್ಳ್ರಿ. ಎಕ್ಸ್ಪೋರ್ಟರ್ ಈಗ ಎಕ್ಸ್ಪೋರ್ಟರ್ ಆಗಬೇಕಂತ ಯಾಕೆ ಹೇಳ್ತೀವಿ ಅಂದರೆ,
ಮುಂದೆ ಅವಿಗೆಲ್ಲ ಹೇಳಿದ್ರು. ಈಗ ಮೊನ್ನೆ ಟೊಮೆಟೊದ ಬೆಲೆ ಇಲ್ಲೇ 5 ರೂಪಾಯಿ ಇದ್ದಾಗ, ಹೊರದೇಶದೊಳಗೆ 10 ರೂಪಾಯಿ ಇದ್ದಾಗ ವ್ಯಾಲ್ಯೂ ಇಲ್ಲ, ಅದಕ್ಕೆ ಎಕ್ಸ್ಪೋರ್ಟ್ ಮಾಡಿ ಉಪಯೋಗ ಇಲ್ಲ. ಇಲ್ಲಿ 2 ರೂಪಾಯಿ ಇತ್ತು, ಅಲ್ಲಿ 50 ರೂಪಾಯಿ ಇತ್ತು, 30 ರೂಪಾಯಿ ಇತ್ತು ಅಂದ್ರೆ ಅವಾಗ ಮ್ಯಾಂಗೋ ಇಲ್ಲಿ 100 ರೂಪಾಯಿ ಇತ್ತು, ಹೊರಗೆ 150 ರೂಪಾಯಿ ಇತ್ತು, ಉಪಯೋಗ ಇಲ್ಲ ಅದು. ಅಲ್ಲಿ 400 ಹಿಂಗಿರ್ತಾರೋ ಎಕ್ಸ್ಪೋರ್ಟ್. ನಂಬಲ್ಲೇ ಸಾಕಾಗ್ತದೆ. ಈಗ ನಿಂಬಲ್ಲೇ ವೇರಿಯಸ್ ಇದು ಬಂದು ಬೆಳಗ್ಗೆ ಮಾತಾಡಿದ್ವಿ, ಒಬ್ಬರು 30 ರೂಪಾಯಿಗೆ ಮಾಡಿದ್ರು, ಇನ್ನೊಬ್ರು ಅದೇ 650 ರೂಪಾಯಿಗೆ ಏನಮ್ಮ. ಯಾಕೆ ಸಣ್ಣವರಿಂದ ಸಾಲಾಗಿ ಹೇಳ್ತಿದ್ರು, ಮಾಸ್ತರ್ ಹೇಳ್ತಿದ್ರೆ ಮಗನೇ ಬಡಿಗೆ ತೊಗೋರಿ ಅಲ್ಲ ಅಂತ. ಎಲ್ಲರ ಕಡೆ ಒಂದು ಬಡಿಗೆ ಮುರಿರಲ್ಲೇ ಎಲ್ಲ ಮುರಿತಿದ್ರು, ಎಲ್ಲ ಕೂಡಿಸಿ ಮುರಿರಲ್ಲೇ. ಸಂಘಟನೆ ಅದಕ್ಕೆ ನೀವೆಲ್ಲ ಬೆಳೆಗಾರರ ಸಂಘಟನೆ ಇವೆಲ್ಲ ಒಗ್ಗಟ್ಟಾಗಿ ನೀವು ಇದು ಮಾಡಿಬಿಡ್ಬೇಕು. ಎಸ್ ನಮ್ಮ ಬಲ್ಲಿ ಇಷ್ಟಿದೆ, ಮ್ಯಾಂಗೋ ತೊಗೋತಿರ್ತೋ ಬರ್ರಿ. ಇಲ್ಲಿಲ್ಲಂದ್ರೆ ನೀವೊಂದು ಸಂಘಟನೆಯಿಂದ ಹೋದ್ರೆ ಗೌರ್ಮೆಂಟ್ ಸಹಿತ ಸಪೋರ್ಟ್ ಮಾಡ್ತಾವೆ, ಪ್ಲ್ಯಾಟ್ಫಾರ್ಮ್ ಕೊಟ್ಟು ಬಿಡ್ತವೆ. ಬರ್ರಿ ಬೆಂಗಳೂರಲ್ಲಿ ವಿಲ್ ಗಿವ್ ಸೇಲ್ ಹಾಕಿ ಒಬ್ರು ಯಾರಿಗೆ ಅಲ್ಲಿ ಇಟ್ಟು ಬಿಡ್ರಿ, ಅವ್ರಿಗೆ ಭಾಗವಾಗಿ ಆಯ್ತಪ್ಪ ನೀವು ಮಾರಿದಷ್ಟು 1 ಕಿಲೋದ ಮ್ಯಾಗೆ 2 ರೂಪಾಯಿ ತೊಗೊಳ್ರಿ, ಬೇಕಾದ ಮಾಡಿ 2 ರೂಪಾಯಿ, ನನಗೆ 50 ರೂಪಾಯಿ ಬೇಕು, ನೀವು ಎಷ್ಟಕ್ಕೆ ಮಾರ್ತೀವಿ ಗೊತ್ತಿಲ್ಲ ಅಂದರೆ ಸಂಘಟನೆಯಿಂದ ಇವೆಲ್ಲ ಮಾಡೋಕ್ಕೆ ಅನುಕೂಲ ಇದೆ. ದಯಮಾಡಿ ಇದರ ಉಪಯೋಗ ತಗೊಳ್ರಿ. ಬೇರೆ ಬೇರೆ ಯಾರಾದರೂ ಈಗ ಫುಡ್ ಪ್ರೊಸೆಸಿಂಗ್ನಲ್ಲಿ ಈಗ ಚುರುಮುರಿ ಮಾಡ್ಬೋದು, ನೀವು ಹಪ್ಪಳ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ರೆಡಿ ಟು ಕುಕ್, ರೆಡಿ ಟು ಈಟ್, ಎನಿಥಿಂಗ್ ಫುಡ್ ಪ್ರೊಸೆಸಿಂಗ್ದಲ್ಲಿ ಮಾಡಿರಿ. ಇನ್ನೊಂದು 1 ವರ್ಷ ಸ್ಕೀಮ್ ಇರುತ್ತೆ, ಇದು ಸಬ್ಸಿಡಿ ಅಂತೂ ಬಂದೇ ಬರುತ್ತೆ, ಅದ್ರ ಬಗ್ಗೆ ವಿಚಾರ ಮಾಡಿಬಿಡ್ರಿ. ದಯಮಾಡಿ ಇದ್ರ ಉಪಯೋಗ ತೊಗೊಳ್ರಿ, 4 ಮಂದಿಗೆ ಹೇಳ್ರಿ. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಕೃಷಿ ಇಲಾಖೆಯಲ್ಲಿ ಲಿಸ್ಟ್ ಸಿಗುತ್ತೆ. ಬೇಕಾದ್ರೆ ನಮಗೆ ಕೆಪೆಕಿಗೆ ಒಂದು ಮೇಲ್ ಹಾಕಿ, ಕೆಪೆಕ್ 1996 ಅಂತೇಳಿ ಲಿಸ್ಟ್ ಕೊಡ್ರಿ, ಯಾರ್ಯಾರು ಇದಾರೆ ಅಂತೇಳಿ. ಅವರು ನಿಮ್ಗೆ ಲಿಸ್ಟ್ ವಿತ್ ಫೋನ್ ನಂಬರ್ ಕೊಡ್ತೀವಿ, ಅವ್ರು ಮಾತಾಡ್ರಿ. ಇಲ್ಲಿಲ್ಲ ಅಂದ್ರೆ ನೀವೇ ಜಿಲ್ಲಾ ಸಂಪನ್ಮೂಲ ಯಾರು ರಿಟೈರ್ಡ್ ಪ್ರೊಫೆಸರ್ಸ್ ಅದು ಯಾರು ಆಗ್ತಿದ್ರೆ ಆಗ್ರಿ. ನಿಮ್ಮ ಸುತ್ತಮುತ್ತದಲ್ಲಿ ನಿಮ್ಮ ಮನೆಯಲ್ಲಿ ಫುಡ್ ಪ್ರೊಸೆಸಿಂಗ್ದಲ್ಲಿ ಮಾಡೋಕ್ಕಿದ್ರೆ ಮಾಡಿಸಿ. ಏನಾದ್ರು ಸಮಸ್ಯೆ ಇದ್ರೆ ಕೇಳ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ವಾಟ್ಸಪ್ 94489 72737. 94489 72737. 72737 ಮಾಡ್ರಿ. ಇಲ್ಲೆಲ್ಲ ವಾಟ್ಸಪ್ದಲ್ಲಿ ನನಗೆ ಮೆಸೇಜ್ ಹಾಕ್ರಿ. ಯಾಕಂದ್ರೆ ಇಂಥ ಭಾಷಣ ಮಾಡಿದ ಫೋನ್ ಬಂದು ಹೋದು, ಎಷ್ಟರ ಸಾಕಪ್ಪ ಇವನಿಗೆ ಫೋನ್ ಎತ್ತಲ್ಲ ಅನ್ಕೋತ ಕುಂದ್ರಬೇಡ್ರಿ ನಾವು. ಅದಕ್ಕೆ ಅದು ಸರ್ MH ಬಂತನಾಳ್, ಮೊಹಮ್ಮದ್ ಪರ್ವೇಜ್ ಬಂತನಾಳ್ ಅಂತೇಳಿ, MH ಬಂತನಾಳ್ ಅಂತ ಸರ್. ನಾವು ಧಾರವಾಡ ಸಮೃದ್ಧಿ FPOದಿಂದ CEO ಅದೇ ಸರ್. ಇದನ್ನು ರಫ್ತು ಬಗ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟರೆ, ನಾವು ಫುಡ್ ಪ್ರೊಸೆಸಿಂಗ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಒಳಗೇ ಇದ್ದೆ. ಬಟ್ ರಿಲೇಟೆಡ್ ಟು ಮ್ಯಾಂಗೋ ಇಂಡಸ್ಟ್ರಿ ವಿ ನೀಡ್ ಸಮ್ ಟ್ರೈನಿಂಗ್. ವಾಟ್ ಕೈಂಡ್ ಆಫ್ ಟ್ರೈನಿಂಗ್? ಅದೇ ಹೇಳಿದ್ದೀನ, ನೀವು ಚೇಂಬರ್ ಆಫ್ ಕಾಮರ್ಸ್ ಆಗಲಿ, ನೀವು ಮ್ಯಾಂಗೋ ಬಳಗದಿರಲ್ಲ, ನೀವು ಹೇಳ್ರಿ, ವಿ ಆರ್ ರೆಡಿ ಟು. ನಿಮ್ಮಲ್ಲಿ ಇಲ್ಲೇ ಎಕ್ಸ್ಪರ್ಟ್ಸ್, ವಿ ಹ್ಯಾವ್ ಸೋ ಮೆನಿ ಎಕ್ಸ್ಪರ್ಟ್ಸ್. ಅದರ್ವೈಸ್ ಸ್ಪೆಷಲ್ ಯು ನೀಡ್ ಫಾರ್ CFTRA ಟೆಕ್ನಾಲಜಿ ಬೇಕಂತಾರೆ ಹೇಳ್ರಿ. 30 ಮೆಂಬರ್ಸ್ 30 ಜನರು ರೆಡಿ ಮಾಡಿರಿ. ಅಲ್ಲಿ ಟ್ರೈನಿಂಗ್ ಕಾಸ್ಟ್ ನಾವು ಕೊಡ್ತೀನಿ, ಹೋಗೋ ಬರೋದು ಇರೋದು ಖರ್ಚು ನೀವು ಮಾಡ್ಕೊಳ್ರಿ. ವಿ ಆರ್ ರೆಡಿ. ಅಲ್ಲಿ ಯಾರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು? ನೀವು ಡ್ರಾಪ್, ಈಗ ಪೋದ್ದಾರ್ ಸರ್ ಇದ್ದಾರಲ್ಲ, ಅವ್ರಿಗೆ ಸರ್ ಕಾಂಟ್ಯಾಕ್ಟ್ ಮಾಡಿರಿ. ಇವರೆಲ್ಲ ಮ್ಯಾಂಗೋ ಬಳಗ ಮಾಡಿರಿ, ನೀವು ಅಷ್ಟು ಡಿಸ್ಕಸ್ ಮಾಡಿ. ಇದಕ್ಕೆಲ್ಲ ವಿಲ್ ಸೆಂಡ್ ಯು ದೇರ್. ಯಾಕಂದ್ರೆ ಹೋಗೋದು ಬರೋ ಖರ್ಚು, ಅಲ್ಲಿ ಇರೋದು ಖರ್ಚು ನಿಮ್ಮ ಅಂದರೆ ಸ್ವಲ್ಪ ಬ್ಯಾನ್ ಇರ್ತದೆ. ಎವ್ರಿಥಿಂಗ್ ಫ್ರೀ ಅಂದ್ರೆ ನನಗೂ ಹುಚ್ಚು ಹಿಡಿತ್ರಿ. ಏನು ಈಗೆಲ್ಲ ಸ್ಟಾಲ್ ಗೀಲ್ ಎಲ್ಲ ಎಕ್ಸ್ಪೋ ಇರ್ತಾವಲ್ಲ, FPOಗಳಿಗೆ ಎಲ್ಲರಿಗೆ ಇವು ಎಂಟ್ರಪ್ರಿನ್ಯೂರ್ಸ್ ಫೋನ್ ಮಾಡಿ, ಕೇರಳದೊಳಗಿತ್ತು ಫೋನ್ ಮಾಡಿ, ನಾನೇ ನಮ್ಮ ಈ ಕಡೆ ಹುನಗುಂದ FPO ಅವ್ರು ಇವರಿಗೆ ನಮ್ಮ ಕಡೆ ಅದಾವ ಬರ್ತಾರೆ ಮಾಡ್ಬೇಕಂತ ಅವ್ರಿಗೆ ಹೆಸರು ಮೇಲೆ ಸ್ಟಾಲ್ ಇಟ್ರೆ ಅಲ್ಲಿ ಬಂದೇ ಇಲ್ಲ. 5 ಜನಕ್ಕೆ ನಾವು ಬುಕ್ ಮಾಡಿದ್ದೆ, ಬರೀ 4 ಜನ ಇದ್ದರು, ಒಂದು ವೇಸ್ಟ್ ಆಯ್ತಲ್ಲ. ಅದೇ ರೀತಿ ದಿಲ್ಲಿಯಲ್ಲಿ ಒಂದು 4 ದಿವಸ ಹಿಂದೆ ಇತ್ತು ವರ್ಲ್ಡ್ ಫುಡ್ ಇಂಡಿಯಾ. ಅಲ್ಲಿನ ಸತ ಒಬ್ಬ ಹೆಣ್ಮಗಳು ಬೆಂಗಳೂರದಾಗೆ ಅವ್ರು ಫೋರ್ಸ್ ಮಾಡ್ತಾರೆ, ಸರ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಸರ್. ಆ್ಯಕ್ಚುಲಿ ನಮಗೆ PMFM ಫ್ರೀ ಸ್ಟಾಲ್ 5 ಕೊಟ್ಟಿದ್ರು. ಅವಳು ಸಲುವಾಗಿ ನಾನು ಆ ಪೇಡದವ್ರಿಗೆ ರಿಕ್ವೆಸ್ಟ್ ಮಾಡಿ ದುಡ್ಡು ಕಟ್ಟಿ 16,000 ಒಂದು ಸ್ಟಾಲು, ಮೇಡಮ್ ಒಂದು
ಬರ್ತಾ ಇದ್ದಾರೆ, ಒಂದು 5 ಜನಕ್ಕೆ 2 ಕಾರ್ನರ್ ಸ್ಟಾಲ್ ಕೊಡಿ ಅಂದಾಗ ಹ್ಞೂ ಅಂದರು. ಹೋಗಿ ನೋಡ್ತೀನಿ ಅಕ್ಕಿನೂ ಬಂದೆ. 4 ಜನ ಅವಕ್ಕಿನ ಬದಲ ಬೇರೆಯವರು ಬರ್ತಿದ್ರಲ್ಲ, ಅದಕ್ಕೆ ಒಂದು ಮಿನಿಮಮ್ ರೊಕ್ಕ ಕೊಟ್ಟರೆ ಬ್ಯಾನ್ ಇರ್ತದೆ, ಹೌದಲ್ಲ? ಅದು ನಾವು ಯು ವಾಂಟ್ ಇಂಪ್ಲಿಮೆಂಟ್ ದ್ಯಾಟ್. ಫ್ರೀ ಅಂದರೆ ಯಾರು ಹೋಲಿ ಬಿಡಲಿ ಯಾರು ಅಂದ್ಬಿಡ್ತಾರೆ. ಅಲ್ಲಿ ಪಾಪ ಒಬ್ಬರು ಮಿಸ್ ಆಯ್ತಲ್ಲ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇರ್ತಾವೆ, ವಂಚಿತ ಆದ ಸರ್. ಹೀಗಾಗಿ PMFM ಯೋಜನೆ ಬಗ್ಗೆ ತುಂಬ ನೀಟಾಗಿ ಹೇಳ್ಕೊಟ್ಟು ನಮ್ಮ MS ಸ್ಪಂದನ ಅವ್ರಿಗೆ ತುಂಬ ಧನ್ಯವಾದಗಳು ಸರ್. ಇವಾಗ ಸೈಮನ್ ಅಂತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು SBI ಬ್ಯಾಂಕ್, ಎಕ್ಸ್ಪೋರ್ಟ್ ಫೈನಾನ್ಸ್, ಲೈನ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ರೋಲ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ಇನ್ ಎಕ್ಸ್ಪೋರ್ಟ್ಸ್ನ ಬಗ್ಗೆ. ಸರ್ ಹೌದಲ್ಲ? Namaskara. I am not very fluent in Kannada, so I will mix. I hope Hindi सीख पाता है. Yeah, तो मैं हिंदी basically from Kerala, तो हिंदी और इंग्लिश में मैं बात करूँगा. एंड मेरे कोलीग हैं मिस्टर अच्युत अंबर, कोई भी डाउट है अगर आपको फर्दर क्लैरिफिकेशन चाहिए कन्नड़ा में और अच्छी तरह एक्सप्लेन कर देंगे. ಏನೋ ತಿಳಿಲಿಲ್ಲ ಅಂದ್ರೆ ಅಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ರೆ ನಾನು ಕನ್ನಡದಾಗ ಹೇಳಿದ್ ಮಾಡ್ತೀನಿ. ನೋಡಿ, ನಾನು ಇಲ್ಲಿವನೇ ಇದ್ದೀನಿ, ಇದೆಲ್ಲ ಇವಾಗ ಉತ್ತರ ಕರ್ನಾಟಕ ಕನ್ನಡದಾಗೆ ಮಾತಾಡ್ತೀನಿ. ಇದೆಲ್ಲ ಇದು ಮಾಡಿ ओके. सो मॉर्निंग में मीटिंग प्री लंच मीटिंग में somebody told about एक्सपोर्ट, why we should export. हम यहीं पे लोकल सप्लाई करेंगे. तो इम्पोर्टेंस ऑफ एक्सपोर्ट क्या है कि एज अ कंट्री हमको डॉलर्स चाहिए, हमको डॉलर्स चाहिए. एंड डॉलर हमको मिलेगा अगर हम एक्सपोर्ट करेंगे. तो हम दूसरे कंट्री को बेचेंगे कुछ अपना सामान, तो वो हमको डॉलर देगा. और डॉलर हमको क्यों चाहिए? क्योंकि हम बहुत सारा चीज़ बाहर से खरीदते हैं, तो उसको हम इंडियन रुपीज़ में नहीं खरीद पाएंगे, हमको डॉलर देना है. इसीलिए गवर्नमेंट इनिशिएटिव लेता है एक्सपोर्टर्स को सपोर्ट करने के लिए. आपने बहुत सारे स्कीम्स और इसके बारे में सुना होगा. अभी सर ने बताया कि एक्सपोर्टर्स को सपोर्ट करने के लिए गवर्नमेंट स्कीम्स. सिमिलरली बैंकिंग साइड से लोन्स भी एक्सपोर्टर्स के लिए स्पेशल स्कीम्स है, जिसका कि मेन अट्रैक्टिव मेनली बैंकिंग जब आता है लोन्स, तो मेन आपका चिंता रहता है आपका इंटरेस्ट रेट का. ठीक है, तो इंटरेस्ट रेट में आपको कंसिडर रहेगा. तो मैं अभी इस सेशन में आपको बेसिकली ब्रीफ करूंगा क्या क्या अवेलेबिलिटी है बैंकिंग साइड से एक्सपोर्टर्स के लिए. अभी ये जो स्लाइड है, दिस स्लाइड गिव अस अ ब्रीफ स्नैपशॉट ऑफ द एक्सपोर्ट दैट वी आर डूइंग इन कर्नाटका. एंड कर्नाटका लास्ट पिछले फाइनेंशियल ईयर में कर्नाटका वॉज द नंबर 1 एक्सपोर्टर इन द कंट्री, नंबर 1 स्टेट. दैट इज़ 2 टाइप के एक्सपोर्ट होता है. एक मर्चेंडाइज एक्सपोर्ट जो कि गुड्स होता है, जैसे आपका मैंगो हो गया, आपका आयरन स्टील, इस टाइप का जो टैंजिबल जो छू सकते हैं उस टाइप का गुड्स. दूसरा होता है सर्विस एक्सपोर्ट. सर्विस एक्सपोर्ट में आपका सॉफ्टवेयर आता है. ओके, सो कर्नाटका दोनों को मिला के देखेंगे तो कर्नाटका वॉज नंबर 1 इन 2022-23 फाइनेंशियल ईयर, द नंबर 1 स्टेट इन एक्सपोर्ट्स. एंड वो मेनली बिकॉज ऑफ सॉफ्टवेयर एक्सपोर्ट्स. बैंगलोर में सॉफ्टवेयर वी आर डूइंग वेरी वेल. एंड मर्चेंडाइज एक्सपोर्ट जो कि हमारा जो गुड्स एक्सपोर्ट करते हैं उसमें कर्नाटका वॉज 4th इन द कंट्री. ओके, एंड अभी ये स्लाइड में जैसे आपका करंट फाइनेंशियल ईयर अभी जो 23-24 में
फर्स्ट और सेकंड क्वार्टर में कितना अमाउंट का ये हुआ है। एंड जो सेक्टर्स है, जो डिफरेंट सेक्टर्स है, उसमें एग्री प्रोडक्ट्स में ये जो 2 क्वार्टर हुए हैं, क्वार्टर 1 और क्वार्टर 2, दैट इज अप्रैल टू सितंबर, 7 करोड़ यूएस डॉलर का एक्सपोर्ट्स हुआ है एग्री। मैंने इसको हाईलाइट इसलिए किया क्योंकि आपका जो मैंगो, लाइक दिस पर्टिकुलर सेशन इज ऑन मैंगो एक्सपोर्ट सर, सो दिस फॉल्स अंडर दैट एग्री एक्सपोर्ट। तो 7 करोड़, करोड़ कैसे बोलते हैं? 7 कोटी US dollars, sir. या तो उतना का एग्री एक्सपोर्ट हुआ है फर्स्ट 2 क्वार्टर्स में ही कर्नाटका से। एंड लास्ट फाइनेंशियल ईयर में हमारा जो हुबली धारवाड़ एंड एडजॉइनिंग डिस्ट्रिक्ट, जो पास का डिस्ट्रिक्ट है, उसमें कितना का इंडियन रुपीस में कितना का करोड़ का एक्सपोर्ट हुआ है, ये है। इसमें बेलगावी में ऑलमोस्ट 5000 करोड़ हुआ है दिख रहा है, बट वो मेजर इज शुगर, शुगर जो एक्सपोर्ट है वो भी इसमें काउंट हुआ है, ठीक है। सिमिलरली आपका बागलकोट में भी शुगर, बट उसके अलावा भी बहुत सारा जैसे गदग, हावेरी, ये सब में भी एक्सपोर्ट्स में है। नाउ ये मेनली एग्रीकल्चर बेस्ड डिस्ट्रिक्ट्स है, तो मेजॉरिटी एक्सपोर्ट्स एग्री में ही हुआ है। नाउ जैसे मैंगो के लिए पुश कर रहे हैं, तो दैट इज आल्सो अनदर एरिया फॉर एक्सपोर्ट्स। अभी जैसे मैंने बोला था कि जब एक्सपोर्ट करते हैं, जैसे ये अवेयरनेस वर्कशॉप है, तो मैं जस्ट बताता हूँ कि एक्सपोर्ट करने के लिए जब हम एक्सपोर्ट जब करते हैं तो हम फॉरेन एक्सचेंज से डील करते हैं। एनी एक्सपोर्टर, उसको डॉलर आता है या फिर इम्पोर्टर होते हैं, तो हम फॉरेन एक्सचेंज में डील करते हैं। तो फॉरेन एक्सचेंज में डील करते हैं तो हमको थोड़ा रूल्स एंड रेगुलेशंस फॉलो करना पड़ता है। जैसे कि आपका फॉरेन ट्रेड पॉलिसी हो गया, देन फेडाई करके एक ऑर्गेनाइजेशन है, फॉरेन एक्सचेंज डीलर्स, फिर आपका ये हो गया DGFT, डायरेक्टर जनरल ऑफ फॉरेन ट्रेड, वो होता है जो कि इंपोर्ट एक्सपोर्ट्स पूरा कंट्रोल करता है। तो ये सब के गाइडलाइंस हैं जिसको कि हमको स्ट्रिक्टली फॉलो करना पड़ता है, बिकॉज जब हम फॉरेन करेंसी में डील करते हैं तो वी हैव टू बी लिटिल मोर, थोड़ा और केयरफुल रहना है कंपेयर टू जब लोकल ट्रांजैक्शन करते हैं, बिकॉज लॉट ऑफ अदर इंटरनेशनल थिंग्स आर इन्वॉल्व। तो वो हमको अवेयर होना चाहिए। अगर कोई एक्सपोर्ट के लिए इनिशिएटिव लेना चाहता है, एक्सपोर्टर बनना चाहता है, तो हमको थोड़ा बेसिक नॉलेज होना चाहिए, ये जो गाइडलाइंस वगैरह हम कंप्लाई करना है। एंड जैसे मैंने पहले बोला था कि गवर्नमेंट को डॉलर चाहिए, एज अ कंट्री हमको डॉलर चाहिए, ठीक है। तो उसके लिए लोगों को क्या बोलते हैं, वी हैव टू इंसेंटिवाइज, या फिर उनको बोलना है कि आप एक्सपोर्ट करो, अट्रैक्टिव होना है। तो इसके लिए 1967 में RBI केम आउट विद एक्सपोर्ट क्रेडिट स्कीम, एक्सपोर्ट के लिए लोन देने का स्पेशल स्कीम लेके आया 1967 में। तो दैट इज व्हेन दिस थिंग स्टार्टेड, एक्सपोर्ट क्रेडिट करके स्पेसिफिकली। अभी आप में से कोई जो एक्सपोर्ट पे नहीं है, वो एक्सपोर्टर बनना चाहते हैं, तो बेसिकली आप लोगों को क्या क्या चाहिए, बेसिक कुछ चीज़ें हैं आपको चाहिए, ठीक है। एक तो आपको इंपोर्ट एक्सपोर्ट कोड चाहिए होगा विच विल बी इश्यूड। देन आपको एक रजिस्ट्रेशन एंड मेंबरशिप RMC, वो आपका जो भी एसोसिएशन या कुछ रहेगा, दे विल बी इशूइंग यू अ सर्टिफिकेट। देन GST एंड पैन आपका जैसे नॉर्मल। देन आपको स्टेटस होल्डर सर्टिफिकेट, वो DGFT देगा। उसमें स्टेटस होल्डर का मतलब होता है आपको स्टार रेटिंग देता है डिपेंडिंग ऑन आपका टर्नओवर, ठीक है। सो दीज आर, ये है जो बेसिक चीज़ें आपको ज़रूरत पड़ेंगी। और बेसिकली जैसे मैंने पहले बोला था, आपका सर्विस एक्सपोर्ट होता है जो कि सॉफ्टवेयर रिलेटेड चीज़ें हैं। देन आपका मर्चेंडाइज एक्सपोर्ट होता है जो कि आपका जो गुड्स, जो एक्चुअल हम जो सोचते हैं, ये जो एक्सपोर्ट होता है। अच्छा, अभी मेन मुद्दे पे आते हैं कि बैंक्स कैसे फंड करते हैं। अगर कोई फंडिंग चाहता है, जैसे कोई अगर आपका फार्मर है, अगर आप लोग, तो आप लोग KCC लोन लेते हैं आपका क्रॉप का फर्टिलाइज़र और इसके लिए सब।
ಇಲ್ಲ ಅದ್ರದ್ದು ಇಲ್ಲ ಸರ್ ಅವ್ರದ್ದು KCC लोन लेते हैं आपका डे टू डे उसके लिए, डे टू डे रनिंग के लिए आपका जो कॉस्ट होता है। सिमिलरली अगर आप एक मैन्युफैक्चरिंग यूनिट है, आप कुछ बनाते हैं तो आपको रॉ मटेरियल खरीदना है, उसको प्रोसेस करने के लिए आपको वर्किंग कैपिटल चाहिए। तो सेम चीज़ के लिए जो आप नॉर्मली आप ओवरड्राफ्ट अकाउंट OD या फिर कैश क्रेडिट अकाउंट लेते हैं, उसको आप जब इंडियन रुपीज़ में लेते हो, इंडियन रुपीज़ नहीं, आप जब लोकली लेते हो तो आपका इंटरेस्ट रेट 9, 10, 11% जो भी आपका डिपेंडिंग ऑन डिफरेंट बैंक एंड स्कीम पे आता है। अभी अगर आप एक्सपोर्ट कर रहे हैं, सेम चीज़ आपको जो वर्किंग कैपिटल है वो आपको एक्सपोर्ट के लिए अगर चाहिए तो हम एक्सपोर्ट क्रेडिट करके देते हैं, ठीक है। उसमें अट्रैक्टिव जो चीज़ है वो मैं बाद में आऊँगा। तो एक तो उस टाइप से आपको एक्सपोर्ट क्रेडिट के लिए आपको वर्किंग कैपिटल फाइनेंस मिलता है, और दो टाइप से मिलता है। या तो आप इंडियन रुपीस में ले सकते हैं, लाइक आपका रुपीस में आप ले सकते हैं, नहीं तो आप फॉरेन करेंसी में भी ले सकते हैं। आपको डॉलर में अगर लोन चाहिए तो डॉलर में ले सकते हैं। तो दोनों टाइप से हम कर सकते हैं। ಈಗ ಇದೆ ಸರ್, ಇದೆ ಈಗ ಅದ್ರ ಇದೆ ಕಂಟಿನ್ಯೂ ಇದೆ. ಈಗ ಇದು ಹೇಳಿದ್ರು ಎಕ್ಸ್ಪೋರ್ಟ್ ಪ್ಯಾಕಿಂಗ್ ಕ್ರೇಟ್ ಅಂತೇಳಿ ಅದಕ್ಕೆ ಹೆಸರು. ಎಕ್ಸ್ಪೋರ್ಟ್ ಪ್ಯಾಕಿಂಗ್ ಕ್ರೇಟ್ ಹೆಂಗೆ ಆ್ಯಕ್ಚುಲಿ ವರ್ಕ್ ಆಗ್ತಂತ ನೀವು ಒಂದು 2 ನಿಮಿಷ ಹೇಳ್ತೀನಿ. ಈಗ ನೀವು ಯಾರಾದರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಂತ ತಿಳ್ಕೊ, ಏನಾದರೂ ಎನಿ ಐಟಮ್ ಏನೋ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಅದು ವರ್ಕ್ ಹೆಂಗಾಗ್ತಂತಂದ್ರೆ, ನೀವು ಅದನ್ನು ಪ್ರೊಸೆಸಿಂಗ್ ಮಾಡ್ತಿರ್ಬೋದು, ಅದರ್ವೈಸ್ ನೀವು ಫಿನಿಶ್ ಪ್ರಾಡಕ್ಟ್ಸ್ ಯಾವುದೋ ಒಂದು ಅದನ್ನು ಪರ್ಚೇಸ್ ಮಾಡಿ ಅದನ್ನು ನೀವು ಪ್ರೊಕ್ಯೂರ್ ಮಾಡಿ ನೀವು ಹೊರಗಿನ ಇದು ನಿಮ್ಮ ಕಸ್ಟಮರ್ ಯಾರಿರ್ತಾರೆ, ಮೇ ಬಿ ಯುರೋಪು US ಎಲ್ಲಾದ್ರೂ ಅಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಏನಾಗುತ್ತೆ, ನೀವು ಅದನ್ನು ಪರ್ಚೇಸ್ ಮಾಡಿ ಖರೀದಿ ಮಾಡಿ ರಾ ಮಟೀರಿಯಲ್ನ ಖರೀದಿ ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಮತ್ತು ಶಿಪ್ಮೆಂಟ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ. ಈ ಟೈಮು ಅಂದರೆ ನೀವು ಪ್ರೊಸೆಸ್ ಮಾಡಿ ನೀವು ಖರೀದಿ ಮಾಡ್ತೀರಿ. ಖರೀದಿ ಮಾಡಿದ್ಮೇಲೆ ಅವ್ರ ಕಡೆಯಿಂದ ಅವ್ರಿಗೊಂದು 15 ದಿವಸ ಕ್ರೆಡಿಟ್ ತೊಗೊಳ್ತೀರಿ. ಅವ್ರಿಗೆ 15 ದಿವಸ ನೀವು ಪೇಮೆಂಟ್ ಮಾಡ್ಬೋದು, 1 ತಿಂಗಳ ಮೇಲೆ ಪೇಮೆಂಟ್ ಮಾಡ್ಬೋದು. ಅದನ್ನು ನೀವು ಖರೀದಿ ಮಾಡಿದ ಮೇಲೆ ಅದನ್ನು ಪ್ರೊಸೆಸಿಂಗ್ ಮಾಡಲಿಕ್ಕೆ ಮಾಡಿ ಕೆಲವೊಬ್ರು ಏನು ಮಾಡ್ತಾರೆ, ಸಪೋಸ್ ಈಗ ಉದಾಹರಣೆ ಅಂದರೆ ಮಾವಿನ ಹಣ್ಣು ತೊಗೋತಾರೆ. ಮಾವಿನ ಹಣ್ಣು ತೊಗೊಂಡು ಮ್ಯಾಂಗೋ ಪಲ್ಪ್ ಮಾಡ್ತಾರೆ. ಇಲ್ಲಿ ಪರ್ಚೇಸ್ ಮಾಡ್ತಾರೆ ಮ್ಯಾಂಗೋ ಪಲ್ಪ್ ಮಾಡ್ತಾರೆ. ಪಲ್ಪ್ ಮಾಡಿ ಅದನ್ನೇನು ಮಾಡಿ ಇದಕ್ಕೆ ಯಾವುದೋ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಬಟ್ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಸಿದ್ಧ ಹೆಂಗಾಗುತ್ತೆ, ಇಲ್ಲಿಂದ ಅಲ್ಲಿ ಆರ್ಡರ್ ಬರ್ತದೆ. ಇಲ್ಲಿಂದ ಅವ್ರು ಓವರ್ಸೀಸ್ ಏನು ಕಸ್ಟಮರ್ ಇರ್ತಾರೆ, ಹೊರಗಿನ ದೇಶದ ಇವ್ರ ಕಸ್ಟಮರ್ ಇರ್ತಾರೆ, ಅವ್ರಿಗೆ ಒಂದು ಪರ್ಚೇಸ್ ಆರ್ಡರ್ ಹಾಕ್ತಾರೆ. ಹಾಕಿದ ಮೇಲೆ ಇವ್ರು ಅದನ್ನು ಅವ್ರು ಎಕ್ಸ್ಪೋರ್ಟ್ ಮಾಡಬೇಕು. ಇವರೆಲ್ಲರೂ ತಯಾರಿ ಮಾಡಿ ಅಲ್ಲಿ ಬಂದರು, ಯಾವುದೋ ಇದು ನಿಯರೆಸ್ಟ್ ಬಂದರೆ ಅದು ಮುಂಬೈ ಇರ್ಬೋದು, ಚೆನ್ನೈ ಇರ್ಬೋದು, ಅಲ್ಲೇ ಶಿಪ್ಮೆಂಟ್ ಅಲ್ಲೇ ಮುಟ್ಟೋತನ, ಇಲ್ಲೇ ನಿಮ್ಮ ಸಮುದ್ರ ತೀರವರೆಗೆ ಮುಟ್ಟೋತನ ಒಂದು ಟೈಮ್ ಇರುತ್ತೆ. ಅದು ಡಿಪೆಂಡ್ಸ್ ಅಪಾನ್ ದಿ ಪ್ರಾಡಕ್ಟ್, ಯಾವ ಟೈಪ್ ನೀವು ಪ್ರಾಡಕ್ಟ್ ನೀವು ಪ್ರೊಸೀಡ್ ಮಾಡ್ಲಿಕ್ಕತ್ತೀರಿ ಅದ್ರ ಮೇಲೆ ಅದು ಡಿಪೆಂಡ್ ಇರ್ತದೆ. ಅದು 1 ತಿಂಗಳು ಹಿಡಿಬೋದು, 45 ದಿವಸ ಹಿಡಿಬೋದು, 2 ತಿಂಗಳಾಗ್ಬೋದು, 2.5 ತಿಂಗಳೂ ಆಗ್ಬೋದು. ಡಿಪೆಂಡಿಂಗ್ ಅಪಾನ್ ದಿ ಪ್ರಾಡಕ್ಟು ಎಷ್ಟು ಟೈಮು ನಿಮಗೆ ಬೇಕಾಗುತ್ತೆ ಸಂಸ್ಕರಣೆ ಮಾಡಲಿಕ್ಕೆ, ನೀವು ಪ್ರೊಸೆಸಿಂಗ್ ಮಾಡಲಿಕ್ಕೆ, ನೀವು ಖರೀದಿ ಮಾಡಲಿಕ್ಕೆ, ಪ್ರೊಸೆಸಿಂಗ್ ಮಾಡಲಿಕ್ಕೆ, ಮತ್ತು ಆ ಬಂದರು ಹಡಗು ಬಂದರು ಇರ್ತಲ್ಲ ಅಲ್ಲಿ ಮುಟ್ಟಿಸ್ಲಿಕ್ಕೆ. ಅಲ್ಲಿಂದ ಬಂದಮೇಲೆ ಅಲ್ಲಿ ಕಂಟೈನರ್ ಬಂದಮೇಲೆ ಅಲ್ಲಿಂದ ಅದು ಮತ್ತೆ ಆ ದೇಶಕ್ಕೆ ಹೋಗಿ ಮುಟ್ಟಬೇಕು. ಆ ದೇಶಕ್ಕೆ ಹೋಗಿ ಮುಟ್ಲಿಕ್ಕೂ ಒಮ್ಮೊಮ್ಮೆ 7-8 ದಿವಸ ಬೇಕಾಗ್ತದೆ, 15 ದಿವಸನೂ ಬೇಕಾಗ್ತದೆ. ಈಗ ಸಪೋಸ್ ಈಗ ನಾನು ಗೋವಾದಾಗ ಒಂದು ಇದು ಬಂದಿರೋದು, ಅಲ್ಲಿಂದ ಚೀನಾ ಕಳಿಸ್ಬೇಕಾಗಿತ್ತು ಅಂತಂದ್ರೆ ಅದೇ ಮಿನಿಮಮ್ 10 ರಿಂದ 12 ದಿವಸ ಟೈಮ್ ಬೇಕಾಗ್ತದೆ ಅದಕ್ಕೆ. ಸೊ ಇದನ್ನೆಲ್ಲನೂ ಪ್ರತಿ ಎಷ್ಟು ದಿವಸ ಬೇಕು ಅದನ್ನೆಲ್ಲ ಲೆಕ್ಕ ಮಾಡಿ ನಿಮಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಿಮ್ಗೆ ಎಷ್ಟು ಲಿಮಿಟ್ ಬೇಕು, ನಿಮಗೆ ODಗೆ ಎಷ್ಟು ಲಿಮಿಟ್ ಬೇಕು ಇದನ್ನು ಲೆಕ್ಕ ಮಾಡ್ತದೆ. ಲೆಕ್ಕ ಮಾಡಿ ಬ್ಯಾಂಕು ನಿಮಗೆ CC ಲೋನು ಅದಕ್ಕೇನಂತಾರೆ EPC ಅಂತ ಕೊಡ್ತಾರೆ. ಇದು EPC ನಾರ್ಮಲ್ CC ಅಂದರೆ ಯಾರೊಬ್ಬರು ಇದ್ದಾರೆ, ಯಾರೋ ಟ್ರೇಡರ್ ಇರ್ತಾರೆ, ಅವರು ಇಲ್ಲಿ ಲೋಕಲ್ APMC ಒಳಗೆ ಬೇಳೆಕಾಳು ಖರೀದಿ ಮಾಡಿ ಇದು ಮಾಡ್ತಿರ್ತಾರೆ, ವ್ಯಾಪಾರ ಮಾಡ್ತಿರ್ತಾರೆ. ಅವ್ರಿಗೂ ನಾವು CC ಕೊಡ್ತೀವಿ. ಬಟ್ ಆ CCಕ್ಕಿಂತ ಇದು ಎಕ್ಸ್ಪೋರ್ಟ್ ಕ್ರೆಡಿಟ್ ಅಂತೇಳಿ ಇದು ಏನಾದ್ರು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅದ, ಇದರಲ್ಲಿ ನಿಮಗೆ ಲೋನ್ ಸಿಕ್ತಂದರೆ ಅದಕ್ಕೂ ಕಂಪೇರ್ ಮಾಡಿದರೆ ಬಡ್ಡಿ ದರ ಕಡಿಮೆ ಇರ್ತದೆ. ಬಡ್ಡಿ ದರ ಯಾಕೆ ಕಡಿಮೆ ಇರ್ತಂತಂದ್ರೆ ಕೇಂದ್ರ ಸರ್ಕಾರ ಇದನ್ನು ರಫ್ತು ವ್ಯವಹಾರ ಹೆಚ್ಚಾಗಬೇಕಂತೇಳಿ ಇವರಿಗೆ ರಫ್ತುದಾರರಿಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ಅವರಿಗೆ ಕಡಿಮೆ ಬಡ್ಡಿ ದರ ಕೊಡ್ತಾರೆ, ಮತ್ತು ಅವರಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ ಇರ್ತದೆ. ಎಷ್ಟು ಪರ್ಸೆಂಟ್ ಇರ್ತದೆ ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಇರ್ತದೆ. ಈಗ ನಾವು ದುಡ್ಡು ಕೊಟ್ಟ ಮೇಲೆ ಅದು ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗೋದು, ಹಂಗೆ ಇರೋಂಗಿಲ್ಲ. ಯಾರಿಗೇ ಆದರೂ ಸಹಿತ
ಇಂಟ್ರೆಸ್ಟ್ ನೀವು ಯಾವಾಗ ತೊಗೋತೀರಿ, ಎಷ್ಟು ದುಡ್ಡು ತೊಗೋತೀರಿ. ಇವತ್ತು ನೀವು ಈಗ ಸಪೋಸ್ ಒಂದು ಲೆಕ್ಕ ಹಾಕ್ತೀವಿ, ಒಂದಿನ ಲೆಕ್ಕ ಮಾಡ್ತೀನಿ ನಾನು, ನಿಮ್ದೇನೋ ಏನೋ ಇದು ಮಾಡಿದ್ರಿ, ಇಷ್ಟು ಪ್ರಾಡಕ್ಟ್ ಅದು ನಿಮ್ಮದು, ಇದು ನೀವು ಅದನ್ನು ಖರೀದಿ ಮಾಡ್ತೀರಿ, ಅದನ್ನು ಪ್ರೊಸೆಸಿಂಗ್ ಮಾಡ್ತೀರಿ, ಆಮೇಲೆ ಅದನ್ನು ಯುರೋಪಿಗೆ ಕಳಿಸ್ಬೋದು, ಚೀನಾಕ್ಕೆ ಕಳಿಸ್ಬೋದು, ಅಥವಾ ಈ ಅಮೇರಿಕಾಗೆ ಕಳಿಸ್ಬೋದು. ಅದು ಇದು ಮಾಡ್ಕೊಂಡು ಟೈಮ್ ನೋಡಿಕೊಂಡು ಲೆಕ್ಕ ಮಾಡಿಕೊಂಡು 2 ತಿಂಗಳಾಗ್ಬೋದು, 2.5 ತಿಂಗಳು ಹಾಕ್ಕೊಂಡು ಒಂದಿನ ನಿಮ್ಮದು ಒಂದು ವರ್ಷಕ್ಕೆ ನೀವು ಇಷ್ಟು ಸಾರಿ ನೀವು ಇದನ್ನು ಮಾಡ್ತೀರಿ, ಅದನ್ನು ಫಂಡ್ಸ್ ರೊಟೇಟ್ ಮಾಡ್ತೀರಿ, ಅದನ್ನು ನೀವೆಲ್ಲ ಅಂತ ಲೆಕ್ಕ ಮಾಡಿ ನಿಮ್ಗೆ 1 ಕೋಟಿ ನಿಮ್ಗೆ ಲೋನ್ ಎಲಿಜಿಬಿಲಿಟಿ ಬರ್ತಂತ ಹಿಡ್ಕೊಂಡು ಲೆಕ್ಕ ಮಾಡಿ. ಜಸ್ಟ್ ಒಂದು ಎಕ್ಸಾಂಪಲ್, ಉದಾಹರಣೆಗೆ ಅದರಲ್ಲಿ ನೀವು ಈಗ ಒಂದು ಎಕ್ಸ್ಪೋರ್ಟ್ ಆರ್ಡರ್ ಬರ್ತದೆ. ಎಕ್ಸ್ಪೋರ್ಟ್ ಆರ್ಡರ್ ಯಾರೊಬ್ರು ಕಳಿಸ್ತಾರೆ, ಎಲ್ಲಿಂದ ಆಸ್ಟ್ರೇಲಿಯಿಂದ ಕಳಿಸ್ತಿರ್ಬೋದು. ಅದ್ರದ್ದು ಆರ್ಡರ್ ಎಷ್ಟಿರ್ತದೆ, ಕಿಮ್ಮತ್ತು 20 ಲಕ್ಷ ಇರ್ತದೆ. ನಾವು ನಿಮ್ಗೆ 20 ಲಕ್ಷ ಅಷ್ಟೇ ನಾವು ದುಡ್ಡು ರಿಲೀಸ್ ಮಾಡ್ತೀವಿ. ಆ 20 ಲಕ್ಷ ದುಡ್ಡು ನಿಮ್ಗೆ ಬಡ್ಡಿ ಲೆಕ್ಕ 20 ಲಕ್ಷದ ಮೇಲೆ ಅಷ್ಟೇ ಇರ್ತದೆ, 1 ಕೋಟಿ ಮೇಲೆ ಇರೋಂಗಿಲ್ಲ. ಆಮೇಲೆ ಈಗ ದುಡ್ಡು ಕೊಟ್ಟಿವಿ ಅದಕ್ಕೆ ಬಡ್ಡಿ ಅಂತ ಇರಬೇಕಲ್ಲ, ನಮ್ಮದು ಹೊಟ್ಟೆ ಹಿಡಿಬೇಕಲ್ಲ. ಪರ್ಸೆಂಟೇಜು 7%, 6% ಡಿಪೆಂಡ್ಸ್ ಅಪಾನ್ ಇದು. ನೀವು ಸ್ಟಾರ್ ಎಕ್ಸ್ಪೋರ್ಟರ್ ಅಂತಂದ್ರೆ ಸ್ಟಾರ್ ಎಕ್ಸ್ಪೋರ್ಟರ್ ನಿಮಗೆ DGFT ಕೊಡ್ತದೆ. ನಿಮ್ಮದು ಟ್ರ್ಯಾಕ್ ರೆಕಾರ್ಡ್ ಸರಿ ಇರಬೇಕು. ಟ್ರ್ಯಾಕ್ ರೆಕಾರ್ಡ್ ಅಂತಂದ್ರೆ ಹಂಗೆ ನೀವು ಯಾವುದೇ ಕಂಟ್ರಿಗೆ, ಯಾವುದೇ ದೇಶಕ್ಕೆ ನೀವು ಇದು ಮಾಡಿರ್ತೀರಿ, ರಫ್ತು ಮಾಡಿರ್ತಿರಲ್ಲ, ರಫ್ತು ಮಾಡಿದ ಮೇಲೆ ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು DGFT ಎರಡೂ ಅವ್ರಿಗೆ ನಾವು ಪ್ರತಿ ತಿಂಗಳಿಗೊಮ್ಮೆ ಅವ್ರಿಗೆ ಒಂದು ಇದು ಕಳಿಸ್ಬೇಕು, ಸ್ಟೇಟ್ಮೆಂಟ್ ಕಳಿಸ್ಬೇಕು. ಅವ್ರು ಅದನ್ನು ಮಾನಿಟ್ರಿಂಗ್ ಮಾಡ್ತಿರ್ತಾರೆ, ಅವರು ಮೇಲ್ವಿಚಾರಣೆ ಮಾಡ್ತಿರ್ತಾರೆ. ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು DGFT ಅವರು ಯಾಕೆ ಮೇಲ್ವಿಚಾರಣೆ ಮಾಡ್ತಿರ್ತಾರೆ, ಅದಕ್ಕೊಂದು ಕಾರಣ ಅದು. ಅವ್ರೇನಂತಾರೆ, ನಮ್ಮ ಸಾಮಾನು, ನಮ್ಮ ದೇಶದ ಸಾಮಾನು ಬೇರೆ ದೇಶಕ್ಕೆ ಹೋದ್ಮೇಲೆ ಅಲ್ಲಿಂದ ದುಡ್ಡು ಬರಬೇಕಾಗಿತ್ತು, ನನಗೆ ನಮ್ಮ ದೇಶಕ್ಕೆ ದುಡ್ಡು ಬರಬೇಕಾಗಿತ್ತು, ನಮ್ಮ ದೇಶದ ಗಳಿಕೆ ಹೆಚ್ಚಾಗಬೇಕಾಗಿತ್ತು, ಅದು ಬಂದದೇ ಇಲ್ಲ ಅಂತೇಳಿ ಅವ್ರು ನೋಡ್ತಿರ್ತಾರೆ. ಸೊ ಅದರ ಪ್ರಕಾರ ಅದನ್ನು ನಿಮಗೆ ಬಡ್ಡಿ ದರ ಕಡಿಮೆ ಇರ್ತದೆ. ಮತ್ತು ಇದಕ್ಕೆ ನಿಮಗೆ ರಫ್ತಿಗೆ ಉತ್ತೇಜನ ಕೊಡಲಿಕ್ಕೆ ಭಾರತ ಸರ್ಕಾರ ಈಗ ಇಂಟ್ರೆಸ್ಟ್ ಸಬ್ವೆನ್ಷನ್ನು ಇದು ಮಾಡಿದ್ದಾರೆ. ಮೊದಲು 2 ವರ್ಷಕ್ಕಿಂತ ಮುಂಚೆ ಏನಿತ್ತು, ಇಂಟ್ರೆಸ್ಟ್ ಸಬ್ವೆನ್ಷನ್ನು 6 ತಿಂಗಳೊಮ್ಮೆ ಬರ್ತಿತ್ತು. ಬಟ್ ಈಗ ಹಂಗಿಲ್ಲ, ನಿಮಗೆ ಮೊದಲು ನಾವು ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಟ್ಟೇ ನಿಮ್ಗೆ ಒಂದು ಇದು ಮಾಡೋದು. ಅಫ್ರಂಟ್ ಅಂತಾರೇನು, ಈಗ ಸಪೋಸ್ ಈಗ ಬಡ್ಡಿ ದರ 10% ಇತ್ತು ಅಂತ ಇಬ್ಬರಿ, ಭಾರತ ಸರ್ಕಾರ ಏನಾಗ್ತದೆ, 10,000 ನೀವು 10% ಅಂತ ತೊಗೊಬೇಡ್ರಿ, ಬಡ್ಡಿ ದರ ನೀವು 6% ತೊಗೊಳ್ರಿ. ಅಂದರೆ ಬ್ಯಾಂಕಿಂಗ್ ಏನಾಗ್ತದೆ, ನೀವು 6%, 4% ಎಲ್ಲಿಂದ ಬರ್ತದೆ, 4% ಗೌರ್ಮೆಂಟು ಅದನ್ನು ಅಫ್ರಂಟ್ ಕೊಟ್ಟು ಬಿಟ್ಟೇ ನಾವು ಇದು ಮಾಡೋದು. ನಿಮ್ಗೆ ಅದಕ್ಕೆ ಬಡ್ಡಿ ಹೊರೆ ಜಾಸ್ತಿ ಆಗಲಾರ್ದಂಗೆ ಇಮಿಡಿಯೇಟ್ಲಿ ಕೊಡ್ಬೇಕಂತೇಳಿ ಕೇಂದ್ರ ಸರ್ಕಾರ ಹೇಳಿದ್ದು. ಈಗ ಅಫ್ರಂಟ್ ಕೊಡ್ತಾ ಇದೆ ಇಂಟ್ರೆಸ್ಟ್ ಪರ್ಚೇಸ್ ಆರ್ಡರ್ ಮೇಲೆ ಕನ್ಫರ್ಮ್ ಪರ್ಚೇಸ್ ಆರ್ಡರ್ ಅವ್ರಿಗೂ ಕೊಡ್ತಾರೆ ಸರ್. ಅವ್ರಿಗೆ ಇಷ್ಟೇ ಸ್ಟಾರ್ ಎಕ್ಸ್ಪೋರ್ಟರ್ ಅಂತ ಅವ್ರಿಗೆ ಸ್ಟೇಟಸ್ ಇರೋಂಗಿಲ್ಲ, ಬಟ್ ಅವ್ರಿಗೂ ಕೊಡ್ತದೆ ಪರ್ಚೇಸ್ ಆರ್ಡರ್. ನೀವು ಪರ್ಚೇಸ್ ಆರ್ಡರ್ ಇದು ಮಾಡಬೇಕು. ಸೊ ನನಗೆ ಈ ಕಂಟ್ರಿಯಿಂದ ಇದು ಎಕ್ಸ್ಪೋರ್ಟರು ಅವರಿದ್ದಾರೆ, ಅವ್ರು ನನಗೆ ಇದನ್ನು ಮಾಡಿ ಅಂತ ಹೇಳಿದಾರೆ, ಏನು ಎಕ್ಸ್ಪೋರ್ಟ್ ಮಾಡಂತ ಹೇಳ್ಯಾರ, ಇದು ಮೆಟೀರಿಯಲ್ ಎಕ್ಸ್ಪೋರ್ಟ್ ಮಾಡಂತ ಹೇಳ್ಯಾರ. ಇದು ಅವ್ರದ್ದು ಕಂಡೀಷನ್ನು, ಅವ್ರು ಇದನ್ನು ಕಂಡೀಷನ್ ಹಾಕ್ಯಾರ. ಅವ್ರಿಗೆ ಇಷ್ಟು ಪೇಪರ್ಸ್ ಕೊಡಬೇಕು, ಅದನ್ನು ಕೊಡಬೇಕು, ಇಷ್ಟು ಇದ್ರೊಳಗೆ ಮುಟ್ಟಿಸ್ಬೇಕು, ಇಷ್ಟು ಟೈಮ್ ನಾವು ಮುಟ್ಟಿಸ್ಬೇಕು. ಸರ್ ಇನ್ನೊಂದು ಕೆಲವೊಂದು ಅವ್ರದ್ದು ಸ್ಪೆಸಿಫಿಕ್ ಕಂಡೀಷನ್ ಹೆಂಗಿರ್ತದೆ, ಕಂಟೈನರ್ ಹಿಂಗೆ ಇರಬೇಕಂತ ಕೆಲವ್ರು ಹಾಕಿರ್ತಾರೆ. ಕಂಟೈನರ್ ಅಂತ ಇರ್ತದೆ ಸರ್, ಅಲ್ಲಿ ಇದ್ರೊಳಗೆ ಬಂದರ್ ಇರ್ತಲ್ಲ, ಅಲ್ಲಿ ಬಂದರ್ದಾಗ ಕಂಟೈನರ್ಸ್ ಇರ್ತವೆ. ಆ ಕಂಟೈನರ್ ಹಿಂಗೆ ಕಂಟೈನರ್ ಇರಬೇಕಂತೇಳಿ ಅವ್ರದ್ದು ಸ್ಪೆಸಿಫಿಕ್ ಇರ್ತವೆ. ಸೊ ಅದನ್ನು ಪೇಪರ್ ನೋಡಿಬಿಟ್ಟು ಎಲ್ಲ ಇದು ಮಾಡಿ ನಿಮ್ಮದು ಕನ್ಫರ್ಮ್ ಆರ್ಡರ್ ಮೇಲೆ ನಿಮ್ಮದು ಅಮೌಂಟ್ ರಿಲೀಸ್ ಮಾಡ್ತೀವಿ. ಆ್ಯಂಡ್ सर कोलैटरल नॉर्मल आपका नॉर्मल लोन में जैसे 25-30 डिपेंडिंग ऑन आपका इंडिविजुअल डिफरेंट कंपनीज पे डिफरेंट यूनिट्स का डिफरेंट आता है हमारा. No, there is no specified collateral. If you are taking under CGTMSE scheme, up to 5 crores no collateral is required. CGTMSE. ಈಗ ಸರ್, ಈಗ ಬ್ಯಾಂಕು ಲೋನ್ ಕೊಡ್ತದೆ. ಬ್ಯಾಂಕ್ ಲೋನ್ ಕೊಡೋದು ಅಂತಂದ್ರೆ ಸರ್, ನಾವು ಲೋನ್ ಕೊಡೋದು ನಮ್ಮಲ್ಲಿ ಏನದು ದುಡ್ಡು ಫಂಡ್ ಇರೋದು ಎಲ್ಲ ನಿಮ್ಮಂಥ ಪಬ್ಲಿಕದ್ದು ದುಡ್ಡು, ಹೌದಾ? ಎಲ್ಲರೂ ಕೂಡ ಸಾವಿರಾರು ಕೋಟ್ಯಾನುಗಟ್ಟಲೆ ಮಂದಿ ನಮ್ಮಲ್ಲಿ ಒಂದು ದುಡ್ಡು ಜಮಾ ಮಾಡಿರ್ತಾರೆ. ನಾ ಅದನ್ನು ತೊಗೊಂಡು ಲೋನ್ ಕೊಡೋದು, ಸರಿನಾ? ನನಗೆ ಜವಾಬ್ದಾರಿ ಏನದ, ನನ್ನ ಕಸ್ಟಮರ್ ನನ್ನ ಕಡೆ ಏನು ದುಡ್ಡು ಇಟ್ಟಾರ, ಡಿಪಾಸಿಟ್ ಮಾಡಿದ್ದಾರೆ, ಅದನ್ನು ಸರಿಯಾಗಿ ವಿನಿಯೋಗ ಮಾಡೋದು ನನ್ನ ಜವಾಬ್ದಾರಿ, ಸರಿನಾ? ಅದೇ ಥರ ಈಗ ನಾವು ಯಾವಾಗ ನಾನು ಇದು ಮಾಡ್ತೀವಿ, ಲೋನ್ ಕೊಡ್ತೀವಲ್ಲ, ಲೋನ್ ಕೊಟ್ಟ ಮೇಲೆ ಸರ್ ಅದಕ್ಕೆ ನನಗೆ ಏನಾದರೂ ಒಂದು ಮಿನಿಮಮ್ ಸೆಕ್ಯೂರಿಟಿ ಅಂತೂ ಬೇಕು, ಸರಿನಾ? ಸೆಕ್ಯೂರಿಟಿ ಅಂತೂ ಬೇಕು. ಈಗೇನಾಗ್ತದೆ ಸರ್, ಈಗ ಸೆಕ್ಯೂರಿಟಿ ಕೊಡಲಿಕ್ಕೆ ಎಲ್ಲರಿಗೂ ಶಕ್ತಿ ಇರೋಂಗಿಲ್ಲ ನಿಂತು ಹೋಗೋರು. ಬಟ್ ಅವ್ರ ಕಡೆ ವಿದ್ಯೆ ಇರ್ತದೆ, ಅವ್ರ ಕಡೆ ಕೆಲವೊಂದು ಅರ್ಹತೆಗಳು ಇರ್ತವೆ. ಅದನ್ನು ಬಿಸ್ನೆಸ್ ಮಾಡಲಿಕ್ಕೆ ಇದಕ್ಕೆಲ್ಲ ಅರ್ಹತೆಗಳು ಇರ್ತವೆ, ವಿದ್ಯೆ ಇರ್ತದೆ, ಮಾಡ್ಬೇಕಂತ ಇದು ಇರ್ತದೆ. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಇದು ಕೊಟ್ಟದೆ, ಗ್ಯಾರಂಟಿ ಫೀಸ್ ಅಂತಾರೆ, CGTMSE ಅಂತ ಅಂತಾರೆ.
ಅದ್ರಾಗ ಏನಿದೆ ಸರ್, ಅವಾಗ ನೀವು ಸೆಕ್ಯೂರಿಟಿ ಏನು ಕೊಡಬೇಕಾಗಿಲ್ಲ, ಹೊಲ ಮನಿ ಬಿಲ್ಡಿಂಗು ಅದೇನು ಕೊಡಬೇಕಾಗಿಲ್ಲ. ಅದ್ರ ಬದಲು ಏನು ಮಾಡ್ತಾರೆ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಅವರು ನಿಮ್ಮ ಪರವಾಗಿ ಗ್ಯಾರಂಟಿ ಕೊಡ್ತಾರೆ ನಿಮ್ಮ ಲೋನಿಗೆ. ಆಮೇಲೆ ಅವರು ಗ್ಯಾರಂಟಿ ಕೊಡ್ತಾರೆ. ಅವ್ರು ಹೆಂಗೆ ಗ್ಯಾರಂಟಿ ಅವರು ಫ್ರೀ ಒಳಗೆ ಕೊಡಂಗಿಲ್ಲ ರೀ, ಅವರು ಫ್ರೀ ಒಳಗೆ ಕೊಡಂಗಿಲ್ಲ. ಸೊ ಕೇಂದ್ರ ಸರ್ಕಾರ ಅದು ಸ್ಕೀಮ್ ಹೆಂಗದ, ಏನು ಮಾಡಬೇಕು, ಪ್ರತಿ ವರ್ಷ ನಿಮ್ಮ ಲೋನ್ ಅಮೌಂಟ್ ಮೇಲೆ ನಿಮ್ದು ಎಷ್ಟು ಲೋನು, ನಿಮ್ಗೆ 10 ಲಕ್ಷದನೋ 20 ಲಕ್ಷನೋ 50 ಲಕ್ಷನೋ ಕೋಟಿದನೋ 5 ಕೋಟಿದನೋ ಅದರ ಪ್ರಕಾರ ಒಂದು ಕಂತು ಪ್ರೀಮಿಯಮ್ಮು, ನಾವು ಹೆಂಗೆ LIC ಪ್ರೀಮಿಯಮ್ ತುಂಬ್ತಿಲ್ಲ ವರ್ಷ ತಿಂಗಳ 3 ತಿಂಗಳು ತುಂಬ್ತಿಲ್ಲ, ಅದೇ ಥರ ನಿಮ್ಮ ಲೋನ್ ಎಷ್ಟು ಇರ್ತದೆ ಅದ್ರ ಮೇಲೆ ಲೆಕ್ಕ ಹಾಕಿ ಪ್ರತಿ ವರ್ಷ ಒಂದು ಪ್ರೀಮಿಯಂ ಕಟ್ಟಬೇಕು. ಆ ವರ್ಷ ಕಟ್ಟಿದ ಮೇಲೆ ನೀವು ಏನು ಇದು ಮಾಡ್ತೀರಿ ಆ ಲೋನ್ಗೆ ಇರ್ತಲ್ಲ, ಆ ಲೋನಿಗೆ ಕೇಂದ್ರ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ. ಇದು ಎಷ್ಟು 5 ಕೋಟಿ ತನಕ ಬರ್ತದೆ. 5 ಕೋಟಿ ಲೋನ್ವರೆಗೂ ನೀವು ಈ ಇದು ಯೋಜನೆ ಅವಕಾಶ ಪಡಿಬೋದು. ಇದಕ್ಕೆ ಏನಂತಾರೆ CGT MSC ಅಂತಾರೆ, CGT MSC ಸ್ಕೀಮ್ ಅಂತೇಳಿ. ಈಗ ಇದ್ರೊಳಗೆ ಬೇರೆ ಬೇರೆ ಸ್ಕೀಮ್ ಮತ್ತು ಸಣ್ಣ ಲೋನಿಗೆ 10 ಲಕ್ಷ ತನಕ ಬೇರೆ ಇದು ಅದ, 1 ಕೋಟಿ ತನಕ ಬೇರೆ ಅದ, 1 ಕೋಟಿಯಿಂದ 5 ಕೋಟಿ ತನಕ ಬೇರೆ ಅದ. ಸೊ ಇದು ಏನದ ಸೆಕ್ಯೂರಿಟಿ ಅಂತೇಳಿ ನಿಮ್ಮ ಪರವಾಗಿ ಕೇಂದ್ರ ಸರ್ಕಾರ ನಮಗೆ ಗ್ಯಾರಂಟಿ ಕೊಡ್ತಾರೆ. यू कैन आप किसी ब्रांच को जा सकते हैं, आपको एक्सप्लेन कर देंगे वो लोग. अभी इंटरेस्ट रेट कोई पूछ रहा था, अभी के डेट में SBI का इंटरेस्ट रेट, एक्सपोर्ट क्रेडिट का इंटरेस्ट रेट आपका एग्रीकल्चर लोन से भी सस्ता है, लेस है. आज के डेट में 4.88% है, 4.88. ಸರ್ ಈಗ ಕಮರ್ಷಿಯಲ್ ಲೋನ್ಗೆ, ನಾರ್ಮಲ್ ಕಮರ್ಷಿಯಲ್ ಲೋನ್ ಯಾರ್ಯಾವರು ಅವರು ಟ್ರೇಡರ್ಸ್ ಆಗ್ಬೋದು, ಮ್ಯಾನುಫ್ಯಾಕ್ಚರರ್ ಆಗ್ಬೋದು, ನಮ್ಮ ಇಲ್ಲಿ APMS ಒಳಗೆ ಟ್ರೇಡರ್ಸ್ ಇರ್ತದೆ, ಅವ್ರಿಗೆ ಲೋನ್ ಕೊಡ್ತೀವಿ. ನಾರ್ಮಲ್ CC ಲೋನು ಹೆಂಗೆ 9%, 10%, 11, 12 ಚೇಂಜ್ ಆಗ್ತಿರ್ತದೆ. ಯಾಕಂದ್ರೆ ಅವ್ರದ್ದು ಬ್ಯಾಲೆನ್ಸ್ ಶೀಟು ಅಥವಾ ಅವ್ರದ್ದು ಏನಾದರೂ ಪೇಪರ್ಸ್ ಅದು ನೋಡ್ಕೊಂಡ್ಬಿಟ್ಟು ಅದನ್ನು ನಾವು ರೇಟಿಂಗ್ ಮಾಡ್ತೀವಿ, ಅದ್ರ ಪ್ರಕಾರ ಅವರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಮಾಡ್ತೀವಿ. ಆಮೇಲೆ ನಾವು ರೈತರಿಗೆ ಇದು ಕೊಡ್ತೀವಿ, ಬೆಳೆ ಸಾಲ ಕೊಡ್ತೀವಿ, ಕ್ರಾಪ್ ಲೋನ್ ಅಂತೀವಿ, ಬೆಳೆ ಸಾಲ. ಅವರು ಯಾವುದು ಬೆಳೆದ ಅದ್ರ ಪ್ರಕಾರ ನೋಡಿಕೊಂಡು ಸ್ಕೇಲ್ ಆಫ್ ಫೈನಾನ್ಸ್ ಏನದ ಅದ್ರ ಪ್ರಕಾರ ನಾವು ಬೆಳೆ ಸಾಲ ಕೊಡ್ತೀವಿ. ರೈತರಿಗೆ 7% ಸರ್ ಬಡ್ಡಿ ದರ. ಮತ್ತು ಅವರಿಗೆ ವರ್ಷ ರಿನ್ಯೂವಲ್ ಮಾಡ್ಕೋತ ಹೋದ್ರೆ ಮತ್ತೆ ಅದು ಇನ್ನೂ ಕಡಿಮೆ ಆಗ್ತದೆ, 4% ಬಂದು ನಿಂದಿರ್ತದೆ. ಯಾಕಂದ್ರೆ 3% ಮತ್ತೆ ಅದಕ್ಕೆ ಇದು ಸರ್ಕಾರ ಅದಕ್ಕೆ ನಿಮ್ಗೆ ಇದು ಕೊಡ್ತದೆ, ಸಬ್ಸಿಡಿ ಕೊಡ್ತದೆ. ಭಾಳಷ್ಟು ಮಂದಿ ಮಾಡ್ಕೊಳ್ಳೋದಿಲ್ಲ, ಅದು ದುರಾದೃಷ್ಟ. ಏನಂತಾರೆ, 1 ವರ್ಷ ಆದಮೇಲೆ ಮಾಡ್ಕೋತಾರೆ, 1 ವರ್ಷ ಮಾಡ್ಕೊಂಡ ಮೇಲೆ ಏನಾಗ್ತದೆ ಮತ್ತೆ 7% ರೇಟ್ ಆಫ್ ಇಂಟ್ರೆಸ್ಟ್ ಬರ್ತದೆ. ಕೆಲವರು ಏನು ಅನ್ಕೋತಾರೆ ನಮ್ಮ ಮಾಫಿ ಬರ್ಬೋದು, ಅದು ಬರ್ಬೋದು ಅಂತ ಅಂತಾರೆ. ಓಕೆ, ಅದಲ್ಲ. ನೀವು 1 ವರ್ಷದೊಳಗೆ ರಿನ್ಯೂವಲ್ ಮಾಡ್ಕೊಂಡ್ರೆ ಬೆಳೆ ಸಾಲ ನಿಮ್ಗೆ 4% ಮಂಗೆ ಬಡ್ಡಿ ಬೀಳುತ್ತದೆ. ಆ್ಯಕ್ಚುಲಿ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ, ದುರಾದೃಷ್ಟದು. ಸರಿ, ಈಗ ಎಕ್ಸ್ಪೋರ್ಟ್ ಫೈನಾನ್ಸ್ಗೆ 7% ಏನು ಬಡ್ಡಿ ದರಲ್ಲ, ಅದಕ್ಕಿಂತ ಕಡಿಮೆ ಬಡ್ಡಿ ದರದಾಗ ಕೊಡ್ತದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಗೆ ಸಾಲ. ಯಾವ ಸಾಲ ಅದ? ಯಾವ ಸಾಲ ಅದು? ಹಾಂ ರೀ, 7% ಕೊಡಬೇಕು. ನೀವು 1 ವರ್ಷನಾಗ ರಿನ್ಯೂವಲ್ ಮಾಡ್ಕೊಂಡ್ರೆ ನಿಮ್ಗೆ 4% ಅದಂಗೆ ಬರ್ತದೆ. ಏನು ರೀ ಮತ್ತು ಕಟ್ಬಾಕಿ ಅದೇ ನೀವು ಸಾಲವನ್ನು ಆಗ್ತದಂತೆ ಹಾದಿ ಕಲಿಕತ್ರಿ ಅನಿಸ್ತದೆ, ಆಗಿಲ್ಲ. ಮತ್ತು ಇನ್ನೊಂದು ಸ್ವಲ್ಪ ದಿವಸ ಕಾಯಿರಿ ಆಗ್ತದೆ ನೋಡ್ರಿ. ಮತ್ತು ಹಂಗೆ ಮಾಡಬೇಡ್ರಿ, ನಿಮ್ಗೆ ಅದರದ್ದು ಇದು ಇಲ್ಲ, ನಿಮ್ಗೆ ಬಡ್ಡಿ ಭಾಳ ಹೊರಗೆ ಬೀಳ್ತದೆ. ಬಡ್ಡಿ ಭಾಳ ಒಮ್ಮಿಂದೊಮ್ಮಿಲ್ಲ ಅಷ್ಟು ಕಟ್ಟಬೇಕಾಗ್ತದೆ. ಹೌದು, ಅದು ನಿಮ್ಗೆ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಬೀಳುತ್ತೆ ನಿಮ್ಗೆ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು 1 ವರ್ಷ ಕಟ್ಟಿದ್ರೆ ಖರೆ ಲೆಕ್ಕ ಹಾಕಿದ್ರೆ ನಿಮ್ಗೆ 4 ಅಣೆ ಬಡ್ಡಿ ಬೀಳ್ತದೆ. 4% ಅಂದ್ರೆ 4 ಅಣೆ ಬಡ್ಡಿ ಬೀಳ್ತದೆ. ಹಾಂ, ಅಲ್ಲ ಇಲ್ಲ, ಹಂಗೆ ಕೊಡ್ಲಿಕ್ಕೆ ಬರೋಂಗಿಲ್ಲ. OTS ಮಾಡಿದ್ರೆ ಸರಿ ಇಲ್ಲ. ನಿಮ್ಮ ಸರ್ ಅವ್ರ ಪ್ರಶ್ನೆ, ಆ ಬ್ಯಾಂಕ್ನಾಗ OTS ಮಾಡೀನಿ, ನೀವು ಸಾಲ ಕೊಡ್ತೀರ ಮತ್ತೆ ಅದ್ರ ಮ್ಯಾಗ? ಹಾಂ, ಅಲ್ಲೇ ನಿಮ್ಮ ಊರ ಹತ್ರ ನಮ್ಮ ಬ್ಯಾಂಕ್ ಇತ್ತಂದ್ರೆ ಸಾಲ ಕೊಡ್ತಾರೆ. OTS ಮಾಡಿದ್ರೆ ಕೊಡ್ತಾರೆ. OTS ಅಂದ್ರೆ ಮಾಡಿದ್ರೆ ಸಹಿತ ಈ ಸದ್ದ ನಿಮ್ಮಲ್ಲೇ ನೀವು ಕಟ್ಬಾಕಿ ಇರಬಾರ್ದು. ಈಗ ಈ ಥರ ಹೆಂಗೆ ಕೊಡ್ಲಿಕ್ಕೆ ನಮ್ಮ ಬ್ಯಾಂಕ್ನಾಗ ಸರ್, ನಮ್ಮ ಬ್ಯಾಂಕ್ನಾಗ ಒಂದು ಸ್ಕೀಮ್ ಅದ, ಹೇಳ್ತೀನಿ. ನಮ್ಮ ಬ್ಯಾಂಕ್ನಾಗ ಒಂದು ಸ್ಕೀಮ್ ಅದ. ಹಾಂ, ಅದೇ 2 ನಿಮಿಷ ಮುಗಿಸ್ಬಿಡ್ತೀನಿ. ನಮ್ಮ ಬ್ಯಾಂಕ್ನಾಗ ಏನು ಸ್ಕೀಮ್ ಅದ, ನೀವು ಕಟ್ಬಾಕಿದ್ರೆ ಸಹಿತ ನೀವು ರೈತರಿದ್ರೆ ನೀವು OTSನ ಸೆಟಲ್ಮೆಂಟ್ ಮಾಡಿ ಮುಂದೆ 1-2 ತಿಂಗಳ ಮೇಲೆ ಮತ್ತೆ ಲೋನ್ ಕೊಡ್ತೀವಿ. ಸಿಂಪಲ್ ಆಗಿ ಮುಗಿಸ್ಬಿಡ್ತೀವಿ ಹೇಳಿ. ಈಗ ಮತ್ತೆ ವಿಷಯ ಕೊಡೋಣ ಅಂತೀವಿ. अभी आपका इंटरेस्ट रेट को फर्दर कम कर सकते हैं. जैसे आपका अभी एक और चीज़ जस्ट क्विकली मैं फिनिश करूँगा. आप एक्सपोर्टर्स, आप डॉलर आपको मिलने वाला है, ठीक है. आप एक्सपोर्ट करते हैं, आज आपको डॉलर मिलेगा 1 महीने
60 डेज या 70 डेज के बाद और डॉलर का रेट फ्लक्चुएट करता रहता है 84, 85 ऐसे करके। तो जब आपका पैसा आएगा उस रेट को क्या रेट रहेगा उस रेट पे आपको मिलेगा, ठीक है। तो डॉलर रेट बढ़ता जाता है बट नोबडी नोस, किसी को पता नहीं है क्या होने वाला है फ्यूचर में, ओके। तो उसको प्रिवेंट करने के लिए आज आप अगर बोलते हैं कि 3 मंथ्स के बाद मुझे डॉलर आएगा उसको मैं कन्वर्ट करूंगा, तो आज के डेट में आप रेट फिक्स कर सकते हो। फॉरवर्ड कॉन्ट्रैक्ट उसको बोलते हैं, फॉरवर्ड कॉन्ट्रैक्ट। तो आज के डेट में अगर 83.50 है, ठीक है, तो आपको 84 रुपीज़ पे हम आपको बोलेंगे कि आफ्टर 3 मंथ्स आप जब डॉलर आएगा पेमेंट मिलेगा उसको हम 84 पे करेंगे। उस दिन अगर रेट 80 रुपीज़ भी है बट आपको 84 रुपीज़ मिलेगा। एंड ये भी हो सकता है कि 90 रुपीज़ हो जाए, दैट इज अपॉर्चुनिटी लॉस जो बोलते हैं, ठीक है। बट आपका रिस्क आपका कवर्ड है। और अगर वो कंपोनेंट भी अगर आप इंटरेस्ट रेट में ले लेंगे क्योंकि वो आपको बेनिफिट मिल रहा है, आज के रेट से ज़्यादा रेट पे आप बुक करके रख रहे हो, तो आपका इंटरेस्ट रेट जो है आज के डेट में जो आपका फॉरवर्ड कॉन्ट्रैक्ट के लिए जो आपका आता है वो फॉरवर्ड प्रीमियम बोलते हैं, वो 1.8 है। तो अगर 4.88 से 1.8 और कम कर देंगे तो आपका नेट इंटरेस्ट रेट फॉर एक्सपोर्ट पैकिंग क्रेडिट EPC जो बोलते हैं दैट इज ओनली 3%, ठीक है। सो जो एक्सपोर्टर्स हैं आपके जो परिचय में कोई एक्सपोर्ट अगर करता है तो प्लीज़ SBI को आइए या किसी भी बैंक को जाइए, सब बैंक देता है एक्सपोर्ट क्रेडिट। इंटरेस्ट रेट में डिफरेंस रहता है, ठीक है। अभी जो रेट मैंने बोला SBI का है विच इज़ द लोएस्ट इन द बैंकिंग, सबसे कम है ये कोई भी बैंक में। तो आप जाइए और इसका बेनिफिट लीजिए क्योंकि जो भी एक्सपोर्टर है आपका इंडियन रुपीस में OD या फिर कैश क्रेडिट लेके काम करता है, वो 9, 10, 11, 12, 13% पे रहता है। आपको 3% में मिल सकता है नेट, प्रॉपरली अगर आपको गाइड करेंगे तो कोई भी है तो आपको प्लीज़ रेफर करिए, वी विल बी देयर टू हेल्प यू, ठीक है। तो या वो उसमें एक ECGC कवरेज होता है, ठीक है। एक्सपोर्ट क्रेडिट गारंटी कॉर्पोरेशन करके गवर्नमेंट का कंपनी है, जैसे हमारा इंश्योरेंस करते हैं ना नेशनल इंश्योरेंस कंपनी, आपका ओरिएंटल इंश्योरेंस जो स्टॉक वगैरह से पड़े, उसी टाइप से आपका जो एक्सपोर्ट ऑर्डर होता है ना एक्सपोर्ट के, उसके लिए स्पेशल हुआ है ECGC। तो आपका हर एक्सपोर्ट को उसमें भी प्री शिपमेंट एंड पोस्ट शिपमेंट करके कवरेज होता है। तो प्री शिपमेंट जो कवरेज होता है वो बैंक लेता है उसका कॉस्ट, पोस्ट शिपमेंट या फिर बायर वाइज लेने के लिए आपको करना होता है, ठीक है। तो उसके लिए भी है। तो कुछ भी अगर गड़बड़ होता है बिकॉज ऑफ कुछ नेशनल कैलामिटी, ಕ್ವಾಲಿಟಿದು ಮಾಡ್ಲಿಕ್ಕೆ ಬರಂಗಿಲ್ಲ, ಕ್ವಾಲಿಟಿ ನಿಮ್ಗೆ ಅವರಿಗೆ ಅಗ್ರಿಮೆಂಟ್ ಇರ್ತದೆ, ನೀವು ಕ್ವಾಲಿಟಿದು ಪ್ರಕಾರ ಕೊಡೋದು ನಿಮ್ಮ ಜವಾಬ್ದಾರಿ। हाँ, then ये ना तो बोल रहे प्रूव हो गया, if it is proved आपका क्वालिटी सही था, they are refusing it, then आपको मिलेगा। एंड वहाँ पे कुछ गड़बड़ हो जाता है, लॉट ऑफ रीजंस आर देयर, आपको इट विल बी कवर्ड, आपको पूरा एक्सपोर्ट ECGC आपको पेमेंट मिल जाएगा। एंड हम जब देते हैं एक्सपोर्ट क्रेडिट तो हमको ये कंपलसरी है ECGC इनिशियली 75% होता है, उसके बाद स्टेज वाइज उनका भी इन्वेस्टिगेशन होता है, उसके बाद प्रोसेसिंग टाइम लगता है। नॉर्मल इंश्योरेंस क्लेम भी इमीडिएटली नहीं मिलता है ना, तो उस टाइप से। ಸರ್ ಇವಾಗ ಪೇಮೆಂಟ್ ಗ್ಯಾರಂಟಿ ಏನಾದರೂ ನೀವು ತಗೋತೀರಾ? ಈ ECGC ಅವರು ಹೆಂಗೆ ಕವರೇಜ್ ಕೊಡ್ತಾರಲ್ಲ, ಇವಾಗ ನಾವು ನಮ್ಮ ಕಡೆ ಬೈಯರ್ದು ಇದು ಇರುತ್ತೆ, ಆದ್ರೆ ಅವ್ರು ಹೊಸ ಬೈಯರ್ಗೆ ನಾವು ಸಪ್ಲೈ ಕೊಡ್ತಾ ಇದೀವಿ ಅಂತ ಅಂದ್ಕೊಳ್ಳಿ, ಅವ್ರದ್ದು ಎಲ್ಲ ನಮ್ಮದು ಕ್ರೆಡಿಟ್ ಹಿಸ್ಟ್ರಿ ಗೊತ್ತಿರಂಗಿಲ್ಲ. ಸೊ ಅಂಥ ಟೈಮಲ್ಲಿ ನೀವೇನಾದ್ರು ನಮಗೆ ಬೈಯರ್ದು ಏನಾದರೂ ಕೊಡ್ತೀರಾ? ಸರಿ, ಈಗ ಇದು ಮೋಸ್ಟ್ ಕಾಮನ್ ಇದು ಆಗೋದು. ಈಗೇನಾಗ್ತದೆ, ನಾನು ಹೊರಗಿನದವ್ರಿಗೆ ನಾನು ರಫ್ತು ಮಾಡ್ತಿರ್ತೀನಿ, ನಾವು ಅವ್ರಿಗೆ ನಮ್ಮ ಜನದಾಗಿ ನೋಡಿರಂಗಿಲ್ಲ, ನಮ್ಮ ಜನದವ್ರಿಗೆ ನೋಡಿರಂಗಿಲ್ಲ, ಅವ್ರಿಗೆ ಬರೀ ಅವ್ರ ಮಾತು ಕೇಳ್ತಿರ್ತೀವಿ ಅಷ್ಟೇ ಸೊ ಅವ್ರಿಗೆ. ಮತ್ತು ನಾವು ಬಟ್ ಇದು ವಿದೇಶಿ ವ್ಯಾಪಾರ ಎಲ್ಲರೂ ಮಾಡಲಿಕ್ಕೆ ಬೇಕು, ಪ್ರತಿಯೊಂದು ದೇಶದವರು ಮಾಡಲಿಕ್ಕೆ ಬೇಕು. ಈಗ ಮಾಡೋದು ಯಾರೋ ಒಬ್ರಿಗೊಬ್ರು ಮುಖ ನೋಡಿರಂಗಿಲ್ಲ, ಮತ್ತು ಅವ್ರನ್ನ ನಂಬೋದು ಹೆಂಗೆ? ನಾನು ನನ್ನ ಸಾಮಾನು ಕೊಟ್ಟು ಕಳಿಸಿರ್ತೀನಿ, 10 ಲಕ್ಷ ಕಳಿಸ್ಬೋದು, 20 ಲಕ್ಷ 50 ಲಕ್ಷ ಕಳಿಸ್ಬೋದು. ಆ ಸಾಮಾನು ಕಳಿಸೋದು ಅದು ಅಮೌಂಟ್ ಎಷ್ಟೇ ಆದರೂ ನನಗೆ ದುಡ್ಡೇ ಅದು. ಬಟ್ ಅದು ಅವ್ರ ಮೇಲೆ ನಾವು ಭರೋಸೆ ಹೆಂಗೆ ಇಡಬೇಕು? ಅದಕ್ಕೆ ಇಂಟರ್ನ್ಯಾಷನಲ್ ಟ್ರೇಡ್ ಇದ್ರ ಪ್ರಕಾರ
ಕೆಲವೊಂದು ಇದು ಮಾಡಿದ್ದಾರೆ, ಎಲ್ಲ ಬ್ಯಾಂಕ್ಗಳಿಗೆ ಅದು ಹೇಳಿದ್ದಾರೆ. ಅದೇನು ಮಾಡ್ಬೇಕಂದ್ರೆ ಒಂದು ಈ ಥರ ಪ್ರೊಸೀಜರ್ ಮಾಡ್ಬೇಕಂತೇಳಿ ಒಂದು ಇದು ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಟ್ರೇಡ್ದವ್ರು. ಏನಪ್ಪ ಅಂತಂದ್ರೆ UCPDC ಅಂತಂತಾರೆ ಅದಕ್ಕೆ. ಅದ್ರ ಪ್ರಕಾರ ಈಗ ನೀವು ನನ್ನ ಕಸ್ಟಮರ್ ಇದ್ದೀರಿ ಅಂತ ತಿಳ್ಕೊಳ್ಳಿ, ಸರಿನಾ? ಅಲ್ಲಿ ಒಬ್ಬರು ಇವ್ರು ಆಮದುದಾರರು, ನೀವು ರಫ್ತುದಾರರು, ಅಲ್ಲಿ ಅವರು ಖರೀದಿ ಮಾಡ್ಲಿಕ್ಕತ್ತಾರೆ, ಸರಿನಾ? ಅವ್ರದ್ದೊಂದು ಬೇರೆ ಬ್ಯಾಂಕ್ನಾಗ ಅಕೌಂಟ್ ಇರ್ತದೆ. ಅಲ್ಲೇ ಸ್ಟೇಟ್ ಬ್ಯಾಂಕ್ ಇರ್ಬೇಕಂತೇನಿಲ್ಲ, ಕೆನರಾ ಬ್ಯಾಂಕ್ ಇರ್ಬೇಕಂತೇನಿಲ್ಲ, ಮತ್ತು ಬ್ಯಾಂಕ್ ಆಫ್ ಬರೋಡಾ ಇರ್ಬೇಕಂತೇನಿಲ್ಲ. ನಮ್ಮ ಬೇಕು ಸ್ಟೇಟ್ ಬ್ಯಾಂಕ್ನೂ ಇರ್ಬೋದು, ಇರ್ಲಿಕ್ಕೂ ಇಲ್ಲ ಅಲ್ಲಿ. ಆಮೇಲೆ ಡೆಫಿನೆಟ್ಲಿ ಅವ್ರೇನಿರ್ತಾರೆ, ಆಮದುದಾರರು ಏನಿರ್ತಾರೆ ಅವರು ತಮ್ಮ ದೇಶದ ಬ್ಯಾಂಕ್ನಾಗ ಅಕೌಂಟ್ ಇಟ್ಕೊಂಡಿರ್ತಾರೆ. ಸೊ ಅವಾಗ ಅದ್ರ ಪ್ರಕಾರ ನೀವೇನು ಮಾಡಬೇಕು, ಒಂದು ಲೆಟರ್ ಆಫ್ ಕ್ರೆಡಿಟ್ ಅಂತೇಳಿ ಒಂದು ಫೆಸಿಲಿಟಿ ಇರ್ತದೆ. ಹಾಂ, LC is the best mechanism. sometimes they are not providing the LC sir. LC ಕೊಡಕ್ಕೆ ಒಪ್ಪಲ್ಲ ಅವರು. ಅವಾಗ ನಾವು ಏನು ಮಾಡಬೇಕು, ಪೇಮೆಂಟ್ ECGC buyer wise ECGC coverage you take. ECGC ಬಿಟ್ಟು ಬೇರೆ ಆಪ್ಷನ್ಸ್ ಐತೇನು ಅಂತ ಕೇಳ್ತಾರೆ. ಇಲ್ಲ ECGC ಇಲ್ಲ ಇಷ್ಟ ಅಲ್ಲ. ಮತ್ತು ಇಷ್ಟು ನೀವು ಗ್ಯಾರಂಟಿ ಕೊಡ್ಲಿಕ್ಕತ್ತಾರ, ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಕೊಡ್ಲಿಕ್ಕತ್ತಾರ, ಮತ್ತು ಅದನ್ನು ಸದುಪಯೋಗ ನೀವು ತೊಗೋಬೇಕು. ಕವರೇಜ್ there are options are there, like debtor financing is there. ठीक है, like SBI जनरल, SBI का सब्सिडरी कंपनी है SBI जनरल इंश्योरेंस, वो डेटर फाइनेंसिंग करता है. आपका जो रिसीवेबल्स, आपका एक्सपोर्ट का रिसीवेबल है उसके लिए डेटर फाइनेंसिंग होता है, बट वो डिपेंड्स, वो पार्टी पर डिपेंड करता है, उसका डिफरेंट नॉर्म्स आर देयर, बट ऑप्शन इज देयर. बट ECGC इज द ಈಸಿಯೆಸ್ಟ್. ECGC ತಗೊಂಡು ನೀವು LC ಕೊಡ್ತೀರಾ, ಅವ್ರ ಪರವಾಗಿ ನೀವು LC ಕೊಡ್ತೀರಾ? नहीं ಅವ್ರು LC ಕೊಡಬೇಕು. sometimes buyer not giving the ಹೋಗಿತ್ತಂದ್ರೆ ನೀವು ಬಯರ್ ವೈಸ್ ಇನ್ಶೂರೆನ್ಸ್ ತೊಗೋಬೇಕು, ಇನ್ಶೂರೆನ್ಸ್ ತೊಗೋಬೇಕು ಬಯರ್ that ವೈಸ್. is the easiest. Otherwise also there are options like receivable finance. sometimes selling TT ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಅವರು, ಪೇಮೆಂಟ್ TT ಮಾಡ್ತೀವಿ. TT is advance payment, that is the safest. ಅಡ್ವಾನ್ಸ್ ಪೇಮೆಂಟ್ ಮಾತ್ರ ಸೇಫೆಸ್ಟು. ಆಮೇಲೆ ಅವ್ರು ಏನಂತಾರೆ, ಕೆಲವ್ರು ಏನು ಮಾಡ್ತಾರೆ, ಅಲ್ಲಿ ಗೂಡ್ಸ್ ಮುಟ್ಟಿದ ಮೇಲೆ ಒಂದು TT ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಹೋಯ್ತಲ್ಲ, ಮತ್ತು ಗೂಡ್ಸಲ್ಲಿ ಮುಟ್ಟಿದ ಮೇಲೆ ಮತ್ತು ನನ್ನ ಕಂಟ್ರೋಲ್ ಇರ್ತದೆ, ಅವಾಗ ನಮ್ಮ ದುಡ್ಡು ಹೋಯ್ತು, ನಂದು ಸಾಮಾನು ಹೋಯ್ತು. ಬ್ಯಾಂಕ್ನವರು ಒಂದು ಹಂತ ತನಕ ನೋಡ್ಬೋದು, ಎಲ್ಲನೂ ಬ್ಯಾಂಕ್ ಮಾಡ್ಲಿಕ್ಕೆ ಆಗಿಲ್ಲ. ಈಗ ಅದಕ್ಕೆ ಏನು ಮಾಡಬೇಕು, ಬ್ಯಾಂಕ್ ಅಥವಾ ಕೇಂದ್ರ ಸರ್ಕಾರ पेमेंट जो डिले होता है 30 डेज को पेमेंट आना है, 45 डेज को आना है, तो हम लोग आपको नहीं, आपका एक्सपोर्ट क्रेडिट का रूल ये है कि विद इन 6 months पेमेंट आना है. ಒಂದು ಮ್ಯಾಕ್ಸಿಮಮ್ 180 ಡೇಸ್, ಅಪ್ ಟು 1 year तक there is option. ಯೂಶಲಿ 30 ಡೇಸ್ ಅಂತ ಇರಂಗಿಲ್ಲ. ಯಾಕಂದ್ರೆ ನಮ್ಗೆ ಪ್ರೊಸೆಸಿಂಗ್ ಮಾಡಿ ಶಿಪ್ಮೆಂಟ್ ಆಗಿ ಅಲ್ಲಿ ಶಿಪ್ಮೆಂಟ್ ಅಲ್ಲಿಂದ ಅವರು ಇದಕ್ಕೆ ಹೋಗಲಿಕ್ಕೆ, ಅವರು ಬಂದರೇನಿರ್ತದೆ ಅಲ್ಲಿ ಹೋಗಲಿಕ್ಕೆ, ಅಲ್ಲಿಂದ ಅಲ್ಲಿ ಅನ್ಲೋಡ್ ಆಗಿ, ಅಲ್ಲಿ ಅವ್ರಿಗೆ ಬಂದರಿಂದ ಅನ್ಲೋಡ್ ಆಗಿ, ಅವ್ರದ್ದೇನೋ ಅಫಿಷಿಯಲ್ ಇದು ಇರ್ತದೆ, ಕಸ್ಟಮ್ಸ್ ಇರ್ತದೆ, ಅಲ್ಲಿಂದ ಮುಗಿಸ್ಕೊಂಡು ಅವ್ರ ಡೆಸ್ಟಿನೇಷನ್ ಅಂದರೆ ಅವ್ರದ್ದೇನದ ಬಿಸ್ನೆಸ್ ಇದು ಅಲ್ಲಿ ಹೋಗಿ ಮುಟ್ಲಿಕ್ಕೆ ಮಿನಿಮಮ್ ಅಂದ್ರೆ ಏನೋ 1 ತಿಂಗಳಂತೂ ಬೇಗ ಆಗ್ತಿರ್ತದೆ ಯೂಶ್ವಲಿ, ಆನ್ ಆನ್ ಎವರೇಜ್ ಹೇಳಕತ್ತೀವಿ. ಸೊ ಹಂಗಿದ್ದಾಗ ಯೂಶ್ವಲಿ ಯಾರು 30 ಡೇಸ್ ಅಂತೇಳಿ ಹೇಳಂಗಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ರ ಪ್ರಕಾರ ನೀವೇನು ಕಳಿಸಿರ್ತೀರಿ, ಸಾಮಾನು ಕಳಿಸಿರ್ತೀರಿ, ಅದರ ದುಡ್ಡು ವಾಪಸ್ 6 ತಿಂಗಳದಾಗ ಬರಬೇಕು ಈ ಇಂಡಿಯಾ, ಇದಕ್ಕೆ ನಮ್ಮ ದೇಶಕ್ಕೆ, ಅಂದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರಬೇಕಂತ. नॉर्मली एक्सपोर्ट क्रेडिट रिलीज होने के बाद आपने 10 लाख का दिया, 10 लाख सपोज एक्सपोर्ट रिलीज हुआ है, विद इन 6 months और मैक्सिमम 9 months आपका दैट पेमेंट शुड कम नॉर्मल केस में. अदरवाइज वो प्रॉब्लम हो जाता है, बिकॉज अगर नॉर्मल एक्सपोर्ट है तो आपका होना है 6 months या 9 months से ज़्यादा तो नहीं लेना चाहिए. एग्री एक्सपोर्ट पूरा दुबई में जो हो रहा है, हाँ. पूरा क्रेडिट पे हो रहा है, क्रेडिट पे हो रहा है. नहीं तो कंटेनर वहाँ पे जाके वहाँ पे एजेंट्स लोग रहेगा, जैसा हमारा हाँ. APMC में है, हाँ. सेम ट्रेडर सिस्टम हाँ. है. हाँ 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 वहाँ पे वो लोग देखेगा, क्वालिटी देखेगा, हाँ और मतलब जो भी ऑप्शन आएगा ना, हाँ. वो रेट से बेचेगा. हम लोग जो एक्सपेक्ट कर रहे हैं वो रेट से बेचेगा नहीं वो एजेंट. वो तो आपका एग्रीमेंट पे डिपेंड करेगा ना. आपका एक्सपोर्ट ऑर्डर में रहता है, आपका इनवॉइस परफॉर्मा इनवॉइस रहेगा आपका, उस हिसाब ಅಲ್ಲ से. ಸರ್, ಇವಾಗ ನೀವು ಏನೋ ಒಂದು ಪರ್ಚೇಸ್ ಆರ್ಡರ್ ಮೇಲೆ ನಮ್ಗೆ ಲೋನ್ ಕೊಟ್ಟಿರ್ತೀವಿ, ಒಂದು 20 lakhs ಮಟೀರಿಯಲ್ ನಾನು ಕಳಿಸಿದೆ ಅಂದ್ಕೊಳ್ರಿ, 20 lakhs ಪರ್ಚೇಸ್ ಆರ್ಡರ್ ಮೇಲೆ ನಮಗೆ ಲೋನ್ ಕೊಟ್ಟಿರ್ತೀವಿ. ಬಟ್ ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿ ದುಬೈಯಲ್ಲಿ ಏನು ಸಿಸ್ಟಮ್ ಅಂದರೆ, ಅಲ್ಲಿ ಏಜೆಂಟ್ಗಳು ಏನು ಮಾಡ್ತಾರೆ ಅಂದರೆ, ನಮ್ಮ ಪ್ರಾಡಕ್ಟ್ ತೊಗೊಂಡು ಅದನ್ನು ಮಾರಿಬಿಟ್ಟು ಆಮೇಲೆ ಅವ್ರು ನಮಗೆ ದುಡ್ಡು ಕೊಡ್ತಾರೆ. ಸೊ ಇದು ಹೌ ಮೆನಿ ಡೇಸ್ ಇವಾಗ ಲಾಸ್ ಮಾಡ್ತಾರೆ ಸರ್. ಅಲ್ಲ ಅದು ನಮ್ಮದು ಸರ್, ಬಟ್ ಈಗ ಏನಾಗ್ತದೆ, ಮ್ಯಾಕ್ಸಿಮಮ್ 6 months 180 ಡೇಸ್. ಅದಾದಮೇಲೆ ನಿಮ್ಗೆ ಏನು ಇದು ಬೆನಿಫಿಟ್ ಕೊಟ್ಟಿರ್ತದೆ, ನಿಮ್ಗೆ ಕಡಿಮೆ ಬಡ್ಡಿ ದರ ಅಂತೇಳಿ 5%, 5.5% ಏನಿದೆ, ಅದು 180 ದಿವಸ ಮಾಡಿ ಅಷ್ಟಿಗೆ ಅಷ್ಟಕ್ಕಿಂತ ಜಾಸ್ತಿ ಆಗ್ತದೆ. ಈಗ
180 days ಅದನ್ನು ಕೊಡಿ 180 days ಅದನ್ನು then 2 lakhs आपको भरना पड़ेगा. ನೀವು ತುಂಬಬೇಕು. ಯಾಕಂದ್ರೆ ಈಗ ಏನಾಗ್ತದೆ ಗೊತ್ತಾ ರೀ, ಯಾವುದೇ ಒಂದು ಪ್ರಾಡಕ್ಟ್ ಇರ್ತದೆ, ಡಿಪೆಂಡ್ಸ್ ಅಪಾನ್ ದ ಪ್ರಾಡಕ್ಟ್ ನೀವು ಏನು ಕಳಿಸಿರ್ತೀರ ಮಾಲ ಅದು. ಆಮೇಲೆ ಎಷ್ಟು ಬಡ್ಡಿ ಸರಿ, ಓಕೆ, ಸರಿ ಸರಿ. ठीक है, ठीक है, थैंक यू. ಹಾಗೂ ತಮ್ಮ ಪರವಾಗಿ ಶ್ರೀ ಸೈಮನ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ SME ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಅಚ್ಯುತ್ ಅವರಿಗೆ ಇದುವರೆಗೆ SBI ಬ್ಯಾಂಕ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೆ ನಿಮ್ಮವರ ಪರವಾಗಿ ವಂದನೆಗಳನ್ನ ಹೇಳ್ತೀನಿ. ನೆಕ್ಸ್ಟ್ ಸುಧೀರ್ ಚಿತ್ರಗಾರ್ ಸರ್ ಬಂದಿದ್ದಾರೆ. ಅವರು ಅಗ್ರಿ ಎಕ್ಸ್ಪೋರ್ಟ್ ಕನ್ಸಲ್ಟೆಂಟ್. ಅವರು ಸ್ವಯಂಭೂ ಕಂಪ್ನಿ ಅಂತ ಹೇಳಿ ಪೂನಾದಲ್ಲಿ ನಡೆಸ್ತಾ ಇದ್ದಾರೆ. ಸೊ ಅವರಿಂದ ಒಂದು ಮ್ಯಾಂಗೋ ಮತ್ತು ಎಕ್ಸ್ಪೋರ್ಟ್ ಪ್ರೊಸೀಜರ್ ಬಗ್ಗೆ ಒಂದು ಸೆಷನ್ ತಗೊಳ್ತಾರೆ. ದಯವಿಟ್ಟು ಎಲ್ಲರೂ ಇದ್ರಿ ಫಸ್ಟ್ ಒಂದು ಮ್ಯಾಂಗೋ. ಫಸ್ಟ್ ಒಂದು ಸರ್. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ನನ್ನ ಹೆಸರು ಸುಧೀರ್ ಚಿತ್ರಗಾರ್ ಅಂತ, ಕನ್ನಡದಲ್ಲಿ ಮಾತಾಡ್ತೀನಿ. ನಾವು ಈ ಕಡೆಯವರೇ, ಪುಣೆಯಲ್ಲಿ ಸೆಟ್ಲ್ ಆಗಿದ್ದೀನಿ ಅಷ್ಟೇ. ಬೆಳಗಾಂ ಕೆಳಗದ ವಿಲಾಸ್ ಬಾಯ್ ನನ್ನ ಹೆಸರು ಸುಧೀರ್ ಚಿತ್ರಗಾರ್ ಅಂತ, ಪುಣೆಯಿಂದ ಬಂದಿದ್ದೀನಿ. ಪುಣೆಯಲ್ಲಿ ಇರ್ತೀನಿ, ಬಟ್ ನಾನು ಈ ಕಡೆಯವನೇ, ಕನ್ನಡದವನು, ಬೆಳಗಾಂ ಹತ್ರ ಗೋಕಾಕ್ದವನು. ಈ ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಒಂದು ಸುಮಾರು 40 ವರ್ಷ ಆಯ್ತು ನಾವು ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಲಾಸ್ಟ್ 25 ಇಯರ್ಸ್ ನಾನು ಸ್ವಂತನೇ ಎಕ್ಸ್ಪೋರ್ಟು ಮಾಡ್ತೀನಿ, ಎಕ್ಸ್ಪೋರ್ಟ್ ಕನ್ಸಲ್ಟೆಂಟು ಇದ್ದೀನಿ. ಟೈಮು ಗೊತ್ತಿಲ್ಲ ಎಷ್ಟಿದೆ, ಹಾಫ್ ದ ವೇ ಜನರು ಆಲ್ರೆಡಿ ಹೋಗಿದ್ದಾರೆ. ಆದರೂ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಸ್ವಲ್ಪ ಈ ಮ್ಯಾಂಗೋ ಎಕ್ಸ್ಪೋರ್ಟ್ಸ್ ಹೇಗೆ ಮಾಡಬೇಕು ಪ್ರೊಸೀಜರು ಎಲ್ಲ ಸ್ವಲ್ಪ ಹೇಳ್ಕೊಡ್ತೇನೆ. ಮ್ಯಾಂಗೋ ಎಕ್ಸ್ಪೋರ್ಟ್ಗೆ ಈಗ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದೆ. ಇಲ್ಲಿ ಮುಂದೆ ಮಾಡಿ ಸರ್, ನಮ್ಮ ಕಡೆ ಮಾಡಿ. ಹಾಂ ಮಾಡಿ. ಮ್ಯಾಂಗೋಲ್ಲಿ ವೆರೈಟೀಸ್ ಆಫ್ ಎಕ್ಸ್ಪೋರ್ಟ್ಸ್ ಇದೆ. ಅವ್ರ ಕಡೆ ಒಂದು ಇದು ಐತ್ರಿ, ಅದರಲ್ಲಿ ಮುಖ್ಯವಾಗಿ ಮ್ಯಾಂಗೋ, ರತ್ನಾಗಿರಿ ಅಲ್ಫಾನ್ಸೋ, ಆಮೇಲೆ ಬಂಗನ್ಪಲ್ಲಿ ಅಂತ ಒಂದು 5-6 ವೆರೈಟೀಸ್ ಇದೆ. ಈಗ ಸದ್ಯಕ್ಕೆ ಐ ಆಮ್ ಪ್ರೌಡ್, ಅದಕ್ಕೆ ಬರ್ತಾ ಇದ್ದೀನಿ. ಐ ಆಮ್ ಪ್ರೌಡ್ ಆಫ್ ಕರ್ನಾಟಕ ಅಲ್ಫಾನ್ಸೋ ಅಂತೀವಿ. ಧಾರವಾಡ ಅಂದ್ರೆ ಅದಕ್ಕೆ. ಬಟ್ ನಾನು 4-5 ವರ್ಷ ಹಿಂದೆ ಧಾರವಾಡದಲ್ಲಿ ಒಂದು ತಿಂಗಳು ದಿನ ಓಡಾಡಿದ್ದೀನಿ ಮ್ಯಾಂಗೋ ಸಂಬಂಧ. ಬೇಗನೆ ಬಂದಿದ್ದೆ ಅಂದರು, ಇಲ್ಲ ಇನ್ನೂ ಲೇಟ್ ಮಾಡಿ ಬನ್ನಿ ಅಂದರು. ಡಿಸೆಂಬರಲ್ಲಿ ಬಂದಿದ್ದೆ. ಆಮೇಲೆ ಫೆಬ್ರವರಿ ಎಂಡಿಗೆ ಬಂದೆ, ಇಲ್ಲ ನೀವು ತುಂಬ ಲೇಟ್ ಆಯಿತು, ಈಗ ಸಿಗೋಲ್ಲ ಅಂದರು. ಇನ್ ಕೇಸ್ ಅಂದರೆ ಹೇಳೋದೇನೆಂದರೆ, ನಾನು ಮಹಾರಾಷ್ಟ್ರದಲ್ಲಿ ಇದ್ದೀನಿ ಅಂತೇನಲ್ಲ, ಬಟ್ ರತ್ನಾಗಿರಿ ಅಲ್ಫಾನ್ಸು ಮತ್ತು ನಮ್ಮ ಕರ್ನಾಟಕ ಅಲ್ಫಾನ್ಸು ಕಂಪೇರ್ ಮಾಡಿದರೆ ಐ ಆಮ್ ಪ್ರೌಡ್ ಆಫ್ ಮೈ ಕರ್ನಾಟಕ ಅಲ್ಫಾನ್ಸು, ಧಾರವಾಡ ಅಲ್ಫಾನ್ಸು ಅನ್ರಿ. ಯಾಕಂತಂದರೆ ಇದು ನನ್ನ ಇಂಡಿವಿಜುವಲ್ ಕಮೆಂಟ್. ಈ ನಮ್ಮ ಅಲ್ಫಾನ್ಸು ತಿಂದರೆ ನಮ್ಮ ಶರೀರಕ್ಕೆ ಹಾನಿ ಇಲ್ಲ, ಅಂದರೆ ಎಸಿಡಿಟಿ ಆಗೋದು ಮತ್ತೇನಾಗೋದು ಆಗೋಲ್ಲ. ಆದರೆ ನಾವು ನಮ್ಮ ಕಡೆ ರತ್ನಾಗಿರಿ ಬೇವುಗಳಂತ ಅಂತಾರಲ್ಲ, ಅದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ನಮ್ಗಿಂತ ಚೆನ್ನಾಗಿರುತ್ತೆ. ಬಟ್ ಅದು ನಮ್ಮ ಪ್ರಕೃತಿಗೆ ಸ್ವಲ್ಪ ಹಾನಿ ಆಗುತ್ತೆ, ಯಾಕಂದರೆ ಎಸಿಡಿಟಿ ಆಗಿ ಹೆಚ್ಚಾಗುತ್ತೆ. ನಾನು ಅಭ್ಯಾಸ ಮಾಡಿದ್ದೀನಿ. ಆದರೆ ಅದನ್ನು ಪಕ್ಕ ಕೇಳೋಣ. ಈಗ ನಾವು ಎಕ್ಸ್ಪೋರ್ಟ್ ವಿಷಯ, ನಾನು ಜಸ್ಟ್ ಸಂಡೇನೇ ಸಿಂಗಾಪುರಿಂದ ಬಂದಿದ್ದೀನಿ. ಯಾರಾದರೂ ಎಕ್ಸ್ಪೋರ್ಟ್ ಇರ್ತಿದ್ರೆ ನಾನು ಸ್ವಲ್ಪ ಎಕ್ಸ್ಪೋರ್ಟ್ ಆರ್ಡ್ರ್ ತೊಗೊಂಡು ಬಂದಿದ್ದೀನಿ. ನಾನೇನು ಎಕ್ಸ್ಪೋರ್ಟ್ ಮಾಡಲ್ಲ. ನೀವು ಯಾರಾದರೂ ಗ್ರೂಪಲ್ಲಿ ರೆಡಿ ಇದ್ದರೆ ಅಬೌಟ್ ವೀಕ್ಲಿ 3 to 4 shipments, 500 boxes per shipment. ಸಿಂಗಾಪುರ್ಗೆ ಆರ್ಡರ್ ರೆಡಿ ಇದೆ.
ಅವರು ನಮ್ಮವರು ಇದ್ದಾರೆ, ಧಾರವಾಡದವರು ಇದ್ದಾರೆ, ಊರಿನಲ್ಲಿ ಬೈಲಂಗಲ್ದವರು. ಈಗ ಅವರು ನಾನು ಹೇಳಿದ್ದು ಇಲ್ಲಿ ಹೋಗ್ತಾ ಇದ್ದೀನಿ ಅಂತ, ಇಲ್ಲಪ್ಪ ಹೇಳು, ಯಾರಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಂತ ಹೇಳಿ ನಾನು ಥ್ರೂ ಅವ್ರಿಗೆ ಶಿಪ್ಮೆಂಟ್ ಮಾಡ್ಬೋದು. ನಾನು ಅವ್ರಿಗೇನು ಹೇಳಿದ್ದೀನಿ, ರತ್ನಾಗಿರಿ ಅಲ್ಫಾನ್ಸೋಗಿಂತ ನಮ್ಮ ಅಲ್ಫಾನ್ಸೋ ಹಾಕಿ, ನಮ್ಮ ಅಲ್ಫಾನ್ಸೋ ಈಸ್ ಎನಿ ಟೈಮ್ ಬೆಟರ್ ದ್ಯಾನ್. ಅಫ್ಕೋರ್ಸ್ ನಾನು ಮಹಾರಾಷ್ಟ್ರದೂ ಅನ್ನ ಉಂಡಿದ್ದೀನಿ, ತಪ್ಪೇನಿಲ್ಲ, ಬಟ್ ಕರ್ನಾಟಕದಲ್ಲೂ ಇದ್ದಿದ್ದೀನಿ ನಾನು. ಕರ್ನಾಟಕ ಅಲ್ಫಾನ್ಸೋ ಈಸ್ ಎನಿ ಟೈಮ್ ಬೆಟರ್ ದ್ಯಾನ್ ಫಾರ್ ಹೆಲ್ತ್ ಪರ್ಪಸ್ ನಾನು ಹೇಳ್ತೀನಿ. ಇದು ನನ್ನ ಇಂಡಿವಿಜುವಲ್ ಕಮೆಂಟ್. ಸೊ ಯಾರಾದರೂ ಇದ್ದರೆ ಹೇಳಿ, ನಾನು ಮಾತಾಡ್ತೀನಿ, ಹಾಕಿಸ್ತೀನಿ. ಅದಕ್ಕೆ ಇನ್ನೊಂದಂದರೆ, ಕೆಲವೊಂದು ಮ್ಯಾಂಗೋ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಪ್ರೊಸೀಜರಲ್ಲಿ ಇರುತ್ತೆ. ಯಾರು ತೊಗೊಂಡಿದ್ದಾರೆ ಗೊತ್ತಿಲ್ಲ ನನಗೆ ಈ ಸೆಷನಲ್ಲಿ. ಮ್ಯಾಂಗೋ, ಹೌ ಟು ಎಕ್ಸ್ಪೋರ್ಟ್ ಮ್ಯಾಂಗೋ, ಅದು ಸ್ವಲ್ಪ ವೆರೈಟೀಸ್ ಆಫ್ ಮ್ಯಾಂಗೋ ಗ್ರೇಡಿಂಗ್ ಮಾಡಬೇಕು. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ಅಬೌಟ್ 14-15 years ಬ್ಯಾಕ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಪ್ರಮೋಟ್ ಮ್ಯಾಂಗೋ ಇನ್ US, ನ್ಯೂಯಾರ್ಕ್. ಐ ಮೇಡ್ ಅಮೇರಿಕನ್ಸ್ ಸ್ಟ್ಯಾಂಡ್ ಇನ್ ಅ ಕ್ಯೂ. ಆ್ಯಂಡ್ ಅಷ್ಟರಲ್ಲಿ ಆ ಕ್ಯೂಲ್ಲಿ ನಿಂತ್ಕೊಂಡಾಗ ನಮಗೊಬ್ಬರು ಹಿರೇಮಠ ಅಂತ ನಮ್ಮೂರವರು ಬಂದರು, ಪುಣೆದಿಂದ, ಅವರು ರಿಲೇಟಿವ್ ಹಿರೇಮಠ ಕನ್ನಡದವರು. ಸಿಗೆ ಮಿಯರ್ ಕಾರ್ ಒಳಗೆ ಕರೆದು 2 ಬ್ಯಾಗ್ ಫುಲ್ಲಾಗಿ ನಾನು ಮ್ಯಾಂಗೋ ಕೊಟ್ಟೆ. ಒಬ್ಬ ಅಮೇರಿಕನ್ ಬಂದು ಜಗ ತೆಗೆದ, ವೈ ಯು ಆರ್ ಗಿವಿಂಗ್ ಅ ಮೋರ್. ನಾನು ಎಲ್ರಿಗೂ 2 ಕೊಡ್ತಿದ್ದೆ. ಇವರು ನಮ್ಮವರು, ಅವ್ರ ಹೆಣ್ಮಗಳು ತೊಗೊಂಡು ಹೋಗುವಂಥ ಏನು ಬೇಕೆಲ್ಲ 400 dozens ಆಫ್ ಮ್ಯಾಂಗೋಸ್ ಐ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ 15 years ಬ್ಯಾಕ್ ಇನ್ US, ನ್ಯೂಯಾರ್ಕಲ್ಲಿ. ನನಗೆ US ವೀಸಾ ಐ ಗಾಟ್ ಇನ್ 1 minute. US ವೀಸಾಗೆ ಜನರು ಕ್ಯೂ ಹಚ್ಚಿರ್ತಾರೆ, ಬಟ್ ನನಗೆ 1 minute ಸಿಕ್ಕಿತ್ತು. ಬಿಕಾಸ್ ಐ ವೆಂಟ್ ಥ್ರೂ ಅಪೀಡಾ ಅಂತ ಆರ್ಗನೈಸೇಷನ್ಸ್ ಇದೆ. ಅಪೀಡಾದಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರು ಕವರ್ ಮಾಡಿರ್ಬೇಕು, ಬೆಳಗ್ಗೆ ಮಾಡಿದ್ದೀವಿ ಅಂದರೆ ಅಪೀಡಾ ಇಸ್ ಆಲ್ಸೋ ಗುಡ್ ಏಜೆನ್ಸಿ ಟು ಹೆಲ್ಪ್ ದಿ ಎಕ್ಸ್ಪೋರ್ಟರ್ಸ್. ಟೈಮ್ ಕಮ್ಮಿ ಇದೆ, ಐ ಡೋಂಟ್ ನೋ ಹೌ ಮಚ್ ಐ ವಿಲ್ ಕವರ್ ಮ್ಯಾಕ್ಸಿಮಮ್. ಅದಕ್ಕೋಸ್ಕರ ಅಮೇರಿಕಾ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ತೊಂದರೆ ಅಂದರೆ, ಅವರು ಇರಾಡಿಯೇಷನ್ ಕೇಳ್ತಾರೆ. ಇರಾಡಿಯೇಷನ್ ಮಾಡಿಬಿಟ್ರೆ ಆ ಹಣ್ಣಿನ ಪೂರ್ತಿ ಇದನ್ನೇ ಹೋಗಿಬಿಡುತ್ತೆ. ಸೊ ನಾರ್ಮಲಿ ಅವಾಯ್ಡ್ ಮಾಡಬೇಕು. ಬಟ್ ಅಮೇರಿಕಾ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಇರಾಡಿಯೇಷನ್ ಏನು ಇದು ಇಲ್ಲ, ಯು ಹ್ಯಾವ್ ಟು ಡೂ ಇಟ್. ಆದರೆ ಈಗ ಏನು ಮಾಡಿದ್ದಾರೆ, UK ಮತ್ತು ಬೇರೆ ಕಂಟ್ರೀಸ್ಗೆ ಹಾಟ್ ವಾಟ್ರಲ್ಲಿ ಅಲೋ ಮಾಡ್ತಾಯಿದ್ದಾರೆ. ಓನ್ಲಿ ಕಂಟ್ರೀಸ್ US ಆ್ಯಂಡ್ ಸ್ಟಿಲ್ ಸಮ್ ಪಾರ್ಟ್ ಆಫ್ ಜಪಾನ್ ಆಲ್ಸೋ ದೇ ವಾಂಟ್ ಇರಾಡಿಯೇಷನ್. ಬಟ್ ಇರಾಡಿಯೇಷನ್ ಮಾಡಿಬಿಟ್ರೆ ಒಳಗಿನ ಹಣ್ಣಿಂದ ರುಚಿನೂ ಹೋಗಿಬಿಡುತ್ತೆ. ಬಟ್ ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರದ್ದೇನು ತೊಂದರೆ, US ಅಲ್ಲಿ ನಮ್ಮಲ್ಲಿ ಮ್ಯಾಂಗೋ ಫ್ಲೈಸ್ ಇರುತ್ತಲ್ಲ, ಅದು ಅಲ್ಲಿ ಬೆಳೀತದೆ ಅಂತ ಅವ್ರಿಗೆ ಹೇಳಕ್ಕೆ ಅಷ್ಟೇ. ದಟ್ ಇಸ್ ದ ಓನ್ಲಿ ರೀಸನ್. ಅದರ್ವೈಸ್ ಹಾಗೆ ಕಳಿಸಿದ್ರು ಏನು ತೊಂದರೆ ಇಲ್ಲ. ಬಟ್ ಅದು ಹಣ್ಣಿನ ಒಳಗಡೆ ಒಟ್ಟಿರುತ್ತಲ್ಲ, ಅದಕ್ಕೆ ಸೊ ಅದಕ್ಕೆ ಅವರು ನೀವು ಇರಾಡಿಯೇಷನ್ ಮಾಡಿ ಕಳಿಸ್ತಾರೆ. ಅದರ್ವೈಸ್ ದಿ ರಿಮೈನಿಂಗ್ ಅದರ್ ಕಂಟ್ರೀಸ್ ಏನು ತೊಂದರೆ ಇಲ್ಲ. ನಾನು ಅಬೌಟ್ 40-50 ಕಂಟ್ರೀಸ್ ಎಲ್ಲ ಅಡ್ಡಾಡಿದ್ದೀನಿ, ವರ್ಲ್ಡ್ ಎಲ್ಲ ಅಡ್ಡಾಡಿದ್ದೀನಿ. ಎಲ್ಲ ಕಡೆ ಎಕ್ಸ್ಪೋರ್ಟ್ ಪ್ರಮೋಷನ್ಗೆ ಹೋಗಿ ಬಂದಿದ್ದೀನಿ. ಆದರೆ ಈಗ ನಾನೀಗ 66 ಕಂಪ್ಲೀಟ್ ಆಗಿದ್ದೀನಿ. 42 ವರ್ಷ ಆಯಿತು ಪೂನಾಕ್ಕೆ ಹೋಗಿ. ಇಲ್ಲಿ ಬೆಳಗಾವಿ ಬಂದು ಒಂದು ಮನೆ ಕಟ್ಕೊಂಡು ನಮ್ಮ ಎಕ್ಸ್ಪೋರ್ಟ್ರಿಗೆ ಏನು ಹೆಲ್ಪ್ ಆಗಲಿ ಅಂತ ಬಂದಿದ್ದೀನಿ. ಸೊ ಈಗ ಒಂದು ಅಡ್ವಾಂಟೇಜ್ ಅಂದರೆ, ನಾನು ಸಿಂಗಾಪುರ್ಗೆ ಹೋಗಿ ಬಂದ ಮೇಲೆ ಮ್ಯಾಂಗೋ ಲೈನ್ ಒಂದು ಓಪನ್ ಆಗಿದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಕೊಡ್ತೀನಿ, ನಮ್ಮ ಇವ್ರ ಸರ್ ಹತ್ರ ಇದೆ, ಅವ್ರು ಕೊಡ್ತಾರೆ. ಸೊ ಈಗ ಪ್ರೊಸೀಜರ್ ಹೇಳ್ತೀನಿ. ಮ್ಯಾಂಗೋ ಒಂದು ಈಗ ಹಾಟ್ ವಾಟರ್ ಈಗ ಅಲೌಡ್. ಆಮೇಲೆ ಇಲ್ಲಿ ಧಾರವಾಡದಲ್ಲಿ ಏನಾದರೂ ಇದನ್ನು ಕೊಟ್ಟಿದ್ದಾರಾ ಹಾಟ್ ವಾಟರ್ ಸಿಸ್ಟಮ್ಗೆ? ಅದಲ್ಲ, ಓಕೆ, ಅದಿದ್ದರೆ ಏನು ತೊಂದರೆ ಇಲ್ಲ. ಅದರ್ವೈಸ್ ಯು ಹ್ಯಾವ್ ಟು ಗೋ ಟು ಗೋವಾ ಹತ್ರ ಇದೆ, ಕೂಡಾಲಿದೆ. ಪೂನಾ, ಬಾಂಬೆ ದೂರ ಆಗುತ್ತೆ ನಿಮಗೆ. ಬೆಟರ್ ಧಾರವಾಡದಾಗಿದ್ದರೆ ಏನು ತೊಂದರೆ ಇಲ್ಲ, ಎಲ್ಲ ಫುಲ್ ಸಿಸ್ಟಮ್ ಇದೆ. ಅದನ್ನು ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೋದು. ಬಟ್ ಎಕ್ಸ್ಪೋರ್ಟ್ ನಮ್ಗೆ ಅಗೇನ್ ಬೆಂಗಳೂರಿಂದ ಮಾಡಬೇಕು. ಒಂದು ಅಡ್ವಾಂಟೇಜ್ ಗೋವಾ ಅಂದರೆ ಫ್ರೇಟ್ ಮಾತ್ರ ಕಮ್ಮಿ ಆಗುತ್ತೆ ಅಷ್ಟೇ. ದಟ್ ಇಸ್ ಓನ್ಲಿ ಅಡ್ವಾಂಟೇಜ್ ಫ್ರಮ್ ಗೋವಾ. ಸರ್, ಬಿಫೋರ್ ಈಗ ನಾವು ರೈತರಿಂದ ನಾವು ಮ್ಯಾಂಗೋ ತೊಗೊಂಡ್ತೀವಿ. ಮ್ಯಾಂಗೋ ತೊಗೋಬೇಕಂದ್ರೆ ಅದನ್ನು